माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजोवारिमृतं यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यजेहानियत दृशितमो बन्धमोक्षाश्च यस्मात् अस्य श्री ब्रह्मरुद्र प्रभृति सुर नरद्वीष शत्रुत्मकस्य विष्णोर्व्यस्ता समस्ता सकलगुणनिधि सर्वदोषव्यपेतः पूर्णानन्दाव्ययो गुरुरपि परमश्चिन्तयेतं महन्तं वन्दे विष्णुं नमामि श्रियमतचभुवं ब्रह्मवाजो च वन्दे गायत्रीं भारतीं ताम् अपि गरुडमनन्तं भजे रुद्रदेवं देवीं वन्दे सुपर्णीम् अहिपतिदयितां वारुणीमप्यमान्ताम् इन्द्रादीन् काममुख्यान् अपि सकलसुरान् तद्गुरोन्मद्गुरुंश्च नौमिन्याय सुधाधिकृज्जयमुनीन् श्रीपादरसन्मणीन् व्यासार्यान् विविधागमाब्धिविहरान् श्रीपादिराजानपि वन्दे हंसवरान् रघुत्तमगुरुन् वैदग्ध्यवारान्निधीन् श्री सत्यव्रत राघवेन्द्र मुनिपान् सद्बोध सध्यानपान् शुभान् ध्यायन्ति ये कामान् गुरुदेव प्रसादजान् इतरान् आत्मपापोत्थान् तेषां विद्या फलिष्यति. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಾಗವತದ 12ನೇ ಸ್ಕಂದ, ಕೊನೆಯ ಸ್ಕಂದ. 12 ಸ್ಕಂದ. ಇದು 12ನೇ ಸ್ಕಂದದೊಳಗೆ ವಿಶೇಷವಾಗಿ ಕಲಿಯುಗದ ವಿಶೇಷತೆಯನ್ನು ಹೇಳಿದ್ದಾರೆ. ಇವತ್ತಿನವರೆಗೂ ಆಗತಕ್ಕಂತಹ ಎಲ್ಲ ಘಟನೆಗಳನ್ನು ಇದರಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ನಾವು ಹೇಗೆ ಅನುಭವಿಸ್ತೇವೆ ಅದೆಲ್ಲ ವಿಷಯ ಇಲ್ಲಿದೆ. ಪರಮಾತ್ಮ ಹೋದ ಮೇಲೆ ಕಲಿಯುಗ ಪ್ರಾರಂಭವಾಗ್ತದೆ. ಕಲಿಯುಗ ಪ್ರಾರಂಭವಾದ ಮೇಲೆ ಚಂದ್ರವಂಶ ರಿಪುಂಜಯ ಅಂತನ್ನೋವರೆಗೂ ಕೂಡ ಹಿಂದೆ ನವಮಸ್ಕಂದದಲ್ಲಿ ನಿರೂಪಣೆ ಮಾಡಿದ್ದಾರೆ. ಪುರು, ಉಪರಿಚರವಸು, ಬೃಹದ್ರಥ, ಜರಾಸಂಧ, ಸಹದೇವ ಇದೆಲ್ಲ ಒಬ್ಬೊಬ್ಬರೊಬ್ಬರು ವಂಶ ಬೆಳೀತಾ 21 ತಲೆಮಾರಾದ ಮೇಲೆ ಬಾರ್ಹದ್ರಥ ಅಂತ ಬರ್ತಾನೆ. ಅವನ ಮಗನೇ ರಿಪುಂಜಯ ಅಂತ. ಅವನ ಅಮಾತ್ಯ ಶುನಕ. ಅವನು ರಿಪುಂಜಯನನ್ನು ಕೊಂದು ತನ್ನ ಮಗನಾದ ಪ್ರದ್ಯೋತನಿಗೆ ರಾಜನನ್ನಾಗಿ ಮಾಡ್ತಾನೆ. ಇವರ ವಂಶದಲ್ಲಿ ಬಂದವರೆಲ್ಲ 138 ವರ್ಷ ರಾಜ್ಯವನ್ನು ಆಳ್ತಾರೆ. ನಮ್ಮ ದೇಶ ಯಾರ್ಯಾರ ಕೈ ಸಿಕ್ಕದಂತಂಬುದು ಗೊತ್ತಾಗಬೇಕು ಅಂದ್ರೆ 12 ಸ್ಕಂದ ನೋಡಬೇಕು. ಎಂತೆಂಥವ್ರ ಕೈಯಲ್ಲಿ ಓಡಾಡಿ ಬಂದಿದ್ದಾಳೆ ನಮ್ಮ ಭಾರತ ಮಾತಾ. ಆದರೂ ಇನ್ನೂ ಗಟ್ಟಿದ್ದಾಳೆ ಅಂತಂದ್ರೆ ಎಷ್ಟು ಗಟ್ಟಿದ್ದಾಳೆ ಅಂತ. ಎಷ್ಟೆಷ್ಟು ಜನ ಬಂದು ಆಕ್ರಮಣ ಮಾಡಿದರು. ಇದಾದ ಮೇಲೆ ಮಹಾಪದ್ಮ ಅಂತ ದ್ವಿತೀಯ ಇವ ಭಾರ್ಗವ ಅಂತ ಭಾಗವತ ಹೇಳ್ತದೆ. ಪರಶುರಾಮ ದೇವರಂತೆ ಕ್ಷತ್ರಿಯ ಕುಲವನ್ನೆಲ್ಲ ನಾಶ ಮಾಡ್ತಾನೆ. ಆಮೇಲೆ ಇವನಾದ ಮೇಲೆ ತಥೋ ನೃಪ ಭವಿಷ್ಯಂತಿ ಶೂದ್ರಪ್ರಾಯ ಅಧಾರ್ಮಿಕಾ, ಅಧಾರ್ಮಿಕರಾಗ್ತಾರೆ ಅಂತ. ಯಾವಾಗಲೂ ನೋಡ್ರಿ, ಸಂಪತ್ತು ಮತ್ತು ಅಧಿಕಾರ ಬಂದ ಮೇಲೆ ಸಾಮಾನ್ಯವಾಗಿ ಅಧಾರ್ಮಿಕರಾಗ್ತಾರೆ. ಒಳ್ಳೆ ಕಲಾವಂತ ಆದ ಅಂದ್ರೆ ಅವನು ಅಧಾರ್ಮಿಕನಾಗ್ತಾನೆ. ಮೊದಲು ಕುಡಿತಿರಂಗಿಲ್ಲ, ಆಮೇಲೆ ಕುಡಿತಾನೆ. ಯಾಕಂದ್ರೆ ಅವನು ಕುಡಿಲಾರ್ದೆ ಹಾಡ್ಲಿಕ್ಕೆ ಬರೋಂಗಿಲ್ಲ. ಈ ಪರಿಸ್ಥಿತಿ ಆಗ್ತದೆ. ಎಷ್ಟು ಶುದ್ಧ ರೀತಿಯಿಂದ ಇರ್ತಾರೆ ಅಷ್ಟೆಲ್ಲ ಹಾಳಾಕೋತ ಹೋಗ್ತಾರೆ. ಅನಿವಾರ್ಯತೆಗಳು ಹೆಚ್ಚಾಗ್ತವೆ. ಅನಿವಾರ್ಯತೆಗಳು ಹೆಚ್ಚಾದಾಗ ಅದನ್ನೇ ಬಳಸಿಕೊಂಡು ಅಧಾರ್ಮಿಕರಾಗ್ತಾರೆ. ಒಂದು ಸಲ ಅಧಾರ್ಮಿಕನಾದ ಅಂದರೆ ಮುಂದೆ ಕೆಡ್ಕೊತ್ತೆ ಹೋಗ್ತಾರೆ. ನಮ್ಮಲ್ಲಿ ನಿರ್ಜಲ ಏಕಾದಶಿ ಯಾಕೆ ಹೇಳಿದ್ದಾರೆ ಅಂದರೆ, ಒಂದು ಸ್ವಲ್ಪ ತೊಗೊಂಡ್ರೆ ಮುಂದುವರಿತದೆ. ಸ್ವಲ್ಪ ಒಂದು ಲೋಟ ಹಾಲು ತೊಗೊಂಡ್ರೆ ಏನಾಗ್ತದೆ, ಹಾಲಿಗೆ ಏನಾಗ್ತದಂತ. ಹಾಲಿಗೇನಾಗೋದಿಲ್ಲ, ಅದು ಪಾಪ ಬರೋದು ನಮಗೆ ಬರ್ತದೆ. ಆದರೆ ಹಾಲು ತೊಗೊಂಡಿವಲ್ಲ ಅಂತಂದಮೇಲೆ ಹಾಲಿಗೆ ಸಂಬಂಧಪಟ್ಟದ್ದೇನೋ ಎಲ್ಲ ತೊಳಿಗೆ ಶುರು ಮಾಡ್ತಾನೆ. ಆಮೇಲೆ ಉಪ್ಪ ಖಾರ ಹಾಕಲಾರ್ದೆ ಅವಲಕ್ಕಿ ಮಸಾಲ ತಿಂದ್ರೆ ನಡೀತದಂತಂತ. ಇದು ಒಂದು ಸಲ ಕೆಟ್ಟ ಅಂತಂದರೆ ಅದಕ್ಕೆ ನಮ್ಮಲ್ಲಿ ಭಾಳ ಗಟ್ಟಿ ಇಟ್ಟಿರ್ತಾರೆ. ಏನೂ ಅವಕಾಶ ಕೊಡೋದಿಲ್ಲ. ಏನೂ ಅವಕಾಶ ಕೊಡದೇ ಇದ್ದಾಗಲೇ ಆ ವ್ರತ ಗಟ್ಟಿ ಆಗ್ತದೆ. ಹಾಗೆ ಅಧಾರ್ಮಿಕರಾಗಲಿಕ್ಕೆ ಶುರು ಮಾಡಿದರು. ಸಂಪತ್ತು ಬಂತು, ಅಧಿಕಾರ ಬಂತು,
ಭೋಗಲಾಲಸ್ಯ ಜಾಸ್ತಿ ಆಯಿತು. ಶೂದ್ರಪ್ರಾಯ. ಇದೇ ಪ್ರಸಂಗದೊಳಗೆ ನಂದವಂಶ ಅಂತ ಅವರು 125 ವರ್ಷ ರಾಜ್ಯವನ್ನು ಆಳ್ತಾನೆ. ಅವರನ್ನು ಚಾಣಕ್ಯ ಅಂತನ್ನುವ ಒಬ್ಬ ಬ್ರಾಹ್ಮಣ ಅವನನ್ನು ಕೊಲ್ತಾರೆ. ಮಹಾಭಾರತದಲ್ಲಿ ಒಂದು ಘಟನ, ಕಲಿಯುಗದಲ್ಲಿ ಒಂದು ಘಟನ. ದ್ವಾಪರ ಯುಗದಲ್ಲಿ ಒಬ್ಬ ಬ್ರಾಹ್ಮಣ ದ್ರೋಣಾಚಾರ್ಯರು, ಅವನಿಗೆ ಅಪಮಾನ ಆಯಿತು, ಮಹಾಭಾರತ ಯುದ್ಧ ಆಯಿತು. ಅದಕ್ಕೆ ಶ್ರೀಮದಾಚಾರ್ಯ ದ್ರೋಣಂ ಕರ್ತುಂ ಕ್ಷಿತಿಭಾರಾಪನೇತುಂ ಅಂತ, ಈ ಕ್ಷಿತಿಭಾರ ಭೂಭಾರ ಹರಣ ಮಾಡಲಿಕ್ಕೆ ಈ ದ್ರೋಣಾಚಾರ್ಯನ ಬಳಸ್ಕೋತೀನಿ ಅಂತೇಳಿ ಪರಶುರಾಮದೇವರು ಅವರನ್ನು ಬಳಸ್ಕೊಂಡ್ರು. ಒಬ್ಬ ಬ್ರಾಹ್ಮಣನ ಅವಮಾನದಿಂದ ಭೂಮಿಯಲ್ಲಿ ದೊಡ್ಡ ಮಹಾಭಾರತ ಯುದ್ಧವಾಯಿತು. ಅದಾದ ಮೇಲೆ ಕಲಿಯುಗದೊಳಗೆ ಚಾಣಕ್ಯನಿಗೆ ಅವಮಾನವಾಯಿತು. ಅವನಿಗೆ ಅವಮಾನವಾದರೆ ಅವನು ನಂದವಂಶ ಅಂತೀರ, ಕುರುವಂಶವನ್ನು ನಾಶ ಮಾಡ್ತು ಒಬ್ಬ ಬ್ರಾಹ್ಮಣನ ಅವಮಾನ. ಹಂಗೆ ನಂದವಂಶವನ್ನು ನಾಶ ಮಾಡ್ತು ಈ ಅವಮಾನ. ವ್ಯತ್ಯಾಸ ಏನು ಅಂದರೆ, ದ್ರೋಣಾಚಾರ್ಯರು ಕುರುವಂಶವನ್ನು ನಾಶ ಮಾಡಲಿಕ್ಕೆ ಬ್ರಾಹ್ಮಣ್ಯವನ್ನೇ ಬಿಟ್ಟು ಕ್ಷತ್ರಿಯ ಧರ್ಮ ಪರಿಪಾಲನೆ ಮಾಡಿದರು. ಆದರೆ ಚಾಣಕ್ಯ ಮಾತ್ರ ಹಂಗಲ್ಲ, ತನ್ನ ಧರ್ಮ ಬಿಡಲಾರ್ದೇನೆ ನನ್ನ ವಂಶವನ್ನು ನಾಶ ಮಾಡೋದು. ತನ್ನ ಗುರುಕುಲಕ್ಕೆ ಹೋಗೋದು, ಪಾಠ ಪ್ರವಚನ ಮಾಡೋದು, ಬರೋದು, ರಾಜಕಾರಣಿ ಮುಗಿಸ್ಕೊಳ್ಳೋದು, ಮತ್ತೆ ಹೋಗೋದು. ತಾನು ಬ್ರಾಹ್ಮಣ್ಯವನ್ನು ಬಿಡಲಿಲ್ಲ, ಬ್ರಾಹ್ಮಣ್ಯವನ್ನು ಇಟ್ಟುಕೊಂಡೇನೆ ವಂಶವನ್ನು ನಾಶ ಮಾಡಿದ ಅಂತ. ಅದನ್ನು ನಾವು ಎರಡು ವ್ಯತ್ಯಾಸವನ್ನು ನೋಡಬಹುದು. ಆಮೇಲೆ ಮೌರ್ಯ ವಂಶ ಅಂತ ಪ್ರಾರಂಭ. ನವನಂದ್ರ ಹೋದ ಚಂದ್ರಗುಪ್ತ, ಮೌರ್ಯ ವಂಶ ಅಂತ ಚಂದ್ರಗುಪ್ತನಿಂದ ಪ್ರಾರಂಭವಾಯಿತು. ಅವರೆಲ್ಲ ವಂಶದಾಗ ವಾರಿ ಅಂತ ಬರ್ತಾನೆ, ಅವನ ಮಗನೇ ಅಶೋಕವರ್ಧನ ಅಂತ ಬರ್ತಾನೆ. ಈ ವಂಶದೊಳಗೆ 137 ವರ್ಷ ರಾಜ್ಯವನ್ನು, ಈ ಭಾರತವನ್ನು ಆಳಿದರು. ಅದಾದಮೇಲೆ ಶುಂಗವಂಶ ಅಂತ ಬರ್ತದೆ, ವಸುಮಿತ್ರಾದಿಗಳು. ಅವರು 100 ವರ್ಷದ ಮೇಲೆ ರಾಜ್ಯವನ್ನು ಆಳಿದರು. ಸುಮಾರು ಒಂದು ಅಧ್ಯಾಯವರೆಗೆ ಇದೇ ಬರ್ತದೆ, ಯಾರು ಬಂದರು ಯಾರು ಹೋದರು ಇದು. ಆಮೇಲೆ ಕಣ್ವ ವಂಶ ಅಂತ ಬರ್ತದೆ. ಈ ಕಣ್ವ ಋಷಿಗಳ ವಂಶ ಅಲ್ಲ, ಕಣ್ವ ಅಂತ ಒಬ್ಬ ರಾಜ, ಅವನ ವಂಶ ಬರ್ತದೆ. ಅವನು ಅತ್ಯಂತ ನೀಚಾಹ ಕಣ್ವಾಯನಾಹ. ಬರ್ತಾ 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 ನೀಚತನ ಜಾಸ್ತಿ ಆಯಿತು ಬರ್ತಾ. ಇವರು ಯಾರಿಗೂ ರಾಜ್ಯದ ಬಗ್ಗೆ ದೇಶದ ಬಗ್ಗೆ ಕಳಕಳಿ ಇಲ್ಲ. ತನ್ನ ಬ್ಯಾಳಿ ಬೇಯ್ತದೆ ಅಂತಂದರೆ ಏನು ಬೇಕಾದ್ದು ಮಾಡಲಿಕ್ಕೂ ಸಾಧ್ಯ. ಅದಕ್ಕೆ ಹೇಳ್ತಾರೆ, ಬ್ರಿಟಿಷರು ಬಂದಾಗ 8 ಕೋಟಿ ಜನ ಬಂದರು. ಬ್ರಿಟಿಷರು 8 ಕೋಟಿ ಜನ ಬಂದರು. ಆಗ ನಾವು 40 ಕೋಟಿ ಜನ ಇದ್ದೀವಿ. 40 ಕೋಟಿ ಜನ 8 ಕೋಟಿ ಜನರಿಗೆ ಗುಲಾಮರಾದರು. ಯಾಕಾದರು? ಯಾವುದು ದೊಡ್ಡದು? 8 ಕೋಟಿ ದೊಡ್ಡದ, 40 ಕೋಟಿ ದೊಡ್ಡದ? ಯಾಕಾದರೂ ಗೊತ್ತದೇನು? ಅದಕ್ಕೆ ಇನ್ನೂ ಒಂದು ಹೇಳ್ತಾರೆ, ಬ್ರಿಟಿಷರು ಬರೋ ಮುಂದಾಗ ಸೈನ್ಯ ಭಾಳ ತೊಗೊಂಡು ಬರಲೇ ಇಲ್ಲ. ಯಾಕಂತಂದ್ರೆ ಭಾರತ ದೇಶದೊಳಗೆ ದೇಶದ್ರೋಹಿಗಳಿಂದಲೇ ಭಾರತವನ್ನು ಆಕ್ರಮಣ ಮಾಡಬಹುದು ಅಂತ ಅನ್ನೋದನ್ನು ನಿರ್ಣಯ ಮಾಡಿದ್ರಲ್ಲ, ಮಾಡ್ತಾ ಇದ್ದಾರೆ. ಇವತ್ತಿಗೂ ದೇಶದ್ರೋಹಿಗಳಿಂದಲೇ ಪರರ ಆಕ್ರಮಣವಾಗ್ತಾ ಇದೆ ಹೊರತು ಪರರ ಆಕ್ರಮಣ ಸ್ವತಃ ಮಾಡ್ತಾ ಇಲ್ಲ. ಮೊದಲು ಇವ್ರನ್ನ ನಾಶ ಮಾಡಬೇಕು. ಏನಾದರೂ ನಾಶ ಇನ್ನೊಬ್ಬ ಗೋಡ್ಸೆ ಬರಬೇಕು ಅಂದ್ರೆ ಬರೋಬ್ಬರಿ ಆಗ್ತದೆ. ಇಲ್ಲ ಅಂದರೆ ಈ ದೇಶವನ್ನು ಮಾರಾಟ ಮಾಡ್ತಾರೆ. ಅದೆಲ್ಲ ಹಾಕೋತ ಬಂತು. ಒಂದಾನೊಂದು ಕಾಲಕ್ಕೆ ವಿಚಾರ ಮಾಡಿ, ಒಂದು 100 ಗೋದಾನ ಮದುವೆ ವೇಳಕ್ಕೆ, ಉಪನಯನ ಮಾಡಿದ್ರೆ 50 ಗೋದಾನ, ಸುವರ್ಣ ಶ್ರಾದ್ದಕ್ಕೆ ಪಿತೃನಾಂ ದೇವಾನಾಂ ಸುವರ್ಣಂ ಪಿತೃನಾಂ ತತ್ತುಲ್ಯಂ ರಜತಂ. ಶ್ರಾದ್ದ ಕಾಲಕ್ಕೆ ಪ್ರಶಸ್ತ ಬಂಗಾರ ಕೊಡ್ತಿದ್ರು, ಈ ಕಡೆಗೆ ಬೆಳ್ಳಿ ಕೊಡ್ತಿದ್ರು. ಬಂಗಾರ ತಾಟ್ನೊಳಗೆ ಊಟ ಮಾಡ್ತಿದ್ರು. ಬಂಗಾರ ತಾಟ್ನೊಳಗೆ ಶ್ರಾದ್ದಕ್ಕೆ ಊಟ ಮಾಡಿದ ಮೇಲೆ ಆ ತಾಟ ತೊಗೊಂಡು ಹೊರಗೆ ತೊಳ್ಕೊಂಡು ಮನೆಗೆ ಒಯ್ದು ಬಿಡ್ತಿದ್ರು. ಬಂಗಾರ ತಾಟ ಮನೆಗೆ ಒಯ್ತಿದ್ರು. ಇವತ್ತು ಸ್ಟೀಲಿನ ತಾಟ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಒಂದಾನೊಂದು ಕಾಲಕ್ಕೆ ನಮ್ಮ ದೇಶದ ಶ್ರೀಮಂತಿಕೆ ವಿಚಾರ ಮಾಡಿರಿ, ಬಂಗಾರ ದ್ರೌಪದಿ ವರ್ಣನ ಹಾಗೆ ಬರ್ತದೆ, ಕೃಷ್ಣನ ವರ್ಣನ ಬರ್ತದೆ. ತುಪ್ಪದೊಳಗೆ ಬಂಗಾರದ ಬುಟ್ಟಿಯೊಳಗೆ ಮುಖ ನೋಡ್ಕೊತಿದ್ದ. ಬೆಳಿಗ್ಗೆ ಎದ್ದುಕೊಳ್ಳೇನೆ ಆ ತುಪ್ಪವನ್ನು ಬ್ರಾಹ್ಮಣರಿಗೆ ಕೊಟ್ಬಿಡ್ತಿದ್ದ. ನಿತ್ಯ ಬ್ರಾಹ್ಮಣರ ಭೋಜನ ಮಾಡ್ತಿದ್ದ. ಆ ತಾಟನ್ನು ಬ್ರಾಹ್ಮಣರಿಗೆ ಕೊಟ್ಬಿಡ್ತಿದ್ದ. ಅಂದರೆ ನೀವು ವಿಚಾರ ಮಾಡಿದರೆ ಎಷ್ಟು ದೊಡ್ಡ ಬಂಗಾರ ಇದೆ. ನಾನು ಮೊನ್ನೆ ತಿರುವನಂತಪುರಕ್ಕೆ ಹೋಗಿದ್ದೆ. ಅಲ್ಲಿ ಬಂಗಾರ, ಅಲ್ಲಿ ಆಭರಣ ನೋಡಿದ್ರೆ ಕಣ್ಣು ಕುಗ್ತವೆ. ಬಟ್ ಅಲ್ಲೆಲ್ಲ ಬೇರೆಯವರೇ ತುಂಬಿಕೊಂಡ.
ನಾನು ಸಾಯಂಕಾಲ 9:09ವರೆಗೆ ನಾನು ರೂಮಿಗೆ ಹೋಗ್ತಾ ಇರುವಾಗ 1,500 ಜನ ಆ ರೋಡ್ ಮೇಲೆ ಆ ದೇವ್ರ ಮುಂದಿಂದೆ ಹೋಗ್ಬಿಟ್ರು. ಯಾರು ಅಂತ ಕೇಳಬೇಡ್ರಿ, ನಿಮಗೆ ಗೊತ್ತಾಗ್ತದೆ. 1,500 ಜನ ಅವ್ರು ತುಂಬಿದ ಇವತ್ತು ಅವೆಲ್ಲ ಸಂಪತ್ತು, ಸಾವಿರಾರು ಕೋಟಿ, ಸಾವಿರಾರು ಕಿಲೋ ಬಂಗಾರ ಎಲ್ಲ ಅವ್ರಿಗೆ ಹೋಗ್ತದೆ. ನಾನು ಬರೋ ಮುಂದಾಗ ಅದನ್ನೇ ಮಾತಾಡ್ತಾ ಇದ್ದೀನಿ. ನಾವು ನಮ್ಮದನ್ನು ಅಷ್ಟೇ ನೋಡ್ಕೊಳ್ಳಿಕತ್ತೀವಿ. ಇಲ್ಲಿ ಹೊರಗೆ ಹೋಗ್ರಿ ನೀವು, ಎಲ್ಲರೂ ಬುರ್ಕ ಹಾಕೊಂಡು ತಿರುಗಾಡ್ತಿರ್ತಾರೆ. ಅದೇ ನಮ್ಮವ್ರು ನೋಡ್ರಿ, ನಮ್ಮ ದೇಶದ ಯಾವ ಬಟ್ಟೆನೂ ಹಾಕ್ಕೊಂಡಿರಂಗಿಲ್ಲ. ಯಾಕಂತಂದ್ರೆ ಅವರಿಗೆಲ್ಲ ಆದರ್ಶ ಮುಖ್ಯ, ಆಕರ್ಷಣೆ ಮುಖ್ಯ ಅಲ್ಲ. ನಮಗೆ ಆಕರ್ಷಣೆ ಮುಖ್ಯ, ಆದರ್ಶ ಮುಖ್ಯ ಅಲ್ಲ. ಆಯಿತಾ? ಹೀಗಾಗಿ ದೇಶ ಎಲ್ಲ ನಾಶವಾಗ್ತದೆ. ಯಾರಿಗೂ ಬೇಕಾಗಿಲ್ಲ, ಯಾರಿಗೂ ದೇಶದ ಬಗ್ಗೆ ಅಭಿಮಾನವಿಲ್ಲ, ಭಕ್ತಿಲ್ಲ. ನಮಗೆ ಬಹಳದ ಅಂತ ನಾ ಹೇಳಲಿಕ್ಕತ್ತಿಲ್ಲ, ನಾವು ಸ್ವಾರ್ಥ ಇಲ್ಲ ಅಂತ ನಾವು ಹೇಳಲಿಕ್ಕತ್ತಿಲ್ಲ, ಸ್ವಾರ್ಥಿಗಳ ಅಲ್ಲ ಅಂತ ಹೇಳಿಕತ್ತೀವಿ. ನನ್ನ ವಾದ ಏನು ಅಂದ್ರೆ, ನಿಮ್ಮ ಮನೆಯೊಳಗೆ ನಮ್ಮ ಧರ್ಮದ ಪ್ರಚಾರವನ್ನು ಮಾಡಿರಿ. ನಿಮ್ಮ ಮನೆಯೊಳಗೆ ನಿಮ್ಮ ಮಕ್ಕಳು ಧಾರ್ಮಿಕರಾಗ ಅಷ್ಟೇ. ದಿನ ನಾನು ಭಾರತೀಯ ವೇಷ ಹಾಕ್ಕೊಳ್ರಿ ಅಂತ ನಂಗೆ ವಾರಕ್ಕೊಮ್ಮೆ ಹಾಕ್ಕೊಳ್ರಿ ಅಂತ ಹೇಳ್ತಿರ್ತೀನಿ. ನಾನು ಎಲ್ಲ ಪ್ರವಚನದೊಳಗೆ ಒಂದೇ ಹೇಳ್ತೀನಿ, ನೀವು ಭಾನುವಾರ ನೀವು ನಿಮ್ಮ ಮಕ್ಕಳು ಭಾರತೀಯ ವೇಷದಿಂದ ಹತ್ತಿರದ ದೇವಸ್ಥಾನಕ್ಕೆ ಹೋಗ್ರಿ, ಗುರುಗಳ ಮಟ್ಟಕ್ಕೆ ಹೋಗ್ರಿ. ಎಲ್ಲಿ ಹತ್ತಿರ ಆಗ್ತದೆ? ನಮ್ಮಲ್ಲಂತೂ ಓಣಿ ಒಳಗೆ ನಮ್ಮ ದೇವಸ್ಥಾನಗಳವ, ಎಷ್ಟು ಜನ ಹೋಗ್ತಾರೆ ದೇವಸ್ಥಾನಕ್ಕೆ? ದಿನ ನಾನು ಹೇಳೋದಿಲ್ಲ, ವಾರಕ್ಕೊಮ್ಮ. ತದ್ವ್ರತಂ. ರವಿವಾರ ಬಂತು ಅಂತಂದ್ರೆ ಇವತ್ತು ರಜಾ ಅದ, ನಾವೆಲ್ಲನೂ ವಿತ್ ಫ್ಯಾಮಿಲಿ ಹೋಟೆಲ್ಗೆ ಹೋಗೋಣ ಅಂತ ಹೋಗ್ತಾರ ಇಲ್ಲ? ಹಂಗಾರೆ ಯಾಕೆ ದೇವಸ್ಥಾನಕ್ಕೆ ಹೋಗೋದಿಲ್ಲ? ದೇವಸ್ಥಾನಕ್ಕೆ ಯಾಕೆ ಹೋಗಬಾರ್ದು? ಇಲ್ಲ, ಅದು ಒಳಗೆ ತುಡಿತಿರಬೇಕು, ರಕ್ತ ಕುದಿಬೇಕು. ಅವ್ರಿಗೇನದ ಇವತ್ತಿಲ್ಲ ನಾಳೆ ಕರ್ನಾಟಕದೊಳಗೆ 40% ನುಸುಳಿಕೊಂಡಾರ. ನಾನು ಪೇಪರ್ ಓದಿದ ಪ್ರಕಾರ 40% ನುಸುಳಿಕೊಂಡಾರ ಬಾಂಗ್ಲಾದೇಶದಿಂದ. ನಾವು ಪೇಪರ್, ಒಂದು ಕೈ ಪೇಪರು, ಒಂದು ಕೈ ಕಾಫಿ ಗ್ಲಾಸ್ ಹಿಡ್ಕೊಂಡು ಆನಂದವಾಗಿ ಓದಿ ಅದನ್ನು ನಾನು ಹೆಂಗೆ ಸುದ್ದಿ ನಿಮ್ಮ ಮುಂದೆ ಹೇಳಿಕತ್ತೀನಿ, ಹಾಗೆ ಇನ್ನೊಬ್ಬರು ಮುಂದೆ ಸುದ್ದಿ ಹೇಳಿಬಿಡ್ತಾರೆ, ಮುಗಿದು ಬಿಡ್ತು, ಚಾಪ್ಟರ್ ಕ್ಲೋಸ್ ಆಯಿತು. ಇದೇ ನಮ್ಮ ದ್ವಾದಶ ಸ್ಕಂದ ಭಾಗವತ ಹೇಳಿಕತ್ತದ, ನಮ್ಮ ದೇಶವನ್ನು ಹೆಂಗೆ ಆಕ್ರಮಣ ಮಾಡ್ಕೊತ ಬಂದರು. ಎಲ್ಲ ಈ ಅಫ್ಘಾನಿಸ್ತಾನ, ಆ ಸ್ಥಾನ, ಈ ಎಲ್ಲನೂ ನಮ್ಮ ಭಾರತ ದೇಶದವು. ಎಲ್ಲನೂ ಹಾಕೋತ ಹೋಗಿ ಇಷ್ಟು ಉಳಿದದ. ಇದು ಕ್ರಮೇಣ ಅದು ಆಹುತಿ ಆಗ್ಲಿಕ್ಕತ್ತದ. ಅದನ್ನು ಹೇಳ್ತಾರೆ ಮೌರ್ಯ ವಂಶ. ಆಮೇಲೆ ತತಃ ಆಂಧ್ರಭೃತ್ಯಾ ಗೋಪಜಾತಯ. ದನಕಾಯವರು ಬಂದ್ರಂತ. ನೀವು ಬರೀ ಮಣ್ಣಿನ ಮಗ ಅಂತ ಕೇಳಿದ್ರೆ ಅಷ್ಟೇ, ದನಕಾಯವರು ಬಂದಿದ್ದಾರೆ ನಮ್ಮ ದೇಶ ಆಳಲಿಕ್ಕೆ. ಗೋಪಜಾತಯ 65 ಜನ, 99 ವರ್ಷ ರಾಜ್ಯ ಆಳ್ಯಾರ. ಅದಾದ ಮೇಲೆ 8 ಜನ ಯವನರು ಬಂದರು. ನೋಡಿ, ಇಲ್ಲಿ ಸ್ಟಾರ್ಟ್ ಆಯಿತು. 8 ಜನ ಯವನರು, 14 ಜನ ತುರುಷ್ಕರು, 13 ಜನ ಸುರುಂಡರು. ಇವರೆಲ್ಲ ಬಂದು 300 ವರ್ಷ ರಾಜ್ಯವನ್ನು ಆಳಿದ್ದಾರೆ. ಎಲ್ಲೆಲ್ಲಿ ಮಸೀದಿ ಸಿಗುತ್ತೆ ಅಲ್ಲೆಲ್ಲ ದೇವಸ್ಥಾನಗಳು, ಎಲ್ಲ ದೇವಸ್ಥಾನವನ್ನು ಆಕ್ರಮಣ ಮಾಡಿದರು. ನಮ್ಮ ಹಿಂದೂ ಧರ್ಮವನ್ನು ನಾಶ ಮಾಡಿದರು. ಎಲ್ಲ ಅತ್ಯಾಚಾರ ಅನಾಚಾರಗಳನ್ನು ಮಾಡಿದರು. ಇದು ಏನೋ ಇವತ್ತು ಸುರಕ್ಷಿತವಾಗಿ ನಾವು ಇದ್ದೀವಿ ಅಷ್ಟೇ ಹೊರತು ಮುಂದಿದು ರಿಪೀಟ್ ಆಗಬಾರ್ದು ಅಂತಿದ್ರೆ ನಮ್ಮ ಮನೆಯೊಳಗೆ ನಾವು ಧರ್ಮವನ್ನು ಪರಿಪಾಲನೆ ಮಾಡಬೇಕು. ನಾವು ತಂದೆ ತಾಯಿಗಳು 100% ಮಾಡಿದರೆ ನಮ್ಮ ಮಕ್ಕಳು 10% ಮಾಡ್ತಾರೆ. ನೀವೆಲ್ಲ ಎಷ್ಟೋ ಜನ ಇದ್ರೋ ಮಡಿ ಮಾಡೋರು ಇದ್ದೀರಿಲ್ಲೋ, ಮಡಿಲಿ ಅಡಿಗೆ, ಮಡಿಲೆಲ್ಲ ಊಟ ಮಾಡೋರು ಇದ್ದಿರಲಿಲ್ಲ. ನೀವು ಎಷ್ಟು % ಮಡಿ ಮಾಡ್ತಿದ್ರಿ, ನಿಮ್ಮ ಮಕ್ಕಳು ಎಷ್ಟು % ಮಡಿ ಮಾಡ್ತಾರೆ. ನಮ್ಮ ಎಳ್ಳಕ್ಕೆ ಕಡ್ಡಿ ಪಟ್ಟಿಗೆ ಬರ್ತಿದ್ದಿಲ್ಲ, ಈಗ ಬರ್ತದೆ. ಪ್ಲಾಸ್ಟಿಕ್ ಬರ್ತಿದ್ದಿಲ್ಲ, ಈಗ ಬರ್ತದೆ. ಮಿಕ್ಸಿ ಬರ್ತಿದ್ದಿಲ್ಲ, ಈಗ ಬರ್ತದೆ. ಒಂದು ಬಟನ್ ಹಾಕ್ಬೇಕಂದ್ರೆ ಇನ್ನೊಬ್ರನ್ನ ಕರೆ, ಬಟನ್ ಹಾಕಪ್ಪ ನಾ ಮಡಿಲಿದ್ದೀನಿ ಅಂತಂತಿದ್ದೀವಿ. ಯಾರನ್ನೂ ಕರಿಯೋ ಕಾಣಿರಲಿಲ್ಲ. ಕರೀಲಿಕ್ಕೆ ಮನೆಯಾಗ ಇದ್ದವ್ರು ಯಾರು? ನಾವೇ ಮತ್ತೊಂದು ಮಾಡ್ಬೋದು. ಆದ್ದರಿಂದ ನಾವು ಮಾಡುವಷ್ಟು ನಮ್ಮ ಮಕ್ಕಳು ಮಾಡ್ಲಿಕ್ಕತ್ತಿಲ್ಲ, ಅವ್ರು ಮಾಡುವಷ್ಟು ಅವ್ರ ಮಕ್ಕಳು ಮಾಡೋದು. ಅಂದ್ರೆ ನಾ ಹೇಳಲಿಕ್ಕತ್ತಿದ್ದು ಧರ್ಮ ಕ್ಷೀಣ ಹಾಕೋತ ಹೊಂಟದ, ಅವರಲ್ಲಿ ಧರ್ಮ ಬೆಳೆಸ್ಕೋತ ಹೊಂಟಾರ.
ಆಗೇನಾಗ್ತದೆ ಕೊನೆಗೇನಾಗ್ತದೆ? ನಾವೆಲ್ಲ ನಾಶ ಆಗ್ಬಿಡ್ತೀವಿ. ನೀವೇನು ಕೂತೀರಿ, ನಾ ಏನು ಹೇಳಿಕತ್ತೀನಿ, ನಮ್ಮ ತಲೆಮಾರಕ್ಕೇನು ಪ್ರಾಬ್ಲಮ್ ಇಲ್ಲ. ಆದರೆ ನಮ್ಮ ಮೊಮ್ಮಕ್ಕಳನ್ನ ನಾವೇನು ನೋಡ್ಲಿಕ್ಕತ್ತೀವಲ್ಲ ಕಣ್ಣಾರೆ, ನಮ್ಮ ಮೊಮ್ಮಕ್ಕಳು ನೋಡಿದಾಗೆಲ್ಲ ನಮ್ಮ ತಲೆ ಬರ್ತದೆ ಇವ್ರ ಪರಿಸ್ಥಿತಿ ಹೆಂಗಿರ್ತದಂತ. ನಮಗೇನು ನಮ್ಮ ಮಕ್ಕಳಿಗೆ ಮನೆ ಮಾಡಬೇಕು, ಐಶ್ವರ್ಯ ಮಾಡಬೇಕು, ಬೇಕಾದಷ್ಟು ಆರಾಮಿರಬೇಕು. ಏನು ಆರಾಮಿರ್ತಾರ? ಅವ್ರು ಆರಾಮಿರ್ಲಿಕ್ಕಾಗಿ ಅವೆಲ್ಲ ಹೆಂಗೆ ಟಾರ್ಗೆಟ್ ಮಾಡಿರಲ್ಲ, ಹಂಗೆ ಇದೊಂದು ಟಾರ್ಗೆಟ್ ಇರಬೇಕು. ಇನ್ನೂ ಕಾಲ ಮಿಂಚಿಲ್ಲ, ನಮ್ಮ ಪರ್ಸೆಂಟೇಜ್ ಜಾಸ್ತಿ ಅದ, ಆದ್ರೆ ಎಷ್ಟು ಕಡಿಮೆ ಆಗ್ಲಿಕ್ಕತ್ತದ ಅಂತದನ್ನು ವಿಚಾರ ಮಾಡ್ಬೇಕಷ್ಟೆ. ಇರಲಿ, ಅಂತೂ ಹಿಂಗೆ ಆಕ್ರಮಣ ಮಾಡ್ತದ. ಅಂಧ್ರವೃತ್ತ್ಯಾ ಗೋಪಜಾತಯ. ಮುಂದೆ ನೈಷಧರು, ಬೇಡ ಜಾತಿಯವರು ಆಳಿದ್ರು ನಮ್ಮ ದೇಶದ. ಅಂದರೆ ನೀವು ಲೆಕ್ಕ ಹಾಕ್ರಿ, ಕ್ಷತ್ರಿಯ ವಂಶದವರೇ ರಾಜ್ಯವನ್ನು ಆಳಬೇಕು ಅಂತನ್ನೋದು ಏನದ ನೋಡ್ರಿ, ಎಂದೋ ಮುಗಿದದ ಸಾವಿರಾರು ವರ್ಷದಿಂದ. ಕ್ಷತ್ರಿಯರೇ ಆಳಬೇಕು ಅಂತಿಲ್ಲ. ನಿನ್ನೊಬ್ಬನೇ ಪ್ರಶ್ನೆ ಮಾಡ್ದ, ನಾವು DC ಆಗಬೇಕಾದ್ರೆ, ಮತ್ತೊಂದು ಆಗಬೇಕಾದ್ರೆ, ಡಾಕ್ಟರ್ ಆಗಬೇಕಾದ್ರೆ ನಮಗೆಲ್ಲ ಭಾರಿ ಭಾರಿ ಎಕ್ಸಾಮ್ಗಳವ, ಈ ರಾಜಕಾರಣಿ ಆಗ್ಬೇಕಾದ್ರೆ ಪರೀಕ್ಷೆ ಯಾಕಿಲ್ಲ ಅಂತ ಕೇಳ್ಯಾರ. ರಾಜಕಾರಣಿ ಆಗ್ಬೇಕಾದ್ರೆ ಪರೀಕ್ಷೆ ಯಾಕಿಲ್ಲ? ಅದಕ್ಕೆ ನಾನು ಉತ್ತರ ಹೇಳಿದೆ, ಯಾಕಿಲ್ಲ ಅಂತಂದ್ರೆ ಅವ್ರಿಗೆ ಬೇಕಲ್ಲ, ಪರೀಕ್ಷೆ ಬರ್ಲಿಕ್ಕೆ ಬೇಕಲ್ಲ. ಒಂದು ಹಿಂದಿಯೊಳಗೊಂದು ಮಾತದ, ನಾವು ಭಾಳ ಕಲ್ತೀವಿ ಅಂಥೇಳಿ ನಮ್ಮ ಗೌರ್ಮೆಂಟ್ ನೌಕರಿ ಸಿಕ್ತು, ನಾವು ಏನೂ ಕಲಿತಿದ್ದಿಲ್ಲ ಅಂತಂದ್ರೆ ನಮ್ಮ ಗೌರ್ಮೆಂಟೇ ನಮ್ದಾಗ್ತಿತ್ತು ಅಂತಂತ. ಹಂಗೆ ಬರ್ತಾ ಬರ್ತಾ ಮಣ್ಣಿನ ಯಾರ್ಯಾರು ಸಂಬಂಧ, ಏನು ಸಂಬಂಧ? ನಮ್ಮ ಕರ್ನಾಟಕದ ಒಂದು ಪ್ರಧಾನ ಆಗಿಬಿಟ್ರೆ ದಿನಾ ರಾತ್ರಿ ಹಿಂದಿ ಹೇಳಿಕೊಡ್ತಿದ್ರು. ರಾತ್ರಿ ಹಿಂದಿ ಬರ್ತಿದ್ದಿಲ್ಲ ಮಣ್ಣಿನ ಮಗಗ, ರಾತ್ರಿ ಹಿಂದಿ ಹೇಳಿಕೊಡ್ಬೇಕು, ಬೆಳತನಕ ಹಿಂದಿ ಹೇಳ್ತಿದ್ರು. ಹಿಂದಿ ಹೇಳಿಕೊಟ್ಟು ಹಿಂದಿ ಕಲಿಸ್ಯಾರ. ಇವ್ರಿಗೆ ಇಷ್ಟು ಜ್ಞಾನ ಬೇಡ. ಒಂದು ಹಿಂದಿ ಬರದೇ ಇದ್ದವನು ಪ್ರಧಾನಮಂತ್ರಿ ಮಾಡಬೇಕಾ ಬೇಡ? ಏನು ಸಂಬಂಧ ಇಲ್ಲ, ಯಾರು ಮೆಜಾರಿಟಿ ಯಾರು ಜಾಸ್ತಿ ಬರ್ತದೆ ಮಾಡಿಬಿಡೋದು. ಹಿಂಗೆ ನಮ್ಮ ದೇಶ ನಾಶ ಹಾಕೋದು ಬಂದದ. ಅದನ್ನು ನಮ್ಮ ಭಾಗವತ್ ತಿಳಿಸ್ಲಿಕ್ಕತ್ತದ. ಅದಕ್ಕೆ ಹೇಳ್ತಾರೆ, ನೈಷಧಾಹ ಪ್ರಜಾಶ್ಚ ಅಬ್ರಹ್ಮಭೂಯಿಷ್ಠಾ ಸ್ಥಾಪಯಿಷ್ಯತೆ ದುರ್ಮತಿ. ಇನ್ನೊಬ್ಬವ ವಿಶ್ವಸ್ಫೂರ್ತಿ ಅಂತ ರಾಜ ಬರ್ತಾನೆ. ಅವನು ಕ್ಷತ್ರಿಯ ಜಾತಿಯನ್ನೆಲ್ಲ ನಾಶ ಮಾಡಿ ದುರ್ಮಾರ್ಗದಲ್ಲಿ ಇದ್ದುಕೊಂಡು ಅವನು ಗಂಗಾ ನದಿಯಿಂದ ಹಿಡ್ಕೊಂಡು ಪ್ರಯಾಗದವರೆಗೆ ಸಂಪೂರ್ಣ ತೀರ್ಥವನ್ನು ನಾಶ ಮಾಡ್ತಾನೆ. ತೀರ್ಥಕ್ಷೇತ್ರ, ನಾವು ಇಲ್ಲಿ ಹುಬ್ಬಳ್ಳಿಯೊಳಗಿದ್ದು ಗಂಗಾ ಅಂತ ಅಂತೀವಿ, ಪವಿತ್ರ ಅಂತ ಭಾವನಾ ಬರ್ತದೆ. ಗಂಗಾ ನದಿಗೆ ಹೋಗಿ ಅಲ್ಲಿ ಪರಿಸ್ಥಿತಿ, ಅಲ್ಲಿ ಹೊಲಸು, ಅಲ್ಲಿ ಇದು ನೋಡಿಬಿಟ್ರೆ ಬೇಡ. ಗಂಗೇತಿ ಒಬ್ಬರೂ ಗಂಗಾ ಅಂತೇಳಿ ನಾವು ಸ್ನಾನ ಕಾಲಕ್ಕೆ ಬಾತ್ರೂಮ್ದೊಳಗಿನ ಒದರ್ತೀವಿ, ಅದೇ ಬೆಸ್ಟ್ ಅಂತ ಅನಿಸ್ತು. ಗಂಗಾ ನದಿಗೆ ಹೋದ್ರೆ, ತುಂಗಾ ನದಿಗೆ ಹೋದ್ರೆ, ಅಲ್ಲಿ ಕ್ಷೇತ್ರಗಳಿಗೆ ಹೋದ್ರೆ ಏನೇನೋ ಭಕ್ತಿ ಇಲ್ಲ. ಸುಮ್ಮನೆ ಗಂಗಾ ನದಿ ಮುಂದೆ ಗಂಗಾ ಪೂಜೆ. ನಾನು ಇದಕ್ಕೆ ಹೋಗಿದ್ದೆ, ಯಾವುದು ಗಂಗೋತ್ರಿ ಮ್ಯಾಲೆ ಗೋಮುಖ ಅಂತದ. ಗಂಗೋತ್ರಿಯೊಳಗೆ ಗಂಗಾದೇವಿ ಉದ್ಭವ ಆಗಿಲ್ಲ, ಗೋಮುಖದೊಳಗೆ ಆಗ್ಯದ. ಗಂಗೋತ್ರಿಯಿಂದ ಗೋಮುಖ 15 ಕಿಲೋಮೀಟ್ರ್ 16 ಕಿಲೋಮೀಟ್ರ್ ಅದ. ಅಲ್ಲಿ ನಡ್ಕೊಂಡ್ರೆ ಹೋಗ್ಬೇಕು, ಕುದುರೆ ಮೇಲ್ರೆ ಹೋಗಬೇಕು. ಹೋಗಿದ್ದೀವಿ. ಅಲ್ಲಿ ಮಾತ್ರ ಇಷ್ಟೇ ಗಂಗಾ ಹರಿತಾಳೆ, ಇಷ್ಟು ಆಕೆ ಗಾತ್ರನೇ ಇಷ್ಟು. ಮಳೆ ನೀರು ಹರಿತಿರ್ತಾವಲ್ಲ ಹಂಗೆ ಹರಿತಿರ್ತಾಳೆ. ಅವಳ ಆರ್ಭಟ ನೋಡಬೇಕು ಅಂದ್ರೆ ಗಂಗೋತ್ರಿ ಒಳಗೆ. ಅಲ್ಲಿ ಭಗೀರಥನ ದೇವಸ್ಥಾನದ, ಅವಳ ಆರ್ಭಟ ನೋಡಬೇಕು, ಗಾತ್ರ ನೋಡಬೇಕು, ಭಯಾನಕದಿತ್ತು, ಹರ್ಕೊಂಡು ಹೋಗುವಂತಾಗದ. ನೀವು ಗಂಗೋತ್ರಿ ಮ್ಯಾಲೆ ಹೋದ್ರಿ ಅಂತಂದ್ರೆ ಗಂಗಾ ಏನೂ ಇಲ್ಲ, ನಿಮ್ಗೆ ಬರಂಗೇ ಇಲ್ಲ. ಇಷ್ಟು ವಿಚಿತ್ರ ಅಲ್ಲಿ ನೋಡ್ತೀವಿ. ಗಂಗಾ ತುಳಸಿ ಅಂತ ಸಿಗ್ತದೆ ಅಲ್ಲಿ ಮ್ಯಾಲೆ, ಗಂಗೋತ್ರಿ ಮೇಲೆ ಗಂಗಾ ತುಳಸಿ ಅಂತ ಸಿಗ್ತದೆ. ಅದು ಹಾದೆ ಕೈಯಾಗಿ ಸಿಗ್ತದೆ. ಅದನ್ನು ಕೈಯಾಗಿ ಹಿಡ್ಕೊಂಡು ಹಿಂಗೆ ತಿಕ್ಕಿ ವಾಸ ನೋಡಿಬಿಟ್ರೆ ಮತ್ತೊಂದು ಕಿಲೋಮೀಟ್ರ್ ಹೋಗ್ಲಿಕ್ಕೆ ಶಕ್ತಿ ಬರ್ತದೆ. ಆಗಿಂದ ತಾತ್ಕಾಲಿಕ ಇಂಜೆಕ್ಷನ್ ತೊಗೊಂಡು ಶಕ್ತಿ ತೋತಾರಲ್ಲ, ಹಂಗೆ ಆ ತುಳಸಿನ ಹಿಂಗೆ ಮಾಡಿದೆ. ಆದ್ರೆ ಒಂದು ಕರೆ ಅದನ್ನು ನಾನು ತರಬೇಕು ಅಂತ ಮಾಡಿದೆ, ಕೊಳತೆ ಹೋಗ್ಬಿಡುತ್ತೆ, ಕೆಳಗೆ ಬರೋದ್ರೊಳಗಾಗಿ ಅಲ್ಲೇ ಬೆಳೀತದೆ. ಆ ಗಂಗಾ ತುಳಸಿನ ಎಲ್ಲೂ ಬೆಳಂಗಿಲ್ಲ. ನನ್ನ ಜೊತೆಗೆ ಒಬ್ಬ ನಮ್ಮ ಶಿಷ್ಯ ಒಬ್ಬ ಹೊಂಟಿದ್ದ, ಕ್ಯಾನ್ಸರ್ ಇದು ಮಾಡಿ ಇದು ಮಾಡ್ಲಿಕ್ಕತ್ತಾನವ, ಕಂಡು ಹಿಡಿಲಿಕ್ಕತ್ತಾನ. ಅವನು ಇದ್ದ. ಅವನು ಅದನ್ನು ಇದರೊಳಗೆ ಗಂಗಾ ತುಳಸಿ ಇಷ್ಟು ಒಮ್ಮಲಿಗೆ ಶಕ್ತಿ ಬರುವಟ್ಟು ಏನದ, ನಾನು ರಿಸರ್ಚ್ ಮಾಡ್ತೀನಿ ಅಂತ ತೊಗೊಂಬಂದ. ಬೆಳಿಗ್ಗೆ ನಮ್ಮ ರೂಮಿಗೆ ಬರೋದ್ರೊಳಗೆ ಕೊಳತು ಹೋಗ್ಬಿಟ್ಟಿತ್ತು. ಅಲ್ಲೇ ಬೆಳಿತಾವ, ಅಲ್ಲೇ ಇರ್ತಾವ. ಅಂಥದ್ದು ಇಷ್ಟು ವಿಚಿತ್ರ. ಅಲ್ಲಿ ನೀರು ಕುಡಿದ್ರಿ ಅಂತಂದ್ರೆ, ಗಂಗೋತ್ರಿ ಮ್ಯಾಲಿಂದ ಹೇಳಿಕತ್ತೀನಿ ನಾನು, ಅಲ್ಲಿ ನೀರು ಕುಡಿದ್ರಿ ಅಂತಂದ್ರೆ ವಿಚಿತ್ರ ಶಕ್ತಿ ಬರ್ತದೆ ನಿಮಗೆ.
ವಿಚಿತ್ರ ಶಕ್ತಿ ಬರ್ತದೆ. ಸುಸ್ತಾಗಿ ಹೋಗಿಬಿಟ್ಟಿರ್ತೀವಿ ನಡ್ಕೊಂಡು, ಆಕ್ಸಿಜನ್ ಕಡಿಮೆ ಇರ್ತದೆ. ಅಂದರೆ ಬದರಿಕ್ಕಿಂತ ಮ್ಯಾಲದು ಆಕ್ಸಿಜನ್ ಕಡಿಮೆ ಇರ್ತದೆ, ನಡಿಲಿಕ್ಕೆ ಆಗೋದಿಲ್ಲ. ತೆಗ್ಗದಿನಿ ಏರಿಳಿತ ಭಾಳ ಇರ್ತಾವೆ. ಹೋಗ್ತಾ ಹೋಗ್ತಾ ಹೋದ್ರೆ ಭಯಂಕರ ಸುಸ್ತಾಗ್ತದೆ. ಅಲ್ಲಿ ನೀರು ಹರಿತಿರ್ತಾವೆ. ಆ ನೀರು ಕುಡಿದ್ರಿಂದ ಮತ್ತೆ ತಾಕತ್ತು ಬರ್ತದೆ. ಆ ತುಳಸಿ ಹಿಂಗೆ ತಿಕ್ಕಿ ನೀವು ವಾಸ ನೋಡಿಬಿಟ್ರೆ ಮತ್ತೆ ತಾಕತ್ತು ಬರ್ತದೆ. ಅಷ್ಟು ಮಹತ್ವ. ನೀವು ನಾನು ಯಾಕೆ ಹೇಳಿಕತ್ತೀನಿ ಅಂದ್ರೆ, ಒಂದಾನೊಂದು ಕಾಲಕ್ಕೆ ನದಿ ನೀರಿನ ಪ್ರಭಾವ ಹೆಂಗಿರ್ತಿತ್ತು. ಈಗ ನದಿ ನೀರು ಕುಡಿಲಿಕ್ಕೆ ಸಾಧ್ಯ ಇಲ್ಲ. ಆಗ ನದಿ ನೀರೊಳಗೆ ಹಂಗೆ ಎಂತಹ ಔಷಧೀಯ ಗಿಡಗಳಿಂದ ಹರಿದು ಬಂದು ಅದು ಔಷಧೀಯ ಗುಣಗಳನ್ನು ಹೊಂದಿತ್ತು ಅಂತ ವಿಚಾರ ಮಾಡಿದರೆ ಆಶ್ಚರ್ಯ ಅನ್ನಿಸ್ತದೆ. ಒಟ್ಟಿಗೆ ನೀವು ಎಲ್ಲನೂ ವಿಚಾರ ಮಾಡ್ಕೋತವ್ರಿ. ನದಿ ಬಗ್ಗೆ ವಿಚಾರ ಮಾಡಿ, ಕ್ಷೇತ್ರದ ಬಗ್ಗೆ ವಿಚಾರ ಮಾಡಿ, ದೇಶದ ಬಗ್ಗೆ ವಿಚಾರ ಮಾಡಿರಿ, ಧರ್ಮದ ಬಗ್ಗೆ ವಿಚಾರ ಮಾಡಿರಿ, ನಮ್ಮ ನಂಬಿಕೆಗಳ ಬಗ್ಗೆ ಯಾವುದ್ರ ಬಗ್ಗೆ ವಿಚಾರ ಮಾಡಿದರೂ ಕೂಡ ಎಲ್ಲ ಹಾಳಾಗ್ತಾ ಬರ್ತಾ ಇದೆ ಅಂತ ಅನ್ನೋದೇ ಇದರ ಮೂಲ ಉದ್ದೇಶ. ಭಾಗವತ್ ಹೇಳೋದು ಅದು. ಅತ್ಯಂತ ನೀಚಾಹ ಕ್ಷತ್ರಜಾತಿ ಉನ್ಮೂಲಯಿತ್ವ, ಕ್ಷತ್ರಜಾತಿಯನ್ನು ನಾಶ ಮಾಡಿ ಇರ್ತಾನೆ. ಅನುಗಂಗಂ ಆಪ್ರಯಾಗಂ ಗುಪ್ತಾಂ ಭೋಕ್ಷಂತಿ ಮೇದಿನೀಂ, ಎಲ್ಲ ಕಡೆಗೂ ಅತ್ಯಂತ ಅಪವಿತ್ರವಾಗಿ ಮಾಡ್ತಕ್ಕಂತಹ ಭೋಕ್ಷಂತಿ ಅಂತ ಹೇಳ್ತಾರೆ. ನೋಡ್ರಿ, ಪರೀಕ್ಷಿತ ರಾಜನಿಂದ ನಂದನವರೆಗೆ 1,000 ಜನ, ಮಾರ್ಜಾರಿಯಿಂದ ಪುರಂಜನವರೆಗೆ 1,000 ಜನ, ಪ್ರದ್ಯೋತನ ಅಂತನ್ನುವ ಅದೊಂದು 3,800, ಶಿಶುನಾಗ ಅಂತನ್ನುವನು 360. ಭೋಕ್ಷಂತಿ ಶೂದ್ರಾಹ. ಭಾಳ ದೀರ್ಘವಾಗಿ ಬಂದದ್ರಿಂದ ಇವ್ರ ವಂಶ ತಲೆಮಾರುಗಳು ಭಾಳ ನಿಮಗೆ ಸಿಗುತ್ತಾವೆ. ನಾನು ಅದನ್ನೇ ಕೂತ್ಬಿಟ್ಟಂದ್ರೆ ಪ್ರಾಯ 7ವರೆಗೆ ಯಾರೂ ಎಚ್ಚರಂಗಿಲ್ಲ ಅಂತ ಅನಿಸ್ತದೆ. ಭೋಕ್ಷಂತಿ ಶೂದ್ರ ವ್ರಾತ್ಯಾಶ್ಚ ಮ್ಲೇಂಚ ಪ್ರಾಯಶ್ಚ ಭೂಭೃತಃ. ಶೂದ್ರಪ್ರಾಯ ನಾವು ಇವತ್ತು ಹೆಂಗಾಗಿವೆ ಅಂದ್ರೆ ಸುಲಭಕ್ಕೆ ಅಡ್ಜಸ್ಟ್ ಆಗ್ಲಿಕತ್ತೀವಿ. ಯಾವುದು ಸುಲಭ ಅದನ್ನು ನಾವು ತೊಳು ಸುಲಭ. ಈಗ ಒದ್ದಿ ಉಟ್ಟುಕೊಂಡು ಇದು ಮಾಡಿಕೊಂಡು ಮಡಿ ಉಟ್ಟುಕೊಂಡು ಈಗ ಊಟದ ಧಾಬಳಿ ಪೂಜಿ ಧಾಬಳಿ ಅಂತ 2 ಭಾಗ ಆಗಿಬಿಟ್ಟಾವೆ. ಅಂದರೆ ಆ ಧಾಬಳಿ ಉಟ್ಕೊಂಡ್ರೆ ಒದ್ದಿ ಪದ್ದಿ ಏನೇನು ಸಂಬಂಧ ಇಲ್ಲ. ಆ ಧಾಬಳಿ ಉಟ್ಕೊಂಡು ಜಗತ್ತು ತಿರುಗಾಡಿ ಬರ್ಬೋದು. ಸುಲಭ, ಅಗ್ರಿ ಸುಲಭ ಆಗ್ತಕ್ಕಂಥದ್ದು. ಈಗ ಮದುವೆ ಹೇಳಕ್ಕ ಮದುವೆ ಇರ್ತದಲ್ಲ, ಯಾವುದು ಸುಲಭ? ಮಠಕ್ಕೆ ಕುಟ್ಟಕ್ಕೆ ಹೋಗೋ ಸುಲಭನ, ಬಫೆದೊಳಗೆ ಹೋಗೋ ಸುಲಭನ? ಯಾವುದು ಸುಲಭ? ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತಾನಮ್ಮ, ಕ್ರಮೇಣ ಅಡ್ಜಸ್ಟ್ ಆಗಿಬಿಡ್ತಾನೆ. ಅದಕ್ಕೆ 108 ಕಾರಣಗಳನ್ನು ಕೊಡ್ತಾನೆ. ಬಿಡ್ಲಿಕ್ಕೆ ಬರೋಂಗಿಲ್ಲ, ನಮ್ಮ ಮಂದಿರ್ತಾವೆ, ಅವ್ರು ಇರ್ತಾರೆ, ಸುಮ್ಮನೆ ಬಿಲ್ಡಪ್ ಕೊಡ್ತಾನೆ. ಅದು ಅರ್ಥ ಇಲ್ಲದು. ತನಗೆ ಬೇಕು ಅಂದರೆ ಹೆಂಗಿದ್ರು ಮಾಡ್ತಾನೆ, ತನಗೆ ಬೇಡಾಗಿತ್ತದು ಎಲ್ಲ ರೀಸನ್ಸ್ಗಳು ಬರ್ತಾವೆ ಅಷ್ಟೇ, ಮತ್ತೊಂದಿಲ್ಲ. ಹಾಗೆ ಮಾಡ್ತಾನೆ. ಅದಕ್ಕೆ ಮ್ಲೇಂಚ ಪ್ರಾಯಶ್ಚ ಭೂಭೃತಃ ಏತೆ ಅಧರ್ಮ ಅನೃತಪರಾಹ ಫಲ್ಗುದಾಸ್ ತೀವ್ರ ಮನ್ಯವಃ. ಇವರಿಗೆಲ್ಲ ಅಧರ್ಮದಲ್ಲಿ, ಆಮೇಲೆ ಸುಳ್ಳು ಮಾತಾಡೋದ್ರೊಳಗೆ, ಆಮೇಲೆ ತೀವ್ರ ಮನ್ಯವ, ಸಿಟ್ಟು ಜಾಸ್ತಿ. ಸಿಟ್ಟು ಜಾಸ್ತಿ ಇದ್ದವರಿಗೆ ಆಯುಷ್ಯ ಕಡಿಮೆ ಆಗ್ತದೆ. ಯಾರಿಗೆ ಸಿಟ್ಟು ಜಾಸ್ತಿ ಇರ್ತದೆ ನೋಡ್ರಿ, ಆಯುಷ್ಯ ಕಡಿಮೆ ಇರ್ತದೆ. ಯಾರಿಗೆ ಸಿಟ್ಟು ಜಾಸ್ತಿ ಇರೋದಿಲ್ಲ, ಆಯುಷ್ಯ ಜಾಸ್ತಿ ಇರ್ತದೆ. ಯಾಕೆ ಅಂತಂದರೆ ರಕ್ತ ಸುಡೋದು ಸಿಟ್ಟಿನಿಂದ. ಮೊದಲೇ ರಕ್ತ ಕಡಿಮೆ, ಅಂಥದ್ರೊಳಗೆ ಆ ರಕ್ತವನ್ನೆಲ್ಲ ನೀವು ನೋಡ್ರಿ 10 ದಿವಸ ಬರೀ ಸಿಟ್ಟು ಮಾಡಿರಿ, ಹಿಮೋಗ್ಲೋಬಿನ್ ನೋಡ್ರಿ ಹೆಂಗಿರ್ತದೆ ನಿಮ್ಮದು. 13, 14 ಇದ್ದಿದ್ದು 8ಕ್ಕೆ ಬಂದು ನಿಂತಿರ್ತದೆ. ಯಾಕೆಂದರೆ ಸಿಟ್ಟು ಅಂತ ಅನ್ನೋದು ನಮ್ಮ ಶಾಸ್ತ್ರದೊಳಗೆ ಸಿಟ್ಟು ಅಂತ ಅನ್ನೋದಕ್ಕೆ ಎಂಥ ಸ್ಥಾನ ಕೊಟ್ಟಾರಂತಂದ್ರೆ, ಮುಂಜಾನಿಂದ ಧರ್ಮ ಮಾಡಿ ಒಂದು ಸಲ ಸಿಟ್ಟಿಗೆ ಬಂದ್ರಿ ಅಂತಂದ್ರೆ ಮಾಡಿದ್ದೆಲ್ಲ ಧರ್ಮನಾಶ ಆಗ್ತದಂತ ಧಮಕಿ ಕೊಟ್ಟಾರ ನಮ್ಮಲ್ಲಿ. ನಾವು ಧರ್ಮ ಮಾಡೋ ಮುಂದಾಗೆ ಸಿಟ್ಟು ಜಾಸ್ತಿ ಮಾಡ್ತೀವಿ. ಒಂದು ಸಲ ಸಿಟ್ಟಿಗೆ ಬಂದರೆ ಮಾಡಿದ್ದೆಲ್ಲ ಹೋಗ್ತದಂತಂದಾಗ ನಾವು ಮಾಡೋ ಮುಂದಾಗ ಸಿಟ್ಟಿಗೆ ಬರ್ತೀವಿ. ಮನೆಯಾಗ ಸತ್ತವ್ರ ಶ್ರಾದ್ದ ಬಂತು ಅಂದ್ರೆ ಇದ್ದವ್ರದ್ದಾದ್ಮೇಲೆ ಸತ್ತವ್ರ ಶ್ರಾದ್ದ. ಎಷ್ಟು ಒದರಾಟ, ಎಷ್ಟು ಚೀರಾಟ, ಎಷ್ಟು ಜಗಳ, ಏನು ಸುದ್ದಿ. ಸುಸೂತ್ರ ಮೈಲಿ ಅಡುಗೆ ಮಾಡೋ ಮುಂದಾಗ ಶಾಂತಿ ಇರ್ತದೆ ಮನೆ. ಹಬ್ಬ ಹುಣ್ಣಿಮೆ ಬಂತು ಅಂದ್ರೆ ಏನು ಒದರಾಟ, ಏನು ಚೀರಾಟ. ಎಷ್ಟು ಸಿಟ್ಟು ಪುಣ್ಯವನ್ನು ಕೊಡುವುದಿಲ್ಲ, ಇದ್ದ ಪುಣ್ಯವನ್ನು ನಾಶ ಮಾಡ್ತದೆ. ತೀವ್ರ ಮನ್ಯವಹ ಅಂತಂದು. ಹಾಗಾದರೆ ಇಲ್ಲೊಂದು ಮಾತು ಹೇಳ್ತಾರೆ, ಬರ್ತಾ 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 ಸಿಟ್ಟು ಜಾಸ್ತಿ ಆಯಿತು ಅಂತಂತಾರೆ. ಯಾಕೆ ಜಾಸ್ತಿ ಆಯಿತು? ಸಿಟ್ಟು ಯಾಕೆ ಜಾಸ್ತಿ ಆಗ್ತದೆ? ಮನುಷ್ಯನಿಗೆ ಅಪೇಕ್ಷೆಗಳು ಜಾಸ್ತಿ ಆದಂಗೆ ಸಿಟ್ಟು ಜಾಸ್ತಿ ಆಗ್ತದೆ.
ಬರೀ ಅಪೇಕ್ಷೆಗಳು ಜಾಸ್ತಿ ಆಗಲ್ಲ. ನಾವೇನು ಮಾಡ್ತೀವಿ ಅಂದರೆ ಯಾವ ಅಪೇಕ್ಷೆ ಪೂರ್ಣ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅಂಥ ಅಪೇಕ್ಷೆ ಮಾಡ್ಕೊತ ಹೋಗ್ತೀವಿ. ಈಗ ನಾನು ಇನ್ನೊಬ್ಬರಿಗೆ ಆರಾಮಿಲ್ಲದೆ ಇದ್ದಾಗ ಏನೂ ನೋಡ್ಕೊಂಡಂಗಿಲ್ಲ, ಬಟ್ ನಾನು ಆರಾಮಿಲ್ಲದೆ ಇದ್ದಾಗ ಅವ್ರು ಹಿಂಗೆ ನೋಡ್ಕೋಬೇಕು ಅಂತ ಅಪೇಕ್ಷೆ ಮಾಡ್ತೀನಿ. ಹೌದಲ್ಲ? ಅವ್ರು ನೋಡ್ಕೊಂಗಿಲ್ಲ. ಹೌದಲ್ಲ? ಅವ್ರು ನೋಡ್ಕೊಂಗಿಲ್ಲ, ಸಿಟ್ಟು. ಕಾಡೆ ಮಾಡಿಕೊಡ್ಲಿಲ್ಲ, ಕಾಡಿಗೆ ಹೋಗ್ತೀನಿ, ಕಾಡೆ ಬೇಡ ಅಂತಂತಾರೆ. ಯಾಕಂದ್ರೆ ಅವ್ನಿಗೆ ಸಿಟ್ಟು ಬಂದುಬಿಟ್ಟಿರ್ತದೆ. ಆಲ್ರೆಡಿ ಅವನಿಗೆ ಸಿಟ್ಟು ಬಂದುಬಿಟ್ಟಿರ್ತದೆ, ತಾನು ಅಪೇಕ್ಷೆ ಮಾಡ್ತಿರ್ತಾನೆ. ಎಲ್ಲಿ ಅಪೇಕ್ಷೆಗಳು ಜಾಸ್ತಿ ಆಗ್ತಾವ ಅಲ್ಲಿ ಸಿಟ್ಟು ಜಾಸ್ತಿ ಆಗ್ತದೆ. ಅಪೇಕ್ಷೆ ಮಾಡೋದು ಕಡಿಮೆ ಮಾಡೋದು. ಕಾಮ ಅಂದ್ರೆ ಅಪೇಕ್ಷಾ, ಅಪೇಕ್ಷಾ ಅಪ್ಪ, ಸಿಟ್ಟು ಮಗ. ಕಾಮಾತ್ ಕ್ರೋಧೋಭಿ ಜಾಯತೆ. ಅಪೇಕ್ಷೆ ಯಾವಾಗಲೂ ಅಪ್ಪ, ಅಪೇಕ್ಷಾದಿಂದ ಸಿಟ್ಟು ಹುಡ್ತದೆ. ಸಿಟ್ಟು ಹೆಂಗೆ ಕಡಿಮೆ ಮಾಡಬೇಕ್ರಿ ಅಂತ ಕೇಳ್ತಾರೆ. ಅಪೇಕ್ಷೆ ಕಡಿಮೆ ಮಾಡು ಅಂತ ಹೇಳ್ತಿರ್ತೀನಿ. ಯಾಕಂದ್ರೆ ನಮ್ಮಲ್ಲಿ ಶಾಸ್ತ್ರದಾಗ ಏನು ಹೇಳ್ತಾರೆ, ಕಾಮಿತಾರ್ಥ ವಿಘಾತಜನ್ಯ ಬುದ್ಧಿಕ್ಷೋಭ ಕ್ರೋಧ ಅಂತ. ಕ್ರೋಧದ ಡೆಫಿನೇಷನ್ ಹೇಳ್ತಾರೆ. ಕ್ರೋಧದ ಡೆಫಿನೇಷನ್ ಏನು ಅಂದರೆ ಅಪೇಕ್ಷಾ ಮಾಡಿದಾಗ, ಅದರ ವಿಘಾತ ಆದಾಗ, ಅಪೇಕ್ಷಾ ಈಡೇರದೇ ಇದ್ದಾಗ ಸಿಟ್ಟು ಬರ್ತದೆ. ಉದಾಹರಣೆ ನೋಡ್ರಿ, ಒಂದೇನೋ ಸಾಮಾನು ತೊಗೊಂಬ ಅಂತ ನೀವು ಮಡಿಲಿ ಕರೆಸಿರ್ತೀರಿ. ಸಾಮಾನು ತೊಗೊಂಬ, ಅವನು ತರಂಗಿಲ್ಲ. ನೀವೇನು ಮಾಡ್ತೀರಿ? ತರಲಿಲ್ಲ, ಭಾಳ ಚಲೋ ಆಯಿತು, ದೇವ್ರು ಒಳ್ಳೇದು ಮಾಡಲಿ ಅಂತಂತೀರಾ. ಅವನ ಮೇಲೆ ಒದರಾಡ್ತೀರಾ ಇಲ್ಲ? ಯಾಕೆ ಸಿಟ್ಟು ಬಂತು ನಿಮಗೆ? ಅವನ ಮೇಲೆ ಯಾಕೆ ಸಿಟ್ಟು ಬಂತು? ನೀನು ತೊಗೊಂಬ ಅಂದಾಗ ತಂದಿದ್ದ ಅಂದ್ರೆ ಸಿಟ್ಟಿಗೆ ಬರ್ತಿದ್ರೇನು? ಇಲ್ಲ, ಅವನು ತಂದಿದ್ದಿಲ್ಲ ಅಂತ ಅನ್ನೋದಕ್ಕೆ ಸಿಟ್ಟು ಬಂತು. ಯಾಕೆ ಬಂತು? ನಾನು ಅಪೇಕ್ಷಾ ಮಾಡಿದೆ, ನಾನು ಹೇಳಿದಂತೆ ಅವ ಮಾಡಬೇಕು ಅಂತ. ಅದು ಅಪೇಕ್ಷಾ ಈಡೇರಲಿಲ್ಲ, ಆದ್ದರಿಂದ ನಾನು ಅವನಿಗೆ ಸಿಟ್ಟು ಬಂತು. ಮಕ್ಕಳಿಗೆ ಹಂಗಾಗ್ತದೆ. ನಮ್ಮವಂತರು ಬಿಟ್ಬಿಡ್ರಿ. ಸಣ್ಣ ಮಕ್ಕಳ ಅಪೇಕ್ಷಾ ಪೂರ್ಣ ಮಾಡದಿದ್ರೆ ಸಿಟ್ಟಿಗೆ ಬಂದು ಹೆಂಗೆ ಹೊಡಿತಾರೆ. ಎಷ್ಟು ತಾಯಂದ್ರೆಲ್ಲ ಹೊಡೆಸ್ಕೊಂಡಾರಲ್ಲ. ಅಪೇಕ್ಷಾ ಎಲ್ಲಿ ವಿಘಾತ ಆಗ್ತದೆ, ಅಪೇಕ್ಷಾ ಎಲ್ಲಿ ಈಡೇರುವುದಿಲ್ಲ, ಅಲ್ಲಿ ಸಿಟ್ಟಿನ ಪ್ರಾದುರ್ಭಾವ ಆಗ್ತದೆ. ಅದಕ್ಕಾಗಿ ತೀವ್ರ ಮನ್ಯವಹ ಬರ್ತಾ 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 ಅಪೇಕ್ಷಾ ಜಾಸ್ತಿ ಆಗಿಬಿಟ್ಟು, ಅಪೇಕ್ಷಾಗಳು ಜಾಸ್ತಿ ಆಗಿಬಿಟ್ಟು, ನಮ್ಮ ಕಾಲದ ಅಪೇಕ್ಷಾಗಳಿಗೂ ನಿಮ್ಮ ಕಾಲದ ಅಪೇಕ್ಷಾಗಳಿಗೂ ಭಾಳ ವ್ಯತ್ಯಾಸ. ಯಾಕಂದ್ರೆ ನಮ್ಮ ಕಾಲಕ್ಕೆ ನಾವು ಮೊಬೈಲ್ ಅಪೇಕ್ಷೆ ಮಾಡ್ತಿದ್ದಿಲ್ಲ, ನಮ್ಮ ಕಾಲಕ್ಕೆ ನಾವು ಲ್ಯಾಪ್ಟಾಪ್ ಅಪೇಕ್ಷೆ ಮಾಡ್ತಿದ್ದಿಲ್ಲ. ಇಷ್ಟೇ, ತಲೆ ಮೇಲೆ ಹೆಣ್ತಿನ ಕುಡಿಸ್ಕೊತಿದ್ವಿ, ತೊಡಿ ಮೇಲೆ ಮಕ್ಕಳನ್ನ ಕುಡಿಸ್ಕೊತೀವಿ. ಇದೇ ಲ್ಯಾಪ್ ಮತ್ತು ಟಾಪ್ ಅಂತ ತಿಳ್ಕೊತಿದ್ದೀವಿ ಹೊರತು ಹೆಚ್ಚಿನ ನಾವೇನು ಲ್ಯಾಪ್ಟಾಪ್ ಇಟ್ಕೊತಿದ್ದಿಲ್ಲ. ಅವು ಹೆಚ್ಚದು. ಈಗ ಬರ್ತಾ 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 ಈ ಸಾಮಾನುಗಳು ಜಾಸ್ತಿ ಆದಂಗೆ ಅಪೇಕ್ಷೆಗಳು ಜಾಸ್ತಿ ಆಗ್ತಿತ್ತು. 40,000 50,000 ಇಲ್ಲದೆ ಇದ್ರೆ ಜೀವನ ನಡೆಯಂಗಿಲ್ಲ ಇವತ್ತು. ಯಾಕಂದ್ರೆ ಸಾಮಾನುಗಳು ಜಾಸ್ತಿ ಆದ, ಅದಕ್ಕೆ ತಕ್ಕಂತೆ ಅಪೇಕ್ಷೆಗಳು ಜಾಸ್ತಿ, ಅಪೇಕ್ಷೆಗೆ ತಕ್ಕಂತೆ ಖರ್ಚು ಜಾಸ್ತಿ ಆಯಿತು, ಖರ್ಚಿಗೆ ತಕ್ಕಂತೆ ಅಷ್ಟು ದುಡ್ಡು ತಿಂಗಳ ತೆಗಿಬೇಕು ಅಂತಲಿಕ್ಕೆ ಅನ್ಯಾಯ ಸ್ಟಾರ್ಟ್ ಆಯಿತು, ಮೋಸ ಪ್ರಾರಂಭ ಆಯಿತು. ಒಂದಕ್ಕೊಂದು ಸರಪಳಿ ಇದ್ದಂಗೆ, ಸರಪಳಿ ಪೋಸ್ಟದ್ದು ಕಾಡು ಊದಿಟ್ಟು ಒಂದು ನುಗ್ಸಿರು ಸಾಕು ಹೋಗ್ತಿರ್ತಾವಂತ, ಹಂಗದ ಇದು. ಅದಕ್ಕೆ ತೀವ್ರ ಮನ್ಯವಹ ಸ್ತ್ರೀ ಬಾಲಕೋ ದ್ವಿಜಗ್ನಾಶ್ಚ. ಬಾಲಕರನ್ನು ಸ್ತ್ರೀಯರನ್ನು ಎಷ್ಟು ಹೀನಾಯಮಾನ್ಯವಾಗಿ ಸಂಹಾರ ಮಾಡೋದು ಅಂದ್ರೆ, ಈಗಂತೂ ನಿಮಗೊಂದು ದ್ವೀಪದ್ದು ಸುದ್ದಿ ಎಲ್ಲ ಕಡೆಗೂ ಹರಡ್ತಾ ಇದೆ. ನಿಮಗೆಲ್ಲ ಗೊತ್ತಿರಬೇಕು ಅಂತ ಅನ್ನಿಸ್ತದೆ. ನಾನು ಹೇಳಲಿಕ್ಕಂತ ನಿಮಗೆ ಕೇಳಲಿಕ್ಕಾಗೋದಿಲ್ಲ ಅಂತ ಕ್ರೂರವಾದಂಥ ಘಟನೆ ಇವತ್ತು. ಟ್ರಂಪನು ಇನ್ವಾಲ್ವ್ ಆಗಿದ್ದಾನೆ ಅಂತರೋದೆಲ್ಲ ಇವತ್ತು ಗದ್ದಲು ನಡೀತಾ ಇದೆ, ಭಾಳ ದೊಡ್ಡ ಗದ್ದಲು ನಡೀತಾ ಇದೆ. ಎಂಥ ದೊಡ್ಡ ಗದ್ದಲು! ಸ್ತ್ರೀ ಬಾಲಕರನ್ನು ಕೊಲ್ಲೋದು, ಹೆಣ್ಮಕ್ಳನ್ನು ಕೊಲ್ಲೋದು ಅಂದರೆ ಆಟ. ನಾವು ಹೆಂಗೆ ಸೊಳ್ಳೆ ಕಡಿತು ಕೊಂದುಬಿಟ್ಟಿವಿ, ಹುಳ ನಮಗೆ ಎಲ್ಲೋ ಬಂತು, ಇಲಿ ಬಂತು ಕೊಂದುಬಿಟ್ಟಿವಿ, ಹಾವು ಬಂತು ಕೊಂದುಬಿಟ್ಟಿವಿ. ಹಂಗೆ ಕೊಲ್ಲುವಂತಹ ಪರಿಸ್ಥಿತಿ ಮುಂದೆ ಬರ್ತದೆ. ಯಾವ ಸ್ತ್ರೀಗೆ ದೇವತಾ ಸ್ಥಾನವನ್ನು ಕೊಟ್ಟಿದ್ದಾರೆ, ಅವಳನ್ನು ಹೀನಾಯಮಾನವಾಗಿ ಕೊಲ್ಲತಕ್ಕಂತಹ ಘಟನೆಗಳನ್ನು ಇವತ್ತು ನಿಮಗೆ ಪ್ರತ್ಯೇಕವಾಗಿ ನಾನು ಇದ್ರ ಬಗ್ಗೆ ಮಾತಾಡೋದಿಲ್ಲ. ನೀವು ನಾನು ಹೇಳಿದ ಮೇಲೆ ಮುಂದೆ ವಿಚಾರ ಮಾಡಿ, ಇದನ್ನು ನೋಡ್ರಿ, ಕೇಳ್ರಿ. ಎಷ್ಟು ಕ್ರೂರತ ಜಗತ್ತಿನ ನಡೆದದಂತಂಬುದು ಗೊತ್ತಾಗ್ತದೆ. ಅದು ಸ್ತ್ರೀ ಬಾಲ ಗೋ ದ್ವಿಜಗ್ನಾಶ್ಚ. ಒಂದಾನೊಂದು ಕಾಲಕ್ಕೆ ಆಕಳು ಅಂತಂದರೆ ಸಾಕು, 33 ಕೋಟಿ ದೇವತೆಗಳ ಮೂರ್ತಿ ಆಕಳು ಅಂತಂದರೆ. ವಾಯುದೇವರು 4 ರೂಪವನ್ನು ತಾಳ್ತಾರೆ. ಅಶನ, ಪಿಪಾಸ, ಪಾನಶ್ಚ, ಮೃತ್ಯುಶ್ಚೇತಿ ಚತುರ್ವಿಧ, ಏಕಏವ ಮಹಾನ್ಮಾಯು ಸರ್ವದೇವೇಶ ಸಂಸ್ಥಿತ ಅಂತ 4 ರೂಪ. ಹಸಿವಿ, ನೀರಡಕಿ ಇತ್ಯಾದಿ ರೂಪದಿಂದ ಎಲ್ಲ ದೇವತೆಗಳಿಗೆ ಹಸಿವೆ ಆದಾಗ ನಮಗೆ ಹಸಿವಿ ನೀರಡಕಿ ನೀಗಿಸ್ಕೊಳ್ಳಿಕ್ಕೆ
ದೇಹನೇ ಇಲ್ಲವಲ್ಲ, ಏನು ಮಾಡೋಣ ಅಂತ ದೇವತೆಗಳು ಹೇಳಿದ್ರೆ ಮೊಟ್ಟ ಮೊದಲು ಸೃಷ್ಟಿ ಮಾಡಿದ್ದೆ ಆಕಳು. ಎಲ್ಲ ದೇವತೆಗಳು ಆಕಳಲ್ಲಿ ಹೋದರು. ಆಕಳಿಂದ ನೀರು ಕುಡಿಯೋದು, ಆಕಳಿಂದ ಆಹಾರ ತೆಗೆದುಕೊಳ್ಳೋದು, ಇದೆಲ್ಲ ಮಾಡಿದರು. ಮುಂದೆ ಬಂದರೆ ಕುದುರೆ. ಆಮೇಲೆ ದೇವತೆಗಳಂತಾರೆ, ತಿನ್ನೋದಾಯಿತು ಉಣ್ಣೋದಾಯಿತು ಇಷ್ಟೇ ಆಯಿತು, ಯಾರು ನಮಗೆ ತಿನ್ಲಿಕ್ಕೆ ಕೊಡ್ತಾರೆ, ಯಾರು ನಮಗೆ ಉಳ್ಳಿಕ್ಕೆ ಕೊಡ್ತಾರೆ, ಅವ್ರ ಬಗ್ಗೆ ನಾವು ಕರುಣಾ ತೋರಿಸ್ಬೇಕಲ್ಲ ಅಂತನ್ನೋದಕ್ಕಾಗಿ ಕೃತಜ್ಞತಾ ಸಮರ್ಪಣೆ ಮಾಡಲಿಕ್ಕೆ ನಮಗೆ ಜನ್ಮ ಬೇಕು ಅಂತಂದಾಗ ಮನು ಅವಬೋಧನೆ, ತಿಳುವಳಿಕೆ ಇದ್ದಂತಹ ಪ್ರಾಣಿ ಮನುಷ್ಯ ಅಂತನೋ ಜನ್ಮವನ್ನು ಸೃಷ್ಟಿ ಮಾಡಿ. ಸೊ ಆಕಳು ಅಂತಂದರೆ ನಮಗೆ ಹಿರಿಯ ವಂಶದಲ್ಲಿ ಒಂದು ಹಿರಿಯ ಪ್ರಾಣಿ ಆಕಳು. ಅದು ಲೌಕಿಕವಾಗಿಯೂ ಸಾಕಷ್ಟು ಪ್ರಯೋಜನಕಾರಿಯಾಗಿದೆ, ಆಧ್ಯಾತ್ಮಿಕವಾಗಿಯೂ ಸಾಕಷ್ಟು ಪ್ರಯೋಜನಕಾರಿಯಾಗಿದೆ. ಅದರ ಧ್ವನಿ, ಅದರ ಬಾಲ್ನಿಂದ ಬಂದ ನೀರಿನ ಪ್ರೋಕ್ಷಣೆ, ಅದರ ದರ್ಶನ ಎಷ್ಟು ಪುಣ್ಯವನ್ನು ಹೇಳಿದ್ದಾರೆ. ಒಬ್ಬ ತಾಯಿ ಒಬ್ಬರು ಇಬ್ಬರು 3 ಜನರ ಮಕ್ಕಳಿಗೆ ಮಾತ್ರ ಹಾಲು ಕೊಟ್ಟು ತಾಯಿ ಆಗ್ತಾಳೆ, ಆಕಳು ಮಾತ್ರ ಸಾವಿರಾರು ಜನರಿಗೆ ಹಾಲು ಕೊಟ್ಟು ತಾಯಿ ಆಗ್ತಾಳೆ. ಅದಕ್ಕೆ ಗಾವೋ ವಿಶ್ವಸ್ಯ ಮಾತರ ಅಂತ ವೇದ ಹೇಳ್ತದೆ. ಜಗತ್ತಿನ ತಾಯಿ ಅಂದರೆ ಆಕಳು ಅಂತ. ಎಷ್ಟು ಜನ ಆಕಳು ಸಾಕ್ತಾರೆ? ಒಂದಾನೊಂದು ಕಾಲಕ್ಕೆ ನಮ್ಮ ಮನೆಯೊಳಗೆ ಒಂದು ಶ್ರಾದ್ದ ಆದರೆ ಒಂದು ಗೋದಾನ ಮಾಡ್ತಿದ್ರು. ಮುಂಜುವೆ ಆದರೆ 50 ಗೋದಾನ ಮಾಡ್ತಿದ್ರು, ಮದುವೆ ಆದರೆ 100 ಗೋದಾನ ಮಾಡ್ತಿದ್ರು. ಎಲ್ಲಿ ಮಾಡ್ತಾರೆ? ಯಾರು ಇದ್ರೆ ಮಾಡಬೇಕಲ್ಲ. ನಾಯಿನೂ ಸಾಕ್ಲಿಕ್ಕೆ ತಯಾರಾಗಿವೆ. ಕಿಮ್ಮತ್ತಿನ ನಾಯಿನ ತೊಗೊಂಬರ್ತಾರೆ. ನಮಗಿಂತ ಕಾಸ್ಟ್ಲಿ ಅದರ ಸಾಬೂನು, ನಮಗಿಂತ ಕಾಸ್ಟ್ಲಿ ಅದರ ಬಿಸ್ಕಿಟ್ಟು. ನಮ್ಮ ಬಿಸ್ಕಿಟ್ ಇನ್ನೂ ಆ ಗ್ಲುಕೋಸ್ ಪಾರ್ಲೆ ಆದದು, ಅದರದ್ದು ರೇಟ್ ಇನ್ನೂ ಏರಿಲ್ಲ. ಅದು ಎಲ್ಲದ್ರೂ ಅಲ್ಲೇ ಅದದು ₹5 ಅದು. ಅಂಥದ್ದು ಉಳಿದ ಅದ್ರದ್ದು ಭಯಂಕರ ಕಿಮ್ಮತ್ತು. ಯಾರು ನಾಯಿ ಸಾಕ್ಯಾರ ಅವಕನ್ನ ಎಲ್ಲ ಕೌನ್ಸಿಲಿಂಗ್ ಮಾಡಿ ನೋಡಿ ನಾನು. ನಾಯಿ ಒಳಗೆ, ತಾಯಿ ಹೊರಗೆ. ಎಲ್ಲ ಹೇಳ್ತಾರೆ, ಹಿಂದಕ್ಕೆ ನಾಯಿ ರೋಡ್ ಮೇಲೆ ತಿರುಗಾಡ್ತಿದ್ದು ಅಂತ, ಆಕಳು ಒಳಗಿರ್ತಿದ್ದು ಅಂತ. ಇದು ಉಲ್ಟಾ ಆಗ್ಯದ. ಆಕಳುಗಳು ಹೊರಗೆ ತಿರುಗಾಡ್ತಿರ್ತಾವ, ನಾಯಿ ಒಳಗೆ ಕೂತಾವ. ಅಲ್ಲ, ಇದು ಭಾಳ ಹೇಳ್ಯಾರ. ಮೊದಲೆಲ್ಲ ಮನ್ಯಾಗ ಊಟ ಮಾಡ್ತಿದ್ರು, ಹೊರಗೆ ಹೋಗ್ತಿದ್ರು. ಈಗ ಹೊರಗೆ ಊಟ ಮಾಡ್ತಾರೆ ಮನ್ಯಾಗ ಅಂತೇಳಿ ಇಂಥವು ಭಾಳ ಹೇಳ್ಯಾರ. ಎಷ್ಟು ಉಲ್ಟಾ ಆಗ್ಯಾವ ಜಗತ್ತಿನೊಳಗೆ. ಅದಕ್ಕೆ ಆಕಳು ಅಂತನ್ನೋದನ್ನು ರಕ್ಷಣೆ ಮಾಡಬೇಕು. ಎಲ್ಲಿ ಗೋರಕ್ಷಣೆಯನ್ನು ಮಾಡ್ತಾರೆ ಅಲ್ಲಿ ನೀವು ಸಾಮಾನ್ಯವಾಗಿ ಗೋಗ್ರಾಸಗಳನ್ನು ಕೊಡ್ತಾ ಇರ್ರಿ. ಎಷ್ಟೋ ಮಂದಿ ಸ್ವಾಮಿಗಳು ಗೋರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ವಾಸ್ತವಿಕದ ಒಂದು ಆಕಳ ರಕ್ಷಣೆ ಮಾಡೋದು ಅಂತಂದರೆ ಎಷ್ಟು ಕಷ್ಟ ಇದೆ. ನಾವೀಗ 12 ಆಕಳುಗಳನ್ನ ರಕ್ಷಣೆ ಮಾಡ್ತೀವಿ. ಸುಮಾರು 50,000 to 60,000 ಬರುತ್ತೆ ತಿಂಗಳ ಖರ್ಚು. ಅದರ ಡಾಕ್ಟರು, ಅದರ ರೋಗ, ಅದರ ಹುಲ್ಲು ಹಿಂಡಿ, ಮತ್ತೊಂದು ಮಗದೊಂದು ಸಮಸ್ಯೆ ಅದ, ಇಲ್ಲ ಅಂತ ನಾ ಹೇಳಲಿಕ್ಕತ್ತಿಲ್ಲ. ಆದರೆ ಗೋರಕ್ಷಣೆ ಮಾಡಬೇಕು ಅಂತಲೂ ನಮ್ಮ ತಲೆಗೂ ಇಲ್ಲಲ್ಲ ಅಂತ. ಮಾಡ್ರಿ, ಬೇಕಾದ್ರೆ ಬಿಡ್ರಿ. ಗೋರಕ್ಷಣೆ ಮಾಡಬೇಕು ಅಂತಲೂ ನಮ್ಮ ತಲೆಯೊಳಗೆ ಇಲ್ಲ. ಯಾಕೆ ತಲೆಯೊಳಗಿಲ್ಲ? ಬೇರೆ ಬೇರೆ ರಾಜ್ಯದೊಳಗೆ ಗೋಮಾಂಸವನ್ನು ನಿಷೇಧ ಮಾಡಿದರು, ಕರ್ನಾಟಕದೊಳಗೆ ನಿಷೇಧ ಮಾಡಲಿಲ್ಲ. ನಮ್ಮ ಕರ್ನಾಟಕದಿಂದಲೇ ಗೋವಾಕ್ಕೆ ಹೋಗ್ತದೆ ಗೋವಿನ ಮಾಂಸ. ಅಂದಮೇಲೆ ಗೋರಕ್ಷಣೆ ಮಾಡಬೇಕು ಅಂತನ್ನೋದು ಎಲ್ಲ ಆಯಿತು. ಎಲ್ಲಿಗೆ ಬಂತು? ಗೋಘ್ನ, ಸ್ತ್ರೀ ಬಾಲ ಗೋ ದ್ವಿಜಘ್ನಾಶ್ಚ. ಆಕಳಗಳನ್ನು ಕೊಲ್ಲೋದು, ಆಕಳ ಮಾಂಸವನ್ನು ತಿನ್ನೋದು, ಇಂಥದ್ದು ಬಂತು. ಪರದಾರಧನಾವೃತಾ, ಇನ್ನೊಬ್ಬರ ಸಂಪತ್ತು, ಇನ್ನೊಬ್ಬರ ಹೆಣ್ಣಿನ ಮೇಲೆ ತಾವು ಆರಾಮಾಗಿ ಭೋಗ ಮಾಡ್ತಾ ಇರೋದು ಅಂತನ್ನೋದು. ಸೂರ್ಯೋದಯಾಸ್ತಮಾನ ಮಾತ್ರಜ್ಞ. ನಮಗೆಲ್ಲ ಹೆಂಗದ? ಸೂರ್ಯೋದಯ ಯಾವಾಗ ಆಗ್ತದೆ, ಸೂರ್ಯಾಸ್ತ ಯಾವಾಗ ಆಗ್ತದೆ ಇಷ್ಟೇ ಗೊತ್ತದ. ಸೂರ್ಯೋದಯ ಆಗಿ ಸೂರ್ಯಾಸ್ತ ಆಗುವುದರೊಳಗಾಗಿ ಏನಾಗ್ತದೆ ನಮಗೆ ಗೊತ್ತಿಲ್ಲ. ಒಮ್ಮ ಅಶ್ವಿನಿ ದೇವತೆಗಳು ಒಬ್ಬ ರಾಜನ ಮನೆಗೆ ಹೋದರು. ಹೋದ ಮೇಲೆ ಅವರಿಗೆ ಹಾಲು ಕೊಡಬೇಕು, ಏನೋ ಹಣ್ಣು ಕೊಡಬೇಕು ಅಂತೇಳಿ ರಾಜ ಅಡುಗೆ ಮನೆಗೆ ಹೋಗಿ ಹಾಲು ಕಾಸ್ಕೊಂಡು ಹೊರಗೆ ಬಂದ. ಹೊರಗೆ ಬಂದ್ಕೊಂಡು ಅಶ್ವಿನಿ ದೇವತೆಗಳು ಎಷ್ಟು ಮುದುಕಾಗಿದೆಯೋ ಅಂತಂದರು. ಅಂದ್ರೆ ಅಡುಗೆ ಮನೆಗೆ ಹೋಗಿ ಹೊರಗೆ ಬರೋದ್ರೊಳಗಾಗಿ ನಾವು ಅಷ್ಟು ಮುದುಕಾಗಿರ್ತೀವಿ, ನಮಗೆ ಗೊತ್ತಾಗೋದಿಲ್ಲ. ಭಾಳ ದಿವಸ ಆಮೇಲೆ ನಮ್ಮನ್ನೇನು ನೋಡ್ತಾರೆ ನೋಡ್ರಿ, ಅವ್ರಿಗೆ ಗೊತ್ತಾಗ್ತದೆ ನಮಗೆ ಎಷ್ಟು ವಯಸ್ಸಾಗಿದೆ ಅಂತ. ಬೆಳವಣಿಗೆ ಮತ್ತು ಬೆಳೆಯುವುದು ಮತ್ತು ತಿಳಿಯುವುದೇನಿದೆ ನಮಗೆ ಗೊತ್ತಾಗೋದಿಲ್ಲ. ನಾವು ಭಾಳ ಕೇಳಿ ಓದಿ
ಎಲ್ಲ ಮಾಡಿ ಭಾಳ ತಿಳ್ಕೊಂಡಿರ್ತೀವಿ. ನಾವು ಭಾಳ ತಿಳ್ಕೊಂಡಿವಿ ಅಂತಂದ್ರೆ ನಮಗೆ ಗೊತ್ತಾಗೋದಿಲ್ಲ, ಒಂದು ಪ್ರಸಂಗದೊಳಗೆ ಗೊತ್ತಾಗ್ತದೆ. ಹಂಗೆ ನಮಗೆ ಭಾಳ ಬೆಳೆದೀವಿ, ವಯಸ್ಸಾಗಿದೆ ಅಂತ ಗೊತ್ತಾಗೋದಿಲ್ಲ, ಒಂದು ಪ್ರಸಂಗದೊಳಗೆ ಗೊತ್ತಾಗ್ತದೆ. ಹಂಗೆ ಅವ್ರು ಹೇಳ್ತಾರೆ, ಸೂರ್ಯೋದಯಾಸ್ತಮಾನ ಮಾತ್ರಜ್ಞ ಅಲ್ಪ ಬಲ. ಬರ್ತಾ ಬರ್ತಾ ಬಲ ಕಡಿಮೆ ಆಗ್ತದೆ, ಭಾಳ ಬಲ ಕಡಿಮೆ ಆಗ್ತಾ ಇದೆ. ನಮ್ಮಷ್ಟು ಬಲ ಇವತ್ತಿನ ಜನ್ರೇಷನಕ್ಕಿಲ್ಲ, ಅಷ್ಟು ವಿಚಿತ್ರ ಇದೆ. ನಾವು ಮೊನ್ನೆ ತಿರುವನಂತಪುರಕ್ಕೆ ಹೋಗಿದ್ದೀವಿ. ಹೋದಾಗ ಅಲ್ಲೊಂದು ಜಟಾಯು ಬಿದ್ದಂಥ ಒಂದು ಸ್ಥಳ ಇದೆ. ಸುಮಾರು ಇದೇನು ಕಂಪೌಂಡ್ ಅದ, ಈ ಕಂಪೌಂಡದಷ್ಟು ಜಟಾಯು ಕಲ್ಲಿನೊಳಗೆ ಮೂರ್ತಿ ಮಾಡಿದ್ದದ. ಅದನ್ನು ನೋಡ್ಲಿಕ್ಕಂತೆ ರೋಪ್ಗಳ ಮೇಲೆ ಹೋಗಬೇಕು, ಅಲ್ಲೇ ಇರ್ತದೆ. ಅದು ಅವತ್ತು ನಾವು ಹೋದಾಗ ಕೆಟ್ಟಿತ್ತದ, ರೋಪ್ ಕೆಟ್ಟಿತ್ತು. ನಡ್ಕೊತ ಹೋಗಿ 800 ಮೆಟ್ಲುಗಳವ, 800 ಮೆಟ್ಲು. ಅಕ್ಷರಶಃ ನಿಮಗೆ ಹೇಳ್ತೀನಿ, ನಾವೇನು ನಿತ್ಯ ಪ್ರಾಣಾಯಾಮ ಸಂಧ್ಯಾವನ ಮಾಡ್ತೀವಿ, ನಾವು ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ದೂರ ಇದ್ದರೆ ಈ ತರುಣ ಹುಡುಗರು 20 ಸಲ ಕೂತು 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 ಬರ್ತಿದ್ರು. ನನ್ನ ಮಕ್ಕಳಿಗೆ ನಾನು ಅದನ್ನು ತೋರಿಸಿದೆ, ನೋಡಿ ನಾವು ಪ್ರಾಣಾಯಾಮ ಮಾಡೋ ಶಕ್ತಿ ಹೆಂಗದ, ಪ್ರಾಣಾಯಾಮ ಬಿಟ್ಟ ಶಕ್ತಿ ಹೆಂಗದ ನೋಡೋದು. ನಮಗಿಂತ ವಯಸ್ಸು 40 ವರ್ಷ ಕಡಿಮೆ ಇದ್ದವರು ನಮ್ಮ ಜೊತೆಗೆ ನಡಿಲಿಕ್ಕಾಗೋದಿಲ್ಲ. ಯಾಕಿದು ಪ್ರಾಣಾಯಾಮದ ಶಕ್ತಿ. ಪ್ರಾಣಾಯಾಮ ಅಂತ ದೊಡ್ಡ ಬಲ ಕೊಡ್ತದೆ ನಿಮ್ಮ ಏರ್ಲಿಕ್ಕೆ ಹೋದರೆ. ಈಗ ನಿಮ್ಗೆ ಹೇಳ್ತೀನಿ, ಈಗ ಟೆಸ್ಟ್ ಮಾಡೋ ಮುಂದಾಗ ನಡೆಸ್ತಾರೆ, ನಿಮಗೆ ವಾಕರ್ ಮೇಲೆ ನಡೆಸ್ತಾರೆ. ವಾಕರ್ ಮೇಲೆ ನಡೆಸೋ ಮುಂದಾಗ 9 ಮಿನಿಟ್ ನಡೆಸ್ತಾರೆ. ನಿಮ್ಗೆ ಗೊತ್ತಿರ್ಬೇಕು, ಯಾರೋ ಡಾಕ್ಟರ್ ಇದ್ದಾರೆ, 9 ಮಿನಿಟ್ ನಡೆಸ್ತಾರೆ. ಆ 9 ಮಿನಿಟ್ ನಡೆಸೋ ಮುಂದಾಗ ಜೋರು ಮಾಡ್ತಿರ್ತಾರೆ, ಫಾಸ್ಟ್ ಮಾಡ್ತಿರ್ತಾರೆ. ದಮ್ ಆಯಿತು ಅಂತಂದ್ರೆ ನಿಮ್ಗೆ ಪ್ರಾಬ್ಲಮ್ ಅದ ಅಂತ ಅರ್ಥ. 9 ನಿಮಿಷ ದಮ್ ಆಗದೇ ಇದ್ದರೆ ನಿಮಗೇನೂ ಪ್ರಾಬ್ಲಮ್ ಇಲ್ಲ. ಹಿಂಗಾಗಿ ನಾನು ಒಮ್ಮೆ ಹೋಗಿದ್ದೆ, 9 ಆಯಿತು, 10 ಆಯಿತು, 11 ಆಯಿತು, ಎಷ್ಟು ಪಾಠ ಮಾಡಿದೆ. ನನಗೆ ಅವ್ನು ಕೇಳಿಸಿದ ಮೇಲೆ ಕೇಳ್ದ, ನೀವು ನಿತ್ಯ ವಾಕಿಂಗ್ ಮಾಡ್ತೀರಿ ಅಂತ ಕೇಳ್ದ. ಮಾಡ್ತೀನಪ್ಪ, 4 ಕಿಲೋಮೀಟ್ರ್ ಮಾಡಿರ್ತೀನಿ ಅಂತ. ಇಲ್ಲಿ ಯಾಕೆ ಬಂದ್ರಿ ಅಂತ ಕೇಳ್ದವ. ನಾನು ಯಾಕೆ ಹೇಳಿಕತ್ತೀನಿ ಅಂದರೆ, ಒಂದು ಸಂಧ್ಯಾ ವಂದನ ಮಾಡೋದ್ರಿಂದ 8 ಪ್ರಾಣಾಯಾಮ ಬರ್ತಾವೆ, ಅದರ ಬಲನೇ ಬಲ ನಿಮಗೆ ಗೊತ್ತಿಲ್ಲ. ಏನೂ ಖರ್ಚಿಲ್ಲಾರ್ದ ಬಲ ಇದು. ಪ್ರಾಣಾಯಾಮದಿಂದ ಬರತಕ್ಕಂಥ ಬಲ ಅದ್ಭುತವಾದ ಬಲ. ನೀವು ಬರ್ತಾ ಬರ್ತಾ ನಿಮ್ಮ ಹೃದಯದ ಇದು ಏನಂದ್ರೆ ನೋಡಿ, ಬಡತ ತರುಣ ಹಾಕೋತ ಬರ್ತದೆ. ಹೋಯ್ತು, ಎಲ್ಲ ಧರ್ಮ ಬಿಟ್ಟುಬಿಟ್ರು, ಯೋಗ ಮನೆ ಬಿಟ್ಟು ಹೋಗ್ಬಿಡ್ತು, ರೋಗ ಮನೆಯೊಳಗೆ ಬಾಡಿಗೆ ಬಂತು. ಪ್ರತಿಯೊಬ್ಬರ ಮನೆಯೊಳಗೆ ಇವತ್ತಿನ ದಿವಸ ರೋಗ ಇಲ್ಲದೆ ಇದ್ದಂಥ ಒಂದು ಮನೆ ಕಾಣಿಸೋದಿಲ್ಲ. ಹೇಳ್ರಿ, ಇಂಥ ಮನೆಯೊಳಗೆ ಏನೂ ರೋಗಿಲ್ಲ, ಎಲ್ಲೂ ಇಲ್ಲ. ನಾನು ಗುಲ್ಬರ್ಗಕ್ಕೆ ಪ್ರವಚನಕ್ಕೆ ಹೋದಾಗ ಒಬ್ಬರು ಮನೆಗೆ ಹೋಗಿದ್ದೆ. ಕಪಾಟ ಮ್ಯಾಲೊಂದು ಖಾನಿ, ಮಧ್ಯದಲ್ಲೊಂದು ಖಾನಿ, ಕೆಳಗೊಂದು ಖಾನಿ. ಮ್ಯಾಲ ಫಾದರ್ ಅಂತ ಬರೆದಿದ್ರು, ಮಧ್ಯದಲ್ಲಿ ಮದರ್ ಅಂತ ಬರೆದಿದ್ರು, ಕೆಳಗೆ ಸಿಸ್ಟರು ಏನೋ ಬರೆದಿದ್ರು. ಏನು ರೀ ಅಂತ ಕೇಳ್ದೆ, ನಮ್ಮ ಲೈಬ್ರರಿ ಅಂದರು. ಏನು ಲೈಬ್ರರಿ? ಏನು ಪುಸ್ತಕ ಅಲ್ಲ, ಔಷಧದ ಲೈಬ್ರರಿ. ಮ್ಯಾಲೆಲ್ಲ ಅಪ್ಪಂದು ಔಷಧಗಳು, ಮಧ್ಯದೊಳಗೆಲ್ಲ ತಾಯಿ ಔಷಧ. ಏನಿದೆ ಔಷಧ ತಿಂದು ಬದುಕಬೇಕಾದಂಥ ಪರಿಸ್ಥಿತಿ ಬಂತು. ಯಾಕೆ ಬಂತು ಅಂದ್ರೆ ಧರ್ಮ ಬಿಟ್ಟಿವಿ ನಾವು. ಇಂಟರ್ನೆಟ್ ನೀವು ನೋಡ್ರಿ, ಒಬ್ಬ ಹೆಣ್ಮಗಳು, ಬ್ರಾಹ್ಮಣರ ಹೆಣ್ಮಗಳು, ಅವಳಿಗೆ 7ರಿಂದ 8 ಕ್ಯಾನ್ಸರ್ ಆಗಿತ್ತು. ಅಮೇರಿಕಾದೊಳಗಿದ್ದಾರೆ. 7ರಿಂದ 8 ಕ್ಯಾನ್ಸರ್ ಆದ್ರೆ ಹೆಂಗೆ ಸಾಯ್ತು, ನಮ್ಮ ದೇಶದಲ್ಲಿ ನಾ ಸಾಯ್ತೀನಿ ಅಂತೇಳಿ ಆ ಹೆಣ್ಮಗಳು ಬಂದು ಫಾರ್ಮ್ ಹೌಸ್ ಮಾಡಿಕೊಂಡು ಅಲ್ಲಿ ಹೂವು ತುಳಸಿ ಬೆಳೆಸಿ ಗೊಬ್ಬರ ಹಾಕಿ ಅವಳಿಗೆ 1 ತಿಂಗಳೇನೋ ಟೈಮ್ ಕೊಟ್ಟಿದ್ರಂತ. ತಿಂಗಳಾಯ್ತು, 3 ತಿಂಗಳಾಯ್ತು, 4 ತಿಂಗಳಾಯ್ತು, 5 ತಿಂಗಳಾಯ್ತು. ಮತ್ತೊಂದು ಟೆಸ್ಟ್ ಮಾಡಿದಾಗ ನಾರ್ಮಲ್ ಇದ್ದಾಳಂತ. ಅಂದ್ರೆ ಆಗಿನ ವಾತಾವರಣ, ನಮ್ಮ ಧರ್ಮ, ಬೆಳಗ್ಗಿಂದ ರಾತ್ರಿ ಮಾಡ್ತಕ್ಕಂಥ ಕೆಲಸಗಳು ಕರೆಕ್ಟಾಗಿ ಮಾಡ್ತದೆ. ನಮ್ಮಂಥ ಆಯುಷ್ಯವಂತರು, ನಮ್ಮಂಥ ಆರೋಗ್ಯವಂತರು ಜಗತ್ತಿನೊಳಗೆ ಯಾರೂ ಇಲ್ಲ. ಇದು ಸರಿ ಅನಿಸ್ಬೋದು, ಸರಿ ಅನಿಸದೇ ಇರಬಹುದು, ಆದರೆ ಮಾಡಿದವರಿಗೆ ಮಾತ್ರ ಲಾಭದ. ಅದಕ್ಕೆ ಸೂರ್ಯ ಅಲ್ಪಬಲಾಹ ಅಲ್ಪಾಯು ಅಸಂಸ್ಕೃತಾ ಕ್ರಿಯಾಹೀನ ರಜಸ ತಮಸಾವೃತಾ. ಏನೂ ಸಂಸ್ಕಾರವಿಲ್ಲ. ಸಂಸ್ಕಾರ ಅಂತನ್ನೋದು ಸಭ್ಯತನ ಕಲಿಸ್ತದೆ. ನಮ್ಮ ಮನೆ ಹುಡುಗರು ಓಡಾಡ್ಲಿಕ್ಕೆ ಬಂದರು ಅಂತಂದ್ರೆ ಅದು ಸಂಸ್ಕಾರ ಕಲಿಸ್ತದೆ. ಸಂಸ್ಕಾರ ನೀವು ಕೊಟ್ಟಿರೋ ಇಲ್ಲೋ ಅಂತ ಅನ್ನೋದನ್ನು ಮಕ್ಕಳು ನಮ್ಮಲ್ಲಿ ಬಂದು ಯಾರೋ ಬಂದು ಮುಟ್ಟಿಬಿಡ್ತಾರೆ. ವಿದ್ಯಾಪೀಠ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ, ಮುಟ್ಟಿದ್ಕೊಂಡು ಅವು ನಾ ಏನೂ ಓದಾಡಂಗಿಲ್ಲ, ಏನೂ ಓದಾಡಂಗಿಲ್ಲ. ಯಾಕಂದ್ರೆ ಅದು ಅವನು ತಪ್ಪಲ್ಲ.
ಆ ಹುಡುಗರು ತಪ್ಪಲ್ಲ. ಮಡಿ ಯಾವುದು ಮೈಲಿಗೆ ಯಾವುದು ಅಂತ ಕಲಿಸಿದ ಅವ್ರ ಅವ್ವ ಅಪ್ಪಗೆ ಗೊತ್ತಿಲ್ಲ ಮಡಿ ಯಾವುದು ಮೈಲಿಗೆ ಯಾವುದು ಅಂತ. ಮಕ್ಕಳಿಗೆ ಏನು ಕಲಿಸ್ತಾರೆ? ನಮ್ಮ ಧರ್ಮವನ್ನು ನಾವು ಪ್ರೀತಿಸದೇ ಇದ್ದರೆ ಯಾರು ಪ್ರೀತಿಸ್ಬೇಕು? ನಮ್ಮ ಮಕ್ಕಳನ್ನು ನಾವೇ ಪ್ರೀತಿಸ್ಬೇಕಲ್ಲೇನೋ. ನಮ್ಮ ಮಕ್ಕಳನ್ನ ಇನ್ನೊಬ್ಬರನ್ನ ಪ್ರೀತಿಸ್ತಾರ? ನಮ್ಮ ಧರ್ಮವನ್ನು ನಾವೇ ಪ್ರೀತಿಸ್ಬೇಕು. ಇನ್ನೊಬ್ರು ಯಾಕೆ ಪ್ರೀತಿಸ್ತಾರ? ಯಾಕೆ ಪ್ರೀತಿಸ್ತಾರೆ ಹೇಳ್ರಿ? ಆದ್ರೆ ಆಶ್ಚರ್ಯ ನಿಮಗೆ ಅನ್ನಿಸ್ತದ, ನಮ್ಮ ಧರ್ಮವನ್ನು ಬಯೋರು ನಮ್ಮವರೇ. ತೆಗಿರಿ, ಯೂಟ್ಯೂಬ್ ತೆಗಿರಿ, ಆ ಧರ್ಮ ಹಂಗದ, ಈ ಧರ್ಮ ಬರೇ ನಮ್ಮ ಹಿಂದೂ ಧರ್ಮಕ್ಕೆ ಬೈತಾರೆ. ಕಟ್ಟಿಗೆ ಕಟ್ಟಾಗಬೇಕಾದ್ರೆ ಕೊಡ್ಲಿ ಕಾರಣ, ಕಟ್ಟಿಗೆ ಕಡಿಬೇಕಾದ್ರೆ ಕಟ್ಟಿಗೆ ಸಹಾಯ ಮಾಡಬೇಕು. ಕೊಡ್ಲಿಗೆ ಕಟ್ಟಿಗೆ ಸಹಾಯ ಮಾಡಿದರೆ ಆ ಕಟ್ಟಿಗೆ ಕಡಿತದೆ. ಹಂಗೆ ನಮ್ಮ ಧರ್ಮ ನಾಶ ಮಾಡೋರಿಗೆ ನಮ್ಮವರೇ ಸಹಾಯ ಮಾಡ್ತಾರ ಅಂತ ಅನ್ನೋದಕ್ಕೆ ನಮ್ಮ ಧರ್ಮ ನಾಶ ಆಯ್ತು. ಅದಕ್ಕೆ ಹೇಳ್ತಾರೆ ಅಸಂಸ್ಕೃತಾ ಕ್ರಿಯಾಹೀನಾ ರಜಸ ತಮಸಾವೃತ. ಯಾವಾಗಲೂ ರಜೋಗುಣ, ನನಗೇನು ಲಾಭ? ಸೇವಾಭಾವ ಅಂತನ್ನೋದು ಇಲ್ಲವೇ ಇಲ್ಲ. ನಮಗೇನು ಲಾಭ ಇದ್ರೆ ಮಾಡೋದು, ಇಲ್ಲ ಮೊದಲಂಗಿತ್ತ. ನಮ್ಮದು ಒಂದು ಸೇವಾಭಾವ ಇರಬೇಕಾ ಬೇಡ? ಪ್ರತಿಯೊಂದರೊಳಗೂ ಲಾಭ ನೋಡ್ತಾ ಇದ್ರೇನು? ಇದು ರಾಜಸ ಬುದ್ಧಿ ಅಂತ ಕರೀತಾರೆ. ರಾಜಸ ಬುದ್ಧಿ, ಸಾತ್ವಿಕ ಬುದ್ಧಿ ಇಲ್ಲ. ಆಶ್ಚರ್ಯ ಅನ್ನಿಸ್ತದೆ ರೀ. ಟ್ರಕ್ ಆಕ್ಸಿಡೆಂಟ್ ಆಗಿರ್ತದೆ, ಕಾರ್ ಆಕ್ಸಿಡೆಂಟ್ ಆಗಿರ್ತದೆ, ಅಲ್ಲಿ ಹೋಗಿ ರೆಕಾರ್ಡಿಂಗ್ ಮಾಡ್ಕೋತಾರೆ. ಅವನು ಚಿತ್ರದುರ್ಗ ಹತ್ರ ಸೈಕಲ್ ಆಕ್ಸಿಡೆಂಟಾಗಿ ಬಿದ್ದರೆ ನನ್ನ ದವಾಖಾನೆ ಕರ್ಕೊಂಡು ಹೋಗ್ರಿ ಅಂತ ಒದರ್ಲಿಕ್ಕತ್ತಾನ. ಇವ್ರು ಇನ್ನೂ ರೆಕಾರ್ಡ್ ಮಾಡ್ಕೊತಾರೆ. ಇಷ್ಟು ಕಾಮನ್ ಸೆನ್ಸ್ ಇಲ್ಲ ಇವತ್ತಿಗೂ. ಹಂಗೆ ಹಾದಿಗಳ ಜಗಳ ಆಯ್ತು ಅಂದ್ರೆ ಬಿಡಿಸಂಗಿಲ್ಲ, ರೆಕಾರ್ಡ್ ಮಾಡ್ತಾರೆ. ಸೆಲ್ಫಿ ಮತ್ತು ಸೆಲ್ಫಿಶು ಎರಡೂ ಪ್ರಾಬ್ಲಮ್ ಆಗ್ಯಾವ ಈಗ. ಬರೀ ಸ್ವಾರ್ಥ, ಬರೀ ಸೆಲ್ಫಿ ತಕ್ಕೊಳ್ಳೋದು. ಎಷ್ಟು ಮಂದಿ ಹಾಳಾಗ್ಲಿಕ್ಕತ್ತಾರೆ ಇದರಿಂದ. ಅದಕ್ಕೆ ಅಸಂಸ್ಕೃತಾ ರಜಸ ತಮಸಾ ವೃತಾ ಅನ್ಯೋನ್ಯತೋ ರಾಜಭಿಶ್ಚ ಕ್ಷಮ್ಯಾಸ್ಯಂತಿ ಪೀಡಿತ. ಪರಸ್ಪರ ದ್ವೇಷ, ರಾಜರೊಳಗೆ ದ್ವೇಷ. ಯಾರ್ಯಾರು ಮೇಲಾಧಿಕಾರಿಗಳಿದ್ದಾರ ಅವರವರು ಜಗಳಾಡ್ತಾರೆ, ಅವರವರು ಜಗಳಾಡೋದ್ರಿಂದ ನಾವೆಲ್ಲ ಒದ್ದಾಡ್ತೀವಿ. ಅದಕ್ಕೆ ಹೇಳ್ತಾರೆ ರಾಜಭಿಶ್ಚ. ಇಷ್ಟೆಲ್ಲ ಬಂದ ಮೇಲೆ ಕಲಿಯುಗ ಧರ್ಮ ಪ್ರಾರಂಭವಾಯಿತು. ಕಲಿಯುಗದೊಳಗೆ ಏನಾಗ್ತದೆ ಅಂತಂಬುದನ್ನು ವಿಶೇಷವಾಗಿ ಕಲಿಯುಗ ಧರ್ಮ ಹೇಳ್ತಾರೆ ನೋಡ್ರಿ. ಕಲಿಯುಗದೊಳಗೆ ಏನಾಗ್ತದೆ? ತತಶ್ಚ ಅನುದಿನಂ ಧರ್ಮ ಸತ್ಯಂ ಶೌಚಂ ಕ್ಷಮ ದಯ ಕಾಲೇನ ಬಲಿನಾ ರಾಜನ್ ನಂಕ್ಷಂತಿ ಆಯುರ್ಬಲಂ ಸ್ಮೃತಿ. ಕ್ರಮೇಣ 4 ಪಾದ ಧರ್ಮದ್ದು, ಆ 4 ಪಾದ ಧರ್ಮಗಳು ನಾಶವಾಗ್ತವೆ. 4 ಪಾದ ಧರ್ಮ ಮುಂದೆ ಹೇಳ್ತಾರೆ. 4 ಪಾದ ಧರ್ಮಗಳು ನಾಶವಾಗ್ತವೆ. ವಿತ್ತಮೇವ ಕಲೌನೃಣ, ಸಂಪತ್ತೇ ಪ್ರಧಾನ. ವಸುದೇವ ಅಂತ ಜೀವನಿಗೆ ಕರೀತಾರೆ. ಜೀವನಿಗೆ ವಸುದೇವ ಯಾಕಂತ ಕರೀತಾರೆ? ಸಾತ್ವಿಕ ರಾಜಸ್ತಾಮಸ. ವಸು ಏವ ದೇವ ವಸುದೇವ. ಸಂಪತ್ತನ್ನೇ ದೇವರು ಅಂತ ತಿಳ್ಕೊತಾರ. ಪ್ರತ್ಯೇಕ ದೇವ್ರನ್ನ ಒಪ್ಪಂಗಿಲ್ಲ. ಸಂಪತ್ತು ಬಂದ್ರೆ ಸಾಕು, ದೇವರು ಬಂದಂಗೆ ಅವನಿಗೆ. ಅವನು ವಸುದೇವ ತಾಮಸ. ವಸ್ವರ್ಥಂ ದೇವ ವಸುದೇವ, ಸಂಪತ್ತಿಗಾಗಿ ದೇವರು. ದೇವರು ಸಂಪತ್ತು ಕೊಡಲಿಲ್ಲ ಅಂದರೆ ಕ್ಯಾನ್ಸಲ್. ಪರೀಕ್ಷಾ ಹಾಲಿಗೆ ಬಂದಿರ್ತಾರೆ, ಮಾರ್ಚ್ ಏಪ್ರಿಲ್ದೊಳಗೆ ಪರೀಕ್ಷಾ ಹುಡುಗರು ಬಂದಿರ್ತಾವೆ. ಈ ಸಲ ದೇವ್ರ ಪರೀಕ್ಷಾ ಪಾಸ್ ಮಾಡಿದ್ರೆ ಮತ್ತೆ ಆ ದೇವಸ್ಥಾನಕ್ಕೆ ಮುಂದಿನ ವರ್ಷ ಬರ್ತಾರೆ. ಬರಲಿಲ್ಲ ಅಂದರೆ ವೆಂಕಪ್ಪ ಇದ್ದರೂ ಕೂಡ ಇನ್ನೊಬ್ಬ ವೆಂಕಪ್ಪನ ಗುಡಿ ಅದ, ಅಲ್ಲಿ ಹೋಗ್ತಾರೆ. ಯಾಕಂದ್ರೆ ಈ ವೆಂಕಪ್ಪ ಬರೋಬರಿಲ್ಲಂತ, ಆ ವೆಂಕಪ್ಪ ಬರೋಬರಂತ. ಹಂಗೆ ದೇವರನ್ನೇ ಪರೀಕ್ಷೆ ಮಾಡಿ. ವಸ್ವರ್ಥಂ ದೇವ, ಸಂಪತ್ತಿಗಾಗಿ ದೇವರು. ಮೂರನೇದವರು ಸಾತ್ವಿಕರು ಯಾರು ಅಂದರೆ ದೇವ ಏವ ವಸುದೇವ, ದೇವರನ್ನೇ ಸಂಪತ್ತು ಅಂತ ತಿಳ್ಕೊಂಡವರು ಸಾತ್ವಿಕರು. ಆದರೆ ಕಲಿಯುಗದೊಳಗೆ ಹಂಗಲ್ಲ, ಸಂಪತ್ತು ಪ್ರಧಾನವಾದದ್ದು. ಸಂಪತ್ತು ಇಲ್ಲದೆ ಇದ್ದರೆ ಏನೂ ಉಪಯೋಗ ಇಲ್ಲ ಅಂತನ್ನುವಂತೆ ವಿತ್ತಮೇವ ಕಲೌನೃಣಾಂ ಅಂತಂತಾರೆ. ಜನ್ಮ ಆಚಾರ ಗುಣೋದಯ. ಒಳ್ಳೆ ಜನ್ಮ ಅಂದರೆ ಏನು? ಯಾರು ದೊಡ್ಡವರು ಅಂದ್ರೆ ಯಾರು ಶ್ರೀಮಂತರ ಮನೆಯೊಳಗೆ ಹುಡ್ತಾರೆ ಅವ್ರು ದೊಡ್ಡವರು. ನಮ್ಮಲ್ಲೆಲ್ಲ ನಾವು ಧಾರ್ಮಿಕ ಕಾರ್ಯಕ್ರಮ ಮಾಡ್ತೀವಿ. ಒಳ್ಳೆ ಸಾತ್ವಿಕರು ಬಂದಿರ್ತಾರೆ, ವಿದ್ವಾಂಸರು ಬಂದಿರ್ತಾರೆ, ಅವ್ರಿಗೆ ಮುಂದೆ ಕರಂಗಿಲ್ಲ. ಯಾವನೊಬ್ಬ ಕೋಟ್ಯಾಧೀಶರು ಬಂದಂದರೆ ಬನ್ನಿ ಮುಂದೆ ಬನ್ನಿ, ಹೊಲೆಯನಾದರೂ ತಂದು ಒಳಗೆ ಸೇರಿಸುವಿ, ಹಣವೇ ನಿನ್ನಯ ಗುಣ ಎಂತೂ ವರ್ಣಿಸಲಿ. ವಾದರಾಜ ಸ್ವಾಮಿಗಳು ಹಣದ ಬಗ್ಗೆ
ಹಾಡು ಹಾಡಿದ್ದಾರೆ. ಕುರುಡನಾದವನಿಗೆ ಕನ್ಯೆಯ ಕೊಡಿಸುವಿ. ಯಾವ ಕುರುಡಿದ್ದಾನ ಅವನಿಗೆ ಕನ್ಯೆ ಕೊಡ್ತಾನೆ. ಅದಕ್ಕೆ ನಮ್ಮ ಸುಭಾಷಿತದ ಯಸ್ಯಾಸ್ತಿ ವಿತ್ತಂ ಸನರ ಕುಲೀನ. ಯಾವನಲ್ಲಿ ಸಂಪತ್ತಿದೆ ಅವನೇ ಕುಲೀನ, ಅವನೇ ಗುಣಜ್ಞ, ಅವನೇ ಸುಂದರ ಎಲ್ಲ ಆಗ್ತದೆ. ಸರ್ವೇ ಗುಣ ಕಾಂಚನ ಆಶ್ರಯಂತೆ. ಯಸ್ಯಾಸ್ತಿ ವಿತ್ತಂ ಸನರ ಕುಲೀನ ಸಪಂಡಿತ ಶ್ರುತವಾನ್ ಗುಣಜ್ಞ ಸಯೇವ ಭಕ್ತ ಸಚ ದರ್ಶನೀಯ ಸರ್ವೇ ಗುಣ ಕಾಂಚನಂ ಆಶ್ರಯಂತೆ. ದುಡ್ಡಿಲ್ಲಾರ್ದೆ ಏನೂ ನಡೆಯುವುದಿಲ್ಲ. ಅವನೇ ದೊಡ್ಡವನು, ಅವನೇ ಕುಲೀನ. ಇದನ್ನೇ ವಾದರಾಜಸ್ವಾಮಿಗಳು ಹಾಗೆ ಮಾಡಿದ್ದಾರೆ. ಒಂದಾನೊಂದು ಕಾಲಕ್ಕೆ ದೇವಸ್ಥಾನವನ್ನು ನೋಡ್ಲಿಕ್ಕೆ ಕೊಡ್ತಿದ್ದಿಲ್ಲ. ಅವ ಶ್ರೀಮಂತನೇ ಇರಲಿ ಬಡವನೇ ಇರಲಿ ಕೊಡ್ತಿದ್ದಿಲ್ಲ. ಇವತ್ತು ಅವ ಶ್ರೀಮಂತನಾಗಿಬಿಟ್ಟ ಅಂದ್ರೆ ಒಳತಂಕ ಬರ್ತದೆ. ಹೊಲೆಯನಾದವನಿಗೆ ಒಳಗೆ ಸೇರಿಸುವಿ ಹಣವೇ ನಿನ್ನಯ ಗುಣ ಎಂತು ವರ್ಣಿಸಲಿ. ಹಣವೇ ನಿನ್ನ ಗುಣ ಏನಪ್ಪ, ನೀನೇ ಸರ್ವೋತ್ತಮ, ನೀನೇ ದೇವರು, ನೀನೇ ಸರ್ವಜ್ಞ, ನೀನೇ ಗುಣ ಪರಿಪೂರ್ಣ ಅಂತನೋ ಹಂಗೆ ವಿತ್ತವೇ ಜಗತ್ತಿನ ದೇವರಾಗ್ತಾರೆ. ವಿತ್ತಮೇವ ಕಲವು ನೃಣಾಂ ಜನ್ಮ ಆಚಾರ ಗುಣೋದಯ. ಧರ್ಮನ್ಯಾಯ ವ್ಯವಸ್ಥಾಯಾಮ್ ಕಾರಣಂ ಧನಮೇವ ಚ. ಧರ್ಮ ಯಾವ ಕಡೆಗಿದೆ, ನ್ಯಾಯ ಯಾವ್ದ ಕಡೆ ಇದೆ? ಯಾರು ದುಡ್ಡು ಕೊಡ್ತಾರೋ ಅವ್ರ ಕಡೆಗೆ ನ್ಯಾಯ. ಸುಳ್ಳು ಸಾಕ್ಷಿ ಹೇಳಿ ಜೀವನ ಮಾಡೋರಿದ್ದಾರೆ ಸಾವಿರಾರು ಜನ. ಅವ್ರ ಕೆಲಸನೇ ಸುಳ್ಳು ಸಾಕ್ಷಿ ಹೇಳೋದು. ಅದು ಜಡ್ಜಿಗೂ ಗೊತ್ತಿರ್ತದೆ, ವಕೀಲಿಗೂ ಗೊತ್ತಿರ್ತದೆ. ಆ ಸೂಟ್ ಕೇಸ್ ಮಾತ್ರ ಅವ್ರ ಬಾಯಿ ಬಂದ್ ಮಾಡಿರ್ತದೆ. ಸುಳ್ಳು ಸಾಕ್ಷಿ ಹೇಳಿ ಬದುಕೋರಿದ್ದಾರೆ ರೀ. ಅವ್ರ ಜೀವನನೇ ಸುಳ್ಳು ಸಾಕ್ಷಿ ಹೇಳೋದು. ನಿಮಗೆ ಆಶ್ಚರ್ಯ ಅನ್ನಿಸ್ತದೆ. ಯಾಕೆ? ಧರ್ಮನ್ಯಾಯ ವ್ಯವಸ್ಥಾಯಾಮ್ ಕಾರಣಂ ಧನಮೇವ ಚ. ಧನ ಕೊಟ್ಟರೆ ನ್ಯಾಯ ನಿಮ್ಮ ಕಡೆಗೆ ಆಗ್ತದೆ, ಧನ ಇಲ್ಲ ಅಂದ್ರೆ ಆಗೋದಿಲ್ಲ. ಕಣ್ಣಿಗೆ ಪಟ್ಟಿ ಕಟ್ಟಿದ್ದು ಯಾಕೆ ಗೊತ್ತದೇನು? ಕೋರ್ಟ್ನಾಗ ಯಾಕೆ ಕಟ್ಟಿರ್ತಾರೆ ಪಟ್ಟಿ ಕಟ್ಟಿ? ನಾವು ನ್ಯಾಯ ಅನ್ಯಾಯ ನೋಡೋದಿಲ್ಲ. ಬಡವರು ಸಣ್ಣವರು ದೊಡ್ಡವರು ನೋಡೋದಿಲ್ಲ. ನ್ಯಾಯ ನ್ಯಾಯ ಅಂತ ಕಣ್ಣು ಮುಚ್ಚಿಕೊಂಡಿರ್ತಾರೆ. ಈಗ ಹಂಗಲ್ಲ. ಯಾರೇ ಬರಲಿ ನ್ಯಾಯ ಕಣ್ಣು ಮುಚ್ಚಿಕೊಂಡಿರ್ತೀವಿ. ಯಾರು ಸೂಟ್ ಕೇಸ್ ಕೊಡ್ತಾರೋ ಅವ್ರು ಅಷ್ಟೇ ಅಂತೇಳಿ ಕರಿ. ಸೂಟ್ ಕೇಸು ಕರಿ ಇರ್ತದೆ, ಪಟ್ಟಿನೂ ಕರಿ ಇರ್ತದೆ. ಅದರ ಕಡೆ ನಾವು ಆಗ್ತೀವಿ. ಅದಕ್ಕೆ ಧನದಿಂದ ಧರ್ಮ, ಧನದಿಂದ ನ್ಯಾಯ ಈ ಕಲಿಯುಗದೊಳಗೆ ಆಗ್ತದೆ. ನಾವೆಲ್ಲ ನೋಡ್ತಾ ಇದ್ದೀವಲ್ಲ, ನಾವು ಇವತ್ತಿಗೂ ಅನುಭವಿಸ್ತಾ ಇದ್ದೀವಲ್ಲ. ಅದನ್ನು ಧರ್ಮನ್ಯಾಯ ವ್ಯವಸ್ಥಾಯಂ ಕಾರಣಂ ಧನಮೇವ ಚ. ದಾಂಪತ್ಯ ಅಭಿರುಚಿರ ಹೇತು. ಗಂಡ ಹೆಂಡತಿ ಅಂದರೆ ಏನು ಅಂದ್ರೆ ಅವಳ ಕುಲ ಏನು, ಅವಳ ಗೋತ್ರ ಏನು, 3 ತಲೆಮಾರು ತನಕ ನೋಡ್ಬೇಕಂತದ್ರಿ. ನಾವು ವಾಂಗ್ನಿಶ್ಚಯ ಅಂತ ಮಾಡ್ತೀವಿ. ಮದುವೆಗಿಂತ 3 ತಿಂಗಳು ಮೊದಲು ವಾಂಗ್ನಿಶ್ಚಯ ಅಂತ ಮಾಡ್ತೀವಿ. ಮಾಡೋ ಮುಂದೆ ಕನ್ಯಾದ್ದು 3 ತಲೆಮಾರ, ವರಂದು 3 ತಲೆಮಾರ. ಆ 3 ತಲೆಮಾರದ ಕುಡುಕರು, ಕಳ್ಳರು, ದುಷ್ಟರು, ಕುಷ್ಠರೋಗಿಗಳು ಯಾರೂ ಇರಬಾರ್ದು. ದಶದೋಷ ವಿವರ್ಜಿತ. 10 ದೋಷಗಳು ಇಲ್ಲದೆ ಇದ್ದಾಗ ಆ ಕನ್ಯಾನ ವರನ್ನ ಕೊಡಿಸ್ತಿದ್ದೇವೆ. ಹೀಗಾಗಿ ಡಿವೋರ್ಸ್ ಆಗೋದು ಭಾಳ ಕಮ್ಮಿ ಇದ್ದು. ಏನು ಅಂದರೆ ಈಗೇನಂದ್ರೆ ಸೌಂದರ್ಯಮೇವ ದಾಂಪತ್ಯ ಅಭಿರುಚಿ. ನೋಡ್ತಾರೆ ಫೇಸ್ಬುಕ್, ಅವಳ ಫೇಸ ಇವನಲ್ಲಿ ಬುಕ್ ಆಗ್ತದೆ, ಇವಳು ಫೇಸ ಅವನಲ್ಲಿ ಬುಕ್ ಆಗ್ತದೆ. ಮುಗಿದಾಯಿತು. ಸೌಂದರ್ಯವನ್ನು ನೋಡಿ ಅಭಿರುಚಿ ಹೇತು. ಆಮೇಲೆ ಸ್ಟಾರ್ಟ್ ಆಗೋದೇನು? ಚಾಟಿಂಗು. ತಂದೆ ತಾಯಿಗಳಿಗೆ ಚೀಟಿಂಗು. ಇವರಿಬ್ಬರು ಚಾಟಿಂಗ್ ಮಾಡ್ಕೋತ ಗಪ್ಪು ಮುಚ್ಚಿ ಮುಸುಕಿನೊಳಗೆ ಚಾಟಿಂಗ್ ನಡೆದಿರ್ತದೆ. ಪಾಪ ತಂದೆ ತಾಯಿಗಳು ಮಲ್ಕೊಂಡಾವ ಅಂತ ತಿಳ್ಕೊಂಡಿರ್ತಾವೆ. ಮುಂದೆ ಮುಖ ನೋಡಬೇಕು ಅಂತ ಅನಿಸ್ತದೆ. ಚಾಟಿಂಗ್ದಾಗ ಬರೀ ಮಾತಿರ್ತದೆ. ಮುಂದೆ ನಿನ್ನ ನೋಡಿ ಮಾತಾಡಬೇಕು ನನಗನ್ನಿಸ್ತದೆ, ನಾನು ನೋಡಿ ಮಾತಾಡಬೇಕು ನಿನಗನ್ನಿಸ್ತದೆ ಅಂತ ಅಂದ್ಕೊಳ್ಳೆ ನಡಿ ಸ್ಕೈಪ್ ನೋಡಿಬಿಡ್ರಿ ಅಂತ. ಸ್ಕೈಪ್ದೊಳಗೆ ಇಬ್ಬರು ನೋಡ್ಕೋತಾರೆ, ಮುಂದೆ ಎಸ್ಕೇಪ್ ಆಗಿಬಿಡ್ತಾರೆ. ಸ್ಕೈಪ್ ನೆಕ್ಸ್ಟ್ ಪ್ರೋಗ್ರಾಮನೇ ಎಸ್ಕೇಪ್. ಅಂದರೆ ಏನಾಯ್ತು? ಈಗ ಸೌಂದರ್ಯವೇ ಪ್ರಧಾನ. ಮದುವೆ ಆಗಬೇಕು ಅಂದರೆ ಏನು ನೋಡ್ತಾರೆ? ಸೌಂದರ್ಯ ನೋಡಬಾರ್ದು ಅಂತಿಲ್ಲ. ಕುಲಶೀಲ ರೂಪ ವಿದ್ಯಾ ವಯೋ ದ್ರವಿಣ ಧಾಮ ವೀರಾತ್ಮ ತುಲ್ಯಂ. ರುಕ್ಮಿಣಿ ಪತ್ರ ಏನು ಬರೀತಾಳೆ? ಮೊದಲೇದು ಕುಲ, ಆಮೇಲೆ ಶೀಲ ಕ್ಯಾರೆಕ್ಟರ್. ಕುಲಶೀಲ ವಿದ್ಯಾ ವಯೋ ದ್ರವಿಣ ಧಾಮ. ಧಾಮ ಅಂದ್ರೆ ಸ್ವಂತ ಮನೆನ ಬಾಡಿಗೆ ಮನೆನ. ಲಾಸ್ಟಿಗೆ ಧಾಮ. ಮೊದಲಿಗೆ ಕುಲ, ಅದು ಪೂರ್ಣ ಉಲ್ಟಾಗ. ಮೊದಲು ಸ್ವಂತ ಮನೆನ ಬಾಡಿಗೆ ಮನೆಯ ಧಾಮ. ಆಮೇಲೆ ದ್ರವಿಣ ಪ್ಯಾಕೇಜ್ ಅಷ್ಟು ದ್ರವಿಣ ಧಾಮ ಅಷ್ಟೊಳಗೆ ಆಕೆ ಚಹಾ ಬೇ ತಂದು ಕೊಟ್ಟಿರ್ತಾರೆ. ಇವು ಕುಡಿದು ಎಸ್ ಅಂದ್ಬಿಟ್ಟಿರ್ತಾರೆ. ಮುಂದೆ ಏನಾಯಿತು ಏನು ಗೊತ್ತಿಲ್ಲ. ನನಗೆ ಭಾಳ ದುಃಖ ಅನ್ನಿಸ್ತದೆ. ನನಗೆ ಮತ್ತು ವೆಡ್ಡಿಂಗ್ ಕಾರ್ಡ್ ಕೊಡ್ಲಿಕ್ಕೆ ಬಂದಿರ್ತಾರಲ್ಲ,
ಮೊದಲೇ ಹೇಳ್ತಾ ನಮ್ಮ ಮಳೇಂದ್ರು ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರು ಅಮೇರಿಕಾದೊಳಗೆ ಇರ್ತಾರೆ. ಮತ್ತು ನಿಮ್ಮ ಮಗಳ ಮದುವೆ ಆದಮೇಲೆ ಆಕೆ ಅನ್ಕ ಇಲ್ಲೇ ಇರ್ತಾಳೆ, ಮದುವೆ ಯಾಕೆ ಮಾಡ್ತೀರಿ? ಅನ್ಕ 1-2 ವರ್ಷ ಇಲ್ಲೇ ಇರ್ತಾಳಂತಕ್ಕೆ ಮದುವೆ ಆಗಿ ಅವ ಮಾತ್ರ ಅಲ್ಲಿ ಹೋಗ್ತಾರಂತ. ಇನ್ನು ಕೆಲವರು ಮದುವೆಗಿಂತ ಮೊದಲೇಕೇನೆ ರಿಜಿಸ್ಟರ್ ಮ್ಯಾರೇಜು. ಯಾಕಂತಾರೆ ವೀಸಾ ಬರಬೇಕು ಅಂತೇಳಿ. ಎಲ್ಲೂ ಇಲ್ಲ. ಒಂದಾನೊಂದು ಕಾಲಕ್ಕೆ ವಿಚಾರ ಮಾಡಿ, ಗೆಳೆಯಂದ್ರ ಆಗಬೇಕಾದ್ರೆ ಅಗ್ನಿಸಾಕ್ಷಿಯಾಗಿ ಆಗ್ತಿದ್ರು. ಅಗ್ನಿಸಾಕ್ಷಿಯಾಗಿ ಗೆಳೆಯಂದ್ರ ಆಗ್ತಿದ್ರು. ಸುಗ್ರೀವರಾಮ ಅಗ್ನಿಸಾಕ್ಷಿಯಾಗಿ, ಹನುಮಂತ ದೇವರು ಅಗ್ನಿಸಾಕ್ಷಿಯಾಗಿ ಎಲ್ಲ ಹಾಕಿ ಇಬ್ಬರು ಗೆಳೆಯಂದ್ರ ಆದರು ಅಗ್ನಿಸಾಕ್ಷಿಯಾಗಿ. ಅದಾದ ಮೇಲೆ ಶಿಷ್ಯ ಗುರು ಮತ್ತು ಶಿಷ್ಯ ಆಗ್ಬೇಕಾದ್ರೆ ಅಗ್ನಿಸಾಕ್ಷಿಯಾಗಿ, ಗಂಡ ಹೆಂಡತಿ ಆಗ್ಬೇಕಾದ್ರೆ ಅಗ್ನಿಸಾಕ್ಷಿ. ನಮ್ಮಲ್ಲಿ 3 ಅಗ್ನಿಸಾಕ್ಷಿಯಾಗಿ ಆಗಬೇಕಾದ ಕಾರ್ಯಕ್ರಮ. ಬರ್ತಾ ಬರ್ತಾ ಗೆಳೆಯಂದರು ಹಾಗೆ ಆಗ್ಬಿಟ್ರು. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಗೆಳೆಯಂದ್ರ ಆಗಿಬಿಟ್ರು, ಅಗ್ನಿಸಾಕ್ಷಿಯಾಗಿ ಹೋಯ್ತು. ಅದಾದಮೇಲೆ ಗುರು ಶಿಷ್ಯರು ಪಾಠಕ್ಕೆ ಬಂದರೆ ಸಾಕೋ ಪುಣ್ಯಾತ್ಮ ಮತ್ತೆಲ್ಲಿ ಅಗ್ನಿಸಾಕ್ಷಿ ಅಂತೇಳಿ ಗುರು ಶಿಷ್ಯರು ಅಗ್ನಿಸಾಕ್ಷಿ ಇಲ್ಲಾರ್ದೇನೆ ಇವತ್ತು ಅಗ್ನಿಸಾಕ್ಷಿ ಇಲ್ಲಾರ್ದೇನೆ ಮದುವೆ ನಡೀತಾ ಇದೆ ರಿಲೇಷನ್ಶಿಪ್ ಮೇಲೆ. ಅದು ಒಂದು ಉಳಿದಿತ್ತು, ಅಗ್ನಿಸಾಕ್ಷಿಯಾಗಿ ಮದುವೆ ಆಗೋದು ಅಂತದ್ದು ಒಂದು ಉಳಿದಿತ್ತು, ಅದು ಈಗ ಕ್ಯಾನ್ಸಲ್ ಆಯಿತು. ಮೊನ್ನೆ ಅನಿರುದ್ಧ ಆಚಾರ್ಯ ದೊಡ್ಡ ಪ್ರವಚನಗಾರ ಅನಿರುದ್ಧಾಚಾರ್ಯ, ಅವು ಒಂದು ಮಾತು ಹೇಳ್ದ. ಇವತ್ತಿನ 24-25 ರಿಲೇಷನ್ಶಿಪ್ ಮೇಲೆ ಇರ್ತಾರೆ ಅನ್ನೋದು ವೇಶ್ಯಾವೃತ್ತಿ ಇದ್ದಂಗೆ. ಹಂಗಿರಬೇಡ್ರಿ, ದೊಡ್ಡ ಕೇಸು ಅವನ ಮೇಲೆ, ದೊಡ್ಡ ಸ್ಟ್ರೈಕು ಕೇಸು, ಜೈಲಿಗೆ ಹಾಕಬೇಕು ಅಂತನ್ನೋ ಹಂಗೆ ಪರಿಸ್ಥಿತಿ. ಧಾರವಾಡದ ಒಬ್ಬ ಸನ್ಯಾಸಿಗಳು, ನೀವೆಲ್ಲ ಹೆಣ್ಮಕ್ಳು ಹಂಗೆ ಗಿಡ್ಡು ಹಾಕೋಬೇಡ್ರಿ, ಚಲೋ ವೇಷ ಹಾಕ್ಕೊಳ್ರಿ ಅಂತ ಅಂದ್ಕೊಂಡು, ನೀ ಹಿಂಗೆ ಅಂದಿ, ನೀ ಯಾವ ಹೇಳವು ನನಗೆ, ಇವೆಲ್ಲ ಸ್ಟಾರ್ಟ್ ಆಗ. ಅವ್ರು ಮಾಡ್ತಾರೆ, ಹೊರಗೆ ಹೋಗ್ರಿ ನೋಡೋಣ ಅಂತ. ಒಂದು 5 ನಿಮಿಷ ಹೊರಗೆ ಹೋಗ್ಬರ್ರಿ, ಯಾರು ತಕರಾರು ತೆಗಿತಾರ? ಕಣ್ಣಷ್ಟೇ ಹೊರಗೆ ಯಾಕೆ ತೆಗಿದಿರಿ, ಮುಖ ಅಷ್ಟೇ ಯಾಕೆ ಅಂದ್ರೂ ಇಲ್ಲ. ಒಳ್ಳೇದು ಹೇಳಲಿಕ್ಕೆ ಅಂಜಿಕದ ಇವತ್ತು, ಒಳ್ಳೇದು ಹೇಳಲಿಕ್ಕೆ ಅಂಜಿಕೆ. ಅವೇನು ಹಂಗೆ ಹೇಳಲಿ ಇದ್ದು ಏನದ ಸ್ಟ್ರೋಕ್ ಅದ ಅದನ್ನು ಹೇಳಿಕತ್ತನಮ್ಮ. ದಾಂಪತ್ಯ ಅಭಿರುಚಿರ ಹೇತು ನ ಕುಲಗೋತ್ರಾದಿ. ಕುಲ ಗೋತ್ರ ಯಾವುದೂ ನೋಡೋದೇ ಇಲ್ಲ, ಕೇವಲ ಸೌಂದರ್ಯವನ್ನು ನೋಡಿ ಹೇಳ್ತಾರೆ. ಇನ್ನು ವ್ಯವಹಾರ ಹೆಂಗಂದ್ರೆ ಮಾಯೆಯು ವ್ಯಾವಹಾರಿಕೆ. ಮಾಯ ಅಂದ್ರೆ ವಂಚನ, ಮೋಸ. ನಾನು ಒಂದು ಸಲ ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ಬೆಂಗಳೂರು ನೋಡ್ಲಿಕ್ಕಂತ ಹೋಗಿದ್ದೆ. ಹರೇ ರಾಮ ಹರೇ ಕೃಷ್ಣ ನೋಡ್ಕೊಂಡು ಹೊರಗೆ ಬಂದು ನಿಂತಿದ್ದೆ. ಟ್ಯಾಕ್ಸಿ ಯಾವ್ದಾರು ಬರ್ತಾರೇನೋ ಹಿಡಿದು ಹೋಗೋಣ ಅಂತೇಳಿ. ಅಲ್ಲಿ ಒಬ್ಬತ್ತ ಮಾರಾಟ ಮಾಡೋ ಇಷ್ಟು ದೊಡ್ಡ ಬಾಟ್ಲಿ ತೊಗೊಂಬಂದು, ಇಷ್ಟು ದೊಡ್ಡ ಬಾಟ್ಲಿ ಇತ್ತು. ಆ ಬಾಟ್ಲಿ ಮೇಲೆ ಇಲಿ, ಹಲ್ಲಿ, ಸೊಳ್ಳಿ, ತಗಣಿ ಚಿತ್ರಿದ್ದು ಅದ್ರಾಗ 750 ರೂಪಾಯಿ ಅಂತ ಪ್ರೈಸ್ ಇತ್ತು. ಅವ ನಮ್ಮ ಮಸಳಿ ನೋಡ್ದ, ಇವು ಮಳ್ಳವಂತ ಗೊತ್ತಾಯ್ತು. ಅದಕ್ಕೆ ಅವ ಏನು ಮಾಡ್ದ ಅಂದ್ರೆ, ನೋಡ್ರಿ ಇದನ್ನು ನೀವು ರಾತ್ರಿ ಹಿಂಗೊಂದು ಬತ್ತಿ ಹಚ್ಚಿಬಿಟ್ರಿ ಅಂತಂದ್ರೆ ಅಲ್ಲ ಇಲಿ ಬರೋಂಗಿಲ್ಲ, ತಗಣಿ ಬರೋಂಗಿಲ್ಲ, ಹಲ್ಲಿ ಬರೋಂಗಿಲ್ಲ, ಏನೂ ಬರೋಂಗಿಲ್ಲ. ಇದು ಕಂಪ್ನಿ ಹೊತ್ತಿಂದ 7,500 ರೂಪಾಯಿ ಅದ, ನೀವು ಯಾಕೋ ಭಾಳ ಚಲೋ ಕಾಣಿಸ್ಲಿಕ್ಕತ್ತೀರಿ, ಅದಕ್ಕೆ 2,200 ರೂಪಾಯಿ ಕೊಡ್ತೀನಿ ಅಂತಂದು. ನಾವು ಹುಚ್ಚೆ ಬಂದೆಲ್ಲ, ಸುಮ್ಮ ಸೊಳ್ಳಿಗೊಂದು ತಗಣಿಗೊಂದು ಇದಕ್ಕೊಂದು ತರೋಕ್ಕಿಂತ ಮತ್ತೇನು 4-in-1 ಅಂತ ಆಗ್ತದೆ ಅಂದಮೇಲೆ ಯಾಕೆ ಮಾಡಬಾರ್ದು ಅಂಥೇಳಿ 2,200 ರೂಪಾಯಿ ಕೊಟ್ಟು ತೊಗೊಂಬಂದೆ. ಮನ್ಯಾಗ ತಂದು ಹಚ್ಚಿದ್ರೆ ಅದ್ರ ಮೇಲೆ ತಗಣಿ ಕೂಡ್ಲಿಕ್ಕತ್ತು, ಅದ್ರ ಮೇಲೆ ಸೊಳ್ಳಿ ಕೂಡ್ಲಿಕ್ಕತ್ತು, ಅದ್ರ ಬಾಜುಕಿಂದ ಇಲಿ ಹೊಡೆಯಲಿಕ್ಕತ್ತು. ಅದನ್ನು ತೆಗೆದು ನೋಡಿದ್ರೆ ನೀರು. ಮಾಯೆಯೋ ವ್ಯಾವಹಾರಿಕೆ, ವ್ಯವಹಾರದೊಳಗೆ ಮಾಯಾ ಮೋಸ ಅಂತನ್ನೋದೇ ಕಲಿಯುಗದೊಳಗೆ ಇರುತ್ತದೆ. ವ್ಯವಹಾರ ಅಂದರೆ ಏನು? ಮೋಸ ಮಾಡೋದು. ಹಂಗಾರೆ ಮೋಸ ಮಾಡಬಾರ್ದ? ವ್ಯವಹಾರದೊಳಗೆ ಮೋಸ ಮಾಡದಿದ್ರೆ ವ್ಯವಹಾರ ಆಗೋದು ಹೆಂಗೆ? ನೀವು 10 ರೂಪಾಯಿಗೆ ಒಂದು ಸಾಮಾನು ತೊಗೊಂಬರ್ತೀರಿ, 10 ರೂಪಾಯಿಗೆ ಸಾಮಾನು ತೊಗೊಂಬಂದು ಮಾರ್ಕೆಟ್ದಾಗ ಇಟ್ಟು ನಾವು ಮೋಸ ಮಾಡಬಾರ್ದು. ಎಷ್ಟಕ್ಕೆ? 10 ರೂಪಾಯಿ. ಗಧಾ ಮಜೂರಿ ಅಂತಂತಾರೆ ಬಾಂಬೆ ಭಾಷಾದಾಗ ಹೇಳ್ಬೇಕಂದ್ರೆ, ಇದಕ್ಕೆ ಗಧಾ ಮಜೂರಿ ಅಂತಂತಾರೆ. 10 ರೂಪಾಯಿಗೆ ತೊಗೊಂಬಂದು 10 ರೂಪಾಯಿಗೆ ಮಾರಾಟ ಮಾಡಿದಿ, ಏನು ಬಂತು? ಅಂದ್ರೆ ಮೋಸ ಮಾಡಬೇಕು. ಸತ್ಯ ಅನೃತಂಚ ವಾಣಿಜ್ಯ. ಭಾಗವತ ಹೇಳ್ತೇವೆ, ವಾಣಿಜ್ಯ ಅಂದ್ರೆ ಏನು? ಸತ್ಯದ ಜೊತೆಗೆ ಅನೃತ ಸೇರಿಕೊಂಡ್ರೆ, ಸುಳ್ಳು ಸೇರಿಕೊಂಡ್ರೆ ಅದಕ್ಕೆ ವಾಣಿಜ್ಯ ಅಂತಂತಾರೆ. ಸೊ ನಾವು 10 ರೂಪಾಯಿಗೆ ತಂದು 12 ರೂಪಾಯಿಗೆ ಮಾರೋದು ವಾಣಿಜ್ಯ, ಇದು ದೋಷ ಇಲ್ಲ. ಆದ್ರೆ 10 ರೂಪಾಯಿಗೆ ತಂದು 30 ರೂಪಾಯಿಗೆ ಏನು ಮಾರ್ತಾರಲ್ಲ ಅದು ತಪ್ಪು. ಮೋಸ ಮಾಡಬೇಕು, ಆದರೆ ಮೋಸ ಅದಕ್ಕೊಂದು ಲಿಮಿಟ್ ಅದ, ಅದನ್ನು ದಾಟಬಾರ್ದು ಅಂತ ಅರ್ಥ. ಪ್ರಾಮಾಣಿಕವಾಗಿ ಎಷ್ಟು ಶಾಸ್ತ್ರದಾಗ ಮೋಸ ಮಾಡಬೇಕು ಅಂತಂದಾರ
ಅಷ್ಟು ಮಾಡಿದ್ರೆ ನಾವು ಬಾಧಕ್ಕಿಲ್ಲ. ನೀವು ಲೆಕ್ಕ, ನೀವು ಯಾರು ಲಕ್ಷ ಕೊಟ್ಟಿರ್ತೀರೋ ಕೊಟ್ಟಿರಂಗಿಲ್ಲೋ, ಹೆಚ್ಚಿನ ದುಡ್ಡು ಬಂದಿದ್ದೆಲ್ಲ ದವಾಖಾನೆಗೆ ಹೋಗ್ತದೆ. ನಿಮ್ಮ ಬೋಗಕ್ಕೆ ಉಪಯೋಗ ಬೀಳಂಗಿಲ್ಲ. ಹೆಚ್ಚಿನ ದುಡ್ಡು ಇನ್ನೊಬ್ಬರ ಮೋಸ ಮಾಡುವುದ್ರಾಗ ಹೋಗ್ತದೆ. ಯಾರೋ ಒಬ್ಬರು ಬಂದು ಮೋಸ ಮಾಡಿ ನಿಮ್ಮ ಹೆಚ್ಚಿನ ದುಡ್ಡನ್ನು ತೊಗೋತಾರೆ. ನಿಮ್ಮೇನು ಪ್ರಾಮಾಣಿಕವಾಗಿ ಎಷ್ಟು ಸ್ವಲ್ಪ ಏನು ಮೋಸ ಮಾಡ್ಬೇಕು ಅಷ್ಟು ಮೋಸ ಮಾಡಿ ತೊಗೊಂಡದ್ದು ಅಷ್ಟೇ ನಮಗೆ ಉಳಿತದೆ. ನಮಗೆ ಭಾಳ ಬಂದದಂತ ತಿಳ್ಕೊತೀವಿ, ಆದರೆ ಎಷ್ಟು ದಕ್ಕೆದ ಅಂತನೂ ನಾವು ವಿಚಾರ ಮಾಡೋಂಗಿಲ್ಲ. ಯಾಕೆ ದಕ್ಕಿಲ್ಲ ಅಂತನ್ನೋದು ವಿಚಾರ ಮಾಡೋಂಗಿಲ್ಲ. ಅದಕ್ಕೆ ಮಾಜೈವ ವ್ಯಾವಹಾರಿಕೆ ಅಂತಂತಾರೆ. ಅದಾದ ಮೇಲೆ ಸ್ತ್ರೀತ್ವೇ ಪುಂಸ್ತ್ವೇ ಚ ಅತಿರತಿ, ಸ್ತ್ರೀತ್ವೇ ಪುಂಸ್ತ್ವೇ ಚ ಅತಿರತಿ. ಹುಡುಗ ಹುಡುಗಿ ಅಂದ್ರೆ ಭಯಂಕರ ಆಸಕ್ತಿ, ಅವ್ವ ಅಪ್ಪನ್ನೂ ಲಕ್ಷ್ಯ ಕೊಡೋಂಗಿಲ್ಲ. ಎಲ್ಲ ನನ್ನ ಮಕ್ಕಳಿಗೆ ಕಾಲೇಜಿಗೆ ಹೋಗೋಕ್ಕಿಂತ ಮೊದಲೇಕ್ಕೆ ಕಾಲೇಜಿಗೆ ಕರ್ಕೊಂಡು ಹೋದ ನಾನು ನಮ್ಮ ಮಕ್ಕಳಿಗೆ ಕರ್ಕೊಂಡು ಹೋಗಿ ತೋರಿಸಿದ್ರು ಹೆಂಗೆ 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 ನಿಂತಾರೆ ನೋಡಿದ್ದೀನಿ. ಅವ್ರು ಹೇಳ್ಬಿಟ್ರು ನಮ್ಮ ಬೇಡ ಕಾಲೇಜ್ ಬೇಡ ಅಂತ ಹೇಳ್ಬಿಟ್ಟು ಎಕ್ಸ್ಟರ್ನಲ್ ಪರೀಕ್ಷೆ ಮುಗಿಸ್ಬೇಕಾಯ್ತು. ಒಂದೇ ಮಾತು, ನಾನು ಕಾಲೇಜಿನಿಂದ ವಂಚನೆ ಮಾಡ್ತೀನಿ, ನಾಲೇಜಿನಿಂದ ವಂಚನೆ ಮಾಡೋದಿಲ್ಲ ಅಂತ. ಬೇಕಾದಷ್ಟು ಕೋರ್ಸ್ಗಳನ್ನೆಲ್ಲ ಮಾಡ್ತೀವಿ. ಯಾಕೆ ಹೇಳಲಿಕ್ಕತ್ತೀವಿ ಅಂದರೆ ಕಾಲೇಜ್ ಅಂದರೆ ಏನಿದು, ಅಲ್ಲಿ ವಿದ್ಯಾಭ್ಯಾಸದಂತ ತಿಳ್ಕೊಂಡ್ರಿ ನೀವು, ವಿದ್ಯಾಭ್ಯಾಸದಂತ ತಿಳ್ಕೊಂಡ್ರಿ. ಸ್ತ್ರೀತ್ವೇ ಪುಂಸ್ತ್ವೇ ಚ ಅತಿರತಿ. ಒಂದಾನೊಂದು ಕಾಲಕ್ಕೆ ಇನ್ನೊಂದು 10-15 ವರ್ಷದ ಹಿಂದೆ ನಮ್ಮ ಹುಡುಗಿ ಕಾಲೇಜಿಗೆ ಹೋಗ್ತಾ ಅಂದ್ರೆ ಮನೆಗೆ ತಿರುಗಿ ಸುರಕ್ಷತೆಗೆ ಬರ್ತಾಳೆ ಇಲ್ಲ ಅಂತ ಅಂಜಿಕೆ ಇತ್ತು. ಇವತ್ತು ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಗೊತ್ತಾ, ನನ್ನ ಹೆಂಡತಿ ನೌಕರಿ ಮಾಡೋ ಮುಂದಾಗ ಆಫೀಸಿಗೆ ಹೋದಕ್ಕೆ ತಿರುಗಿ ಬರ್ತಾಳೆ ಇಲ್ಲೋ ಗೊತ್ತಿಲ್ಲ. ಬಾಂಬೆ, ಪುಣೆ, ಬೆಂಗಳೂರು ಅಂತ ಊರೊಳಗೆ ಎಷ್ಟೋ ಜನರು ತಮ್ಮ ಹೆಂಡತಿನ ಕಳ್ಕೊಂಡಾರ. ಯಾಕ? ಸ್ತ್ರೀತ್ವೇ ಪುಂಸ್ತ್ವೇ ಚ ಅತಿರತಿ. ಹೆಣ್ಣು ಗಂಡು ಅಂತನ್ನೋದು ಆಕರ್ಷಣೆ. ಪುರುಷತ್ವ ನಾಮ ಕಿಂ. ಪುರುಷತ್ವ ಅಂದ್ರೇನು? ಹೆಣ್ಣಿನ ಆಕರ್ಷಣೆ ಯಾರಿಗಿದೆಯೋ ಅವನು ಪುರುಷ, ಗಂಡಿನ ಆಕರ್ಷಣೆ ಯಾರಿಗಿದೆಯೋ ಅದು ಸ್ತ್ರೀ. ಎರಡರ ಆಕರ್ಷಣೆ ಇಲ್ಲದೆ ಇದ್ದು ನಪುಂಸಕ. ಪರಮಾತ್ಮ ಸ್ತ್ರೀನೂ ಅಲ್ಲ, ಪರಮಾತ್ಮ ಪುರುಷನೂ ಅಲ್ಲ, ನಪುಂಸಕ ಅಂತ ಅರ್ಥವಲ್ಲ. ಪರಮಾತ್ಮನಿಗೆ ಸ್ತ್ರೀಯರ ಆಕರ್ಷಣೆ ಇಲ್ಲ, ಅವ ಪರಮಾತ್ಮ ಸ್ತ್ರೀ ರೂಪ ತಾಳಿದಾಗ ಪುರುಷರ ಆಕರ್ಷಣೆ ಇಲ್ಲ. ಆದ್ದರಿಂದ ಪರಮಾತ್ಮನಿಗೆ ಸ್ತ್ರೀನೂ ಅಲ್ಲ ಪುರುಷನೂ ಅಲ್ಲ ಅಂತ ವೇದ ಹೇಳ್ತದೆ. ಆ ಆಸಕ್ತಿ ಅತಿ ಆಯಿತು ಅಂತಂದ್ರೆ ಅದರೊಳಗೆ ಏನಾಗ್ತಂದ್ರೆ ತಂದೆ ತಾಯಿ, ಧರ್ಮ, ಕರ್ಮ, ನ್ಯಾಯ, ವಂಶ, ನಮ್ಮ ವಂಶ ಹಾಳಾಗ್ತದೆ. ನಮಗೆ ಅಪಕೀರ್ತಿ ಬರ್ತದೆ. ಅಪಕೀರ್ತಿ ನಮ್ಮ ತಂದೆ ಆತ್ಮಹತ್ಯೆ. ಇಲ್ಲೇ ಒಬ್ಬ ಡಾಕ್ಟರ್ ಹೆಂಡ್ತಿ, ನಿಮಗೆ ಕಲ್ಪನಾ ಬರಬಹುದು, ಬರದೇ ಇರಬಹುದು. ಅವಳ ಮಗಳು ಒಬ್ಬ ಮುಸ್ಲಿಮ್ ಯುವಕನ ಜೊತೆಗೆ ರಿಲೇಷನ್ಶಿಪ್ದೊಳಗಿದ್ದಾಳೆ. ಅವಳ ಮದುವೆ ಆಗಿಲ್ಲ ಅಂತ ಅಂದ್ಕೊಂಡು ಡಯಾಬಿಟಿಸ್ ಬಂತು, ಆಕೆ ಡಯಾಬಿಟಿಕ್ ಆದಳು. ಆಮೇಲೆ ಅಡ್ಮಿಟ್ ಮಾಡಿದರು ಆಸ್ಪತ್ರೆಯೊಳಗೆ. ಹಾಗೆ 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 ಅವಳ ಕೊರಗದಿಂದ 3-4 ತಿಂಗಳ ತಾಯಿ ಸತ್ಲು. ಆದರೂ ಅವಳಿಗೆ ಇನ್ನೂ ಬುದ್ಧಿ ಬಂದಿಲ್ಲ, ಇನ್ನೂ ಅಲ್ಲೇ ಇದ್ದಾಳೆ. ಗಂಡು ಹೆಣ್ಣಿನ ಆಕರ್ಷಣೆ ಹೆತ್ತ ತಾಯಿಯನ್ನು ದೂರ ಮಾಡ್ತದೆ. ಯಾವ ತಾಯಿ ಹೊಟ್ಟೆಯೊಳಗಿದ್ದಾಗ ಮುಖ ಮುದ್ರಿ ಏನು ನೋಡಲಾರ್ದೆ ಪ್ರೀತಿ ಪ್ರಾರಂಭ ಮಾಡಿ ಇವತ್ತಿನ ತನಕನೂ ಏನು ನಿರ್ವ್ಯಾಜವಾಗಿ ಏನು ಮಾಡ್ತಾಳೆ, ಮಕ್ಕಳ ಸಂಬಂಧ ಮಾಡ್ತಾಳಂತನ್ನುವಷ್ಟು ಪ್ರೀತಿ ಮಾಡುವ ತಂದೆ ತಾಯಿಗಳನ್ನು ಧಿಕ್ಕಾರ ಮಾಡಿ ಹೋಗುವಷ್ಟು ಈ ಪ್ರೀತಿ ಅಂತನ್ನೋದು ಅಷ್ಟು ಸ್ಟ್ರಾಂಗ್ ಇರುತ್ತೆ. ಅದನ್ನೇ ಭಾಗವತ ಹೇಳಿದ್ರು, ಸ್ತ್ರೀತ್ವೇ ಪುಂಸ್ತ್ವೇ ಚ ಅತಿರತಿ ವಿಪ್ರತ್ವೇ. 7 ಹೌದು 8 ವಿಪ್ರತ್ವೇ ಸೂತ್ರಮೇವಹಿ ಅಂತಂತಾರೆ. ಇಷ್ಟು ಇವತ್ತೇನು ಮೆಕಾಲೆಂದು ಎಜುಕೇಷನ್ ತೆಗೆದು ಬೇರೆ ಎಜುಕೇಷನ್ ಮಾಡಬೇಕು ಅಂತ ಈಗಾಗಲೇ ಕೇಂದ್ರದೊಳಗೆ ವಿಚಾರ ಮಾಡ್ತಾ ಇದ್ದು ನಿಮಗೆಲ್ಲ ಗೊತ್ತದ. ಕೋ ಎಜುಕೇಷನ್ ಎಂದು ಪ್ರಾರಂಭವಾಗ್ತದೆ, ಮುಕ್ತಾಯವಾಗ್ತದೆ ಅಂದ ಈ ಥರದ ಅತ್ಯಾಚಾರಗಳು, ಅನಾಚಾರಗಳು, ವಿಜಾತೀಯ ವಿವಾಹಗಳು, ಪುಡಿ ಪುಡಿ ಮಾಡಿ ಪೀಸ್ ಮಾಡಿ ಫ್ರಿಜ್ನೊಳಗಿಡು ಎಲ್ಲ ತಪ್ಪು. ಇದನ್ನು ತಪ್ಪಿಸ್ಲಿಕ್ಕೆ ಮೊದಲೇಕ್ಕೆ ನಮ್ಮಲ್ಲೇನು ಹಳಿ ಪದ್ಧತಿ, ಗಂಡು ಮಕ್ಕಳ ಶಾಲೆ, ಹೆಣ್ಮಕ್ಳ ಶಾಲೆ ಅಂತ ಪ್ರತ್ಯೇಕ ಇದ್ದು ಎಷ್ಟು ಜಾಗರೂಕವಾಗಿ ನಡೆದಿತ್ತಲ್ಲ, ಅದನ್ನು ಬಿಟ್ಟು ಇವತ್ತು ಮೆಕಾಲೆನಿಂದಾಗಿ ಕೋ ಎಜುಕೇಷನ್ ಬಂತು. ಇದನ್ನು ಹಾಳು ಮಾಡಲಿಕ್ಕೇನೆ ಮಾಡಿದ್ದದು ಎಜುಕೇಷನ್ ಸಿಸ್ಟಮ್ಮು. ಇವರು ಹೇಳೋದೇನು ಕೋ ಎಜುಕೇಷನ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಅವ್ರು ಹೆಚ್ಚಿಂದ ಇವ್ರು ಹೇಳ್ತಾರೆ ಏನು ಹೆಚ್ಚಿಂದು ಹೆಚ್ಚು ಫ್ರಿಜ್ನಾಗ ಇಡೋ ತನಕ ಬಂತು, ಹೆಚ್ಚಿಂದ ಏನು ಬರೋದು? ಕೋ ಎಜುಕೇಷನ್ ಮೊದಲಿದ್ದು ಹೋಗ್ಬೇಕು.
ಎರಡನೇದ್ದು ಮೊಬೈಲ್ದೊಳಗೆ ಕಂಟ್ರೋಲ್ ಬರಬೇಕು. ಎಷ್ಟು ಬಳಸಬೇಕು, ಎಷ್ಟು ಬಳಬಾರ್ದು, ಏನು ಮಾಡಿದ್ವಿ ಎಲ್ಲ ಬರಬೇಕು. ಭಾಳ ಆಶ್ಚರ್ಯ, ರಾಯಚೂರೊಳಗೆ ಒಬ್ಬ ಹುಡುಗನ ಹಿಡಿದು ಜೈಲಿಗೆ ಹಾಕಿದ್ದಾರೆ ಅಶ್ಲೀಲ ದೃಶ್ಯಗಳನ್ನು ನೋಡಿದ್ದಕ್ಕೆ. ಎಷ್ಟು ಕರೆ ಎಷ್ಟು ಸುಳ್ಳ ಗೊತ್ತಿಲ್ಲ. ಏನು ಆಶ್ಚರ್ಯ, ಸಣ್ಣ ಮಕ್ಕಳಿಗೆ ನಮ್ಮ ದೊಡ್ಡ ಮಕ್ಕಳಿಗಿಂತಲೂ ಜಾಸ್ತಿ ಗೊತ್ತು. ಈಗಂತೂ ಎಜುಕೇಷನ್ ಮೊಬೈಲ್ ಕೊಡ್ತಾರೆ, ಟ್ಯಾಬ್ ಕೊಡ್ತಾರೆ, ಲ್ಯಾಪ್ಟಾಪ್ ಕೊಡ್ತಾರೆ. ಏನು ಮಾಡ್ತಾರೆ ಹೇಳ್ರಿ? ಇಷ್ಟು ಎಜುಕೇಷನ್ ಇದರೊಳಗೆ ಹಾಳಾಗಿ ಹೋಗ್ಬಿಟ್ರೆ ಅಷ್ಟೇ ಅಲ್ಲ, ನಮ್ಮ ಜಾತಿಯೊಳಗೆ ಕನ್ಯಾ ಸಿಗಂಗಿಲ್ಲ. ಈಗ ನಮ್ಮ ತಂದೆ ತಾಯಿಗಳು ನಮ್ಮ ಮಕ್ಕಳು ಮದುವೆ ಆಗುವ ಮುಂದಾಗ ಪೂರ್ಣ ಮದುವೆ ಆಗುವ ತನಕ ನಮ್ಮ ಮಕ್ಕಳು ಕಲ್ಯಾಣ ಮಂಟಪದೊಳಗೆ ಇರ್ತಾರಂತ ಗ್ಯಾರಂಟಿ ತಂದೆ ತಾಯಿಗಳಿಗೆ ಇಲ್ಲಿ ಇವತ್ತು. ಹೆಂಗೆ ಸಾಧ್ಯದ? ಇದರ ಜೊತೆಗೆ ಗಂಡ ಹೆಂಡತಿ ಇದ್ದು ಮಕ್ಕಳನ್ನ ಹಡೆದ ಮೇಲೆ ಡಿವೋರ್ಸ್ ಕೊಟ್ಟರು ಅಂತಂದ್ರೆ, ಇನ್ನೊಬ್ಬಕಿನ ಬಂದ ಅಂತಂದ್ರೆ ಮಕ್ಕಳಿಗೆ ಎಷ್ಟು ಪ್ರಾಬ್ಲಮ್ ಅದ? ತಂದೆ ತಾಯಿಗಳಿಗೆ ಎಷ್ಟು ಪ್ರಾಬ್ಲಮ್ ಅದ? ಇವತ್ತು ಡಿವೋರ್ಸ್ ಕೊಡೋದೊಂದು ಬಿಸ್ನೆಸ್ ಆಗ್ಯದ. ಒಬ್ಬನ ಮದುವೆ ಆಗೋದು, ಡಿವೋರ್ಸ್ ಕೊಡೋದು, 18 ಲಕ್ಷ 20 ಲಕ್ಷ 30 ಲಕ್ಷ ಕೇಳೋದು, ಅಲ್ಲಿ ಡಿವೋರ್ಸ್ ಮತ್ತೊಬ್ಬನ ಜೊತೆ ಮಾಡೋದು, ಅಲ್ಲೊಂದಿಷ್ಟು ಗಳಿಕೆ. ಇವರು ನಾಯಿನ ಪಶುನ ಏನು ಹೇಳ್ರಿ? ಹಾಗಾದ್ರೆ ಒಂದು ಜೀವನ ದೃಢ ಇಲ್ಲ. ಕಾರಣ ಏನು? ಸ್ತ್ರೀತ್ವೇ ಪುಂಸ್ತೆ ಚ ಅತಿರತಿ, ಪರಸ್ಪರ ಅತಿ ಆಸಕ್ತಿ ಇದ್ದದ್ದರಿಂದ ಸ್ವಾತಂತ್ರ್ಯ ಅಂತನ್ನೋದು ಯಾವಾಗಲೂ ಒಳ್ಳೆಯದು ಕೆಟ್ಟದ್ದು. ಸ್ವಾತಂತ್ರ್ಯ ಮತ್ತು ಬಂಧನ, ಬಹಳ ಬಂಧನದೊಳಗಿಟ್ರೆ ಆ ವ್ಯಕ್ತಿ ಮೂಢನಂಬಿಕೆ ಉಳ್ಳವನಾಗ್ತಾನೆ. ಬಹಳ ಸ್ವಾತಂತ್ರ್ಯ ಕೊಟ್ಟರೆ ಪಶು ಜಾತಿಗೆ ಸೇರ್ಕೋತಾನೆ. ಎರಡೂ ಕರೆಕ್ಟ್ ಇರಬೇಕಂದ್ರೆ ಬಂಧನ ಮತ್ತು ಸ್ವಾತಂತ್ರ್ಯ ಎರಡೂ ಕೊಟ್ಟರೆ ಅವ ಮನುಷ್ಯನಾಗಿ ಬಾಳ್ತಾನೆ. ಅದಕ್ಕೆ ಸ್ತ್ರೀತ್ವೇ ಪುಂಸ್ತ್ರೇ ಚ ಅತಿರತಿ ವಿಪ್ರತ್ವೇ ಸೂತ್ರಮೇವಹಿ. ಸೂತ್ರಮೇವಿ ಅಂತದಕ್ಕೆ ಶ್ರೀನಿವಾಸ ತೀರ್ಥರು ಬರೀತಾರೆ. ಏನು? ತದಾಪಿ ಅಮಂತ್ರಿತಂ. ಜನಿವಾರಕ್ಕದು ಅಭಿಮಂತ್ರಣ ಮಾಡಬೇಕಾ ಬಿಡಬೇಕಾ ಸಂಬಂಧ ಇಲ್ಲ. ಮನ್ಯಾಗ ಒಂದು ಬಂಡಲ್ ಜನಿವಾರ ತಂದಿಟ್ಬಿಡೋದು, ಯಾವಾಗ ಬೇಕು ಆವಾಗ ಹಾಕ್ಕೊಳ್ಳೋದು. 2 ದಿವಸಕ್ಕೊಮ್ಮೆ ಜನಿವಾರ ಹೊರಗೆ ಬಂದು ಅದಕ್ಕೆ ಬನಿಯನ್ ಕಳಿ ಮುಂದಾಗ ಹೋಗ್ತದೆ. ಇಲ್ಲಿ ತನಕ ದುಃಖ ಆಗ್ತದೆ. ಒಂದು ಸ್ವಲ್ಪ ಹಾಸ್ಯ ಅಂತ ಅಂದ್ಕೊಳ್ರಿ, ಅದ್ರ ಒಳಗೆ ವಿಚಾರ ಮಾಡಿ ಭಾಳ ದುಃಖ ಆಗ್ತದೆ. ನಾವು ಇಷ್ಟು ದಿವಸ ಧೋತ್ರ ಕೊಡ್ತಿದ್ದೇವೆ ಬಂದವರಿಗೆ. ಧೋತ್ರ ಉಟ್ಕೊಂಡು ಕೊಡ್ರಪ್ಪ, ಇಲ್ಲಿ ನಾವು ಧೋತ್ರ ತಂದಿಲ್ಲ, ಧೋತ್ರ ತಗೊಳ್ರಿ. ಈಗ ಜನಿವಾರನೂ ಇಲ್ಲ ಅಂತಂತಾರೆ. ನಾವು ಧೋತ್ರನೂ ಕೊಡ್ತೀವಿ, ಜನಿವಾರು ಕೊಡ್ತೀವಿ. ಇದು ನನಗೆ ದುಃಖ ಆಗಿಲ್ಲ. ಹೋಗೋ ಮುಂದಾಗ ಎರಡೂ ಕೊಟ್ಟು ಹೋಗ್ತಾರೆ, ಅದು ದುಃಖ ಆಗಿದೆ. ಏನು ಮಾಡ್ತೀರಿ? ನಗ್ತೀರಾ ಅಳತೀರಾ? ಇದಕ್ಕೆ ಸಾಕ್ಷಿ ಹಯಾಸ್ಯೋತ್ರಿ ಅಂತಂತಲ್ಲ, ನಾನೇ ಸಾಕ್ಷಿ ಇದ್ದೀನಿ. ವಾದ ಮಾಡ್ತಾರೆ, ನನ್ನ ಜೊತೆ ವಾದ ಮಾಡ್ತಾರೆ. ಏನು ಪ್ಯಾಂಟ ಶರ್ಟ್ ಉಟ್ಕೊಂಡ್ರೆ ಊಟ ಹೋಗಿಲ್ಲೇನು? ಧೋತ್ರ ಉಟ್ಕೊಂಡ್ರೇನೆ ಊಟ ಹೋಗ್ತದೇನು? ವಾದ ಮಾಡ್ತಾರೆ. ಅಲ್ಲ, ನಾವು ಶಾಸ್ತ್ರ ಕಲ್ತೀವಿ, ಅವ್ನು ಹೆಂಗೆ ಬಗ್ಗು ಬಿಡಬೇಕು ನಮಗೆ ಗೊತ್ತಾಗ್ತದೆ. ನಾನು ಅವನಿಗೆ ಕೇಳಿದೆ, ಶನಿವಾರ ಒಂದು ಯೂನಿಫಾರ್ಮ್ ಇರ್ತದೆ, ಸೋಮವಾರ ಯೂನಿಫಾರ್ಮ್ ಇರ್ತದೆ, ಈ ಸ್ಕೂಲಿಂದ ಒಂದು ಯೂನಿಫಾರ್ಮ್ ಇರ್ತದೆ, ಈ ಸ್ಕೂಲಿಂದ ಒಂದು ಯೂನಿಫಾರ್ಮ್ ಇರ್ತದೆ. ಯಾಕೆ ಯೂನಿಫಾರ್ಮ್ ಹಾಕೊಳ್ಳೋದಿದ್ರೆ ಅವ್ರಿಗೆ ಪಾಠ ತಿಳಿಯಂಗಿಲ್ಲೇನು? ಪಾಠ ತಿಳಿಯಲಿಕ್ಕೂ ಯೂನಿಫಾರ್ಮಕ್ಕೂ ಸಂಬಂಧ ಇಲ್ಲ. ಇದು ನಮ್ಮ ಶಾಲೆ, ಇದು ನಮ್ಮ ಕಾಲೇಜು ಅಂತನ್ನುವ ಸ್ವಾಭಿಮಾನದ ಸಿಂಟಮ್ಸ್ ಅಂತಂದರೆ ಯೂನಿಫಾರ್ಮ್. ಈ ಯೂನಿಫಾರ್ಮ್ ನೋಡಿದಾಗ ನಾವು ಈ ಕಾಲೇಜದವರು, ಈ ಸ್ಕೂಲ್ದವರು ಅಂತ ಹೆಮ್ಮೆಯಿಂದ ಹೇಳ್ಕೊಬೋದಲ್ಲ. ಹಂಗೆ ಈ ವೇಷ ಏನದ, ಇದು ಊಟ ಮಾಡಲಿಕ್ಕಲ್ಲ, ಒಳಗೆ ಊಟ ಹೋಗ್ಲಿಕ್ಕಲ್ಲ, ನಾನು ಭಾರತೀಯ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕಾಗಿ ಇದು ವೇಷ, ಇದು ಯೂನಿಫಾರ್ಮ್. ಇದರಿಂದ ನಿಮಗೆ ಆ ಅರ್ಥಾತ್ ಇದ್ರ ಊಟ ಹೋಗೋದು ಗೀಟ ಹೋಗೋದು ಸಂಬಂಧ ಇಲ್ಲ. ಹಂಗಾರೆ ವಿಚಾರ ಮಾಡಪ್ಪ, ಭಾರತ ದೇಶದ ಮಣ್ಣು ತಿಂತಿ, ಭಾರತ ದೇಶದ ಆಹಾರ ತಿಂತಿ, ಭಾರತ ದೇಶದ ಗಾಳಿ ಕುಡಿತಿ, ಭಾರತ ದೇಶದ ಬದುಕ್ತಿ, ಬೆಳೆಸ್ತಿ ಕುಟುಂಬ. ಇಷ್ಟೆಲ್ಲ ನಮ್ಮ ದೇಶದ ಸಂಪತ್ತನ್ನು ತಿಂದು ಅದರ ಉಪಕಾರವನ್ನು ಪಡೆದು
ಆ ಭಾರತೀಯ ಅಂತ ಹೇಳಿಕೊಳ್ಳಿಕ್ಕೇನು ಒಂದು ವೇಷದ, ಆ ವೇಷವನ್ನು ಒಂದು ಅರ್ಧ ತಾಸು ಊಟ ಆಗೋ ತನಕ ನೀನು ಕೂಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಕೇಳಿರ್ತೀನಿ ನಾನು. ಆಫೀಸ್ಗೆ ಹೋಗೋ ಮುಂದೆ ಭಾರತೀಯ ವೇಷದಿಂದ ಹೋಗ್ತೀಯಾ? ಮಾಲಿಗೆ ಹೋಗೋ ಮುಂದಾಗ ಭಾರತೀಯ ವೇಷದಿಂದ ಹೋಗ್ತೀಯಾ? ಭಾರತೀಯ ವೇಷದಿಂದ ಎಲ್ಲಿ ಹೋಗ್ತಿ? ಇರುವುದೇ ಒಂದು ಪುರಾಣ, ಒಂದು ದೇವರು, ದೇವಸ್ಥಾನ. ಇಲ್ಲೂ ಹೋಗೋದಿಲ್ಲ ಅಂತಂದ್ರೆ ನೀ ಯಾಕೆ ಭಾರತ ದೇಶದಾಗಿರ್ಬೇಕು? ನಮ್ಮ ವೇಷಕ್ಕೆ ನಾನೇ ಮಹತ್ವ ಕೊಡೋದಿಲ್ಲ ಅಂದ್ರೆ, ನನ್ನ ವೇಷಕ್ಕೆ ನನಗೇ ಮಹತ್ವ ಇಲ್ಲ ಅಂತಂದ್ರೆ ನಾನು ದೇಶಕ್ಕೆ ಮಹತ್ವ ಕೊಡ್ತೀನಿ. ಎಷ್ಟು ರಕ್ತದೊಳಗೆ ಸೇರ್ಕೊಂಡ್ಬಿಟ್ಟದೆ ನೋಡ್ರಿ. ನಮ್ಮ ವೇಷವನ್ನೇ ದ್ವೇಷ ಮಾಡುವಷ್ಟು ರಕ್ತದೊಳಗೆ ಸೇರ್ಕೊಂಡಿದೆ. ನಮ್ಮ ಭಾಷೆ, ನಾನು ಬೆಂಗಳೂರು ಅಲ್ಲೆಲ್ಲ ಏರ್ಪೋರ್ಟಿಗೆ ಹೋದಾಗ ಕನ್ನಡದಾಗ ಮಾತಾಡ್ತೀನಿ ಬೇಕಂತ ನಾನು. ಹಿಂಗೆ ನೋಡ್ತಾರೆ. ಯಾಕೆ ನಾವು ಕನ್ನಡ ಮಾತಾಡಬಾರ್ದ? ಕರ್ನಾಟಕದಾಗ ಕನ್ನಡ ಮಾತಾಡಬಾರ್ದ? ಅದೇ ಸ್ವಲ್ಪ ಒಂದು ಸ್ವಲ್ಪ ಇಂಗ್ಲೀಷ್ನಾಗ ಮಾತಾಡಿದ್ರೆ ಅವ್ರ ನೋಟನೇ ಬೇರೆ, ಅವ್ರ ಸ್ಟೈಲೇ ಬೇರೆ. ಇಂಗ್ಲೀಷ್ನಾಗ ಮಾತಾಡಬೇಕು. ಸುಡಗಾಡ್ ಅದನ್ನು ಮಾತಾಡ್ಸಕ್ಕೆ ನಾವು ಇಂಗ್ಲೀಷ್ ಕಲಿಬೇಕು. ಹಿಂದಿ ಮಾತಾಡಿದ್ರೆ ಅಡ್ಡಿಲ್ಲ, ಇಂಗ್ಲೀಷ್ ಮಾತಾಡೋಕ್ಕೆ ಭಯಂಕರ. ಹಿಂಗೆ ಕನ್ನಡ ಮಾತಾಡಿದಂತೂ ಭಿಕಾರಿ ನೋಡ್ದಂಗೆ ನೋಡ್ತಾರೆ ನಮಗೆ. ಇದು ನಮ್ಮ ದೇಶದೊಳಗೆ, ನಮ್ಮ ಕರ್ನಾಟಕದೊಳಗೆ. ನಾನು ಅದನ್ನೇ ಕೇಳ್ತೀನಿ ಅವ್ರಿಗೆ, ಕರ್ನಾಟಕದೊಳಗೆ ಕನ್ನಡ ಮಹತ್ವ ಇಲ್ಲ ಅಂದ್ರೆ ಮಹಾರಾಷ್ಟ್ರದೊಳಗೆ ಬೇಕಾ, ತಮಿಳ್ದೊಳಗೆ ಬೇಕಾ? ಹಂಗೆ ನಮ್ಮ ದೇಶದೊಳಗೆ ನಮ್ಮ ವೇಷಕ್ಕೆ ಮಹತ್ವ ಇಲ್ಲ ಅಂದರೆ ಇನ್ನು ಅಮೇರಿಕಾದವ್ರು ಮಹತ್ವ ಕೊಡ್ಬೇಕಾ? ಅವ್ರು ಕೊಡ್ಲಿಕ್ಕತ್ತಾರ. ಅರ್ಧ ಅಮೇರಿಕಾ ಇವತ್ತು ಇಂಡಿಯನ್ ಆಗಿದೆ. ನಮ್ಮ ಇಡೀ ದೇಶ ಅಮೇರಿಕ ಆಗಿದೆ. ಪ್ರತಿಯೊಬ್ಬರ ಮನೆಯೊಳಗೆ ಸೇರಿಕೊಂಡಿದೆ. ಆಟ, ಕ್ರಿಕೆಟು, ಊಟ, ಟೇಬಲ್ ಮೇಲೆ, ಭಾಷಾ ಇಂಗ್ಲೀಷ, ವೇಷ ಪ್ಯಾಂಟು ಶರ್ಟು, ಯಾವ್ದೇ ತಗೊಳ್ರಿ ನೀವು, ಎಲ್ಲ ಇಂಗ್ಲೀಷ್ 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 ಮಯ ಆಗ್ಬಿಟ್ಟು. ಅದಕ್ಕೆ ಹೇಳ್ತಾರೆ ವಿಪ್ರತ್ವೇ ಸೂತ್ರಮೀವಹಿ. ಬ್ರಾಹ್ಮಣ ಜನಿವಾರ ಹಾಕೊಳ್ಳೋದು, ದಯಮಾಡಿ ಈ ವಿಷಯದಲ್ಲಿ ನಾನು ಹೇಳ್ತಿರ್ತೀನಿ, ಅನೇಕ ಜನ ಕೇಳ್ತಾರಂತ ಅನ್ನೋದಕ್ಕೆ. ಶ್ರಾವಣಿ ದಿವಸ ದಯಮಾಡಿ ಯಾರೂ ಅಭಿಮಂತ್ರಣ ಮಾಡ್ಲಿಕ್ಕೆ ಕೊಡಬೇಡ್ರಿ. ಶ್ರಾವಣಿ ಅಂತ ಜನಿವಾರ ಹಾರಕೋ ಕಾರ್ಯಕ್ರಮ ಅಂತ ನಿಮ್ಮ ತಲೆಯಾಗಿದ್ದರೆ ಅದನ್ನು ತೆಲಗಿ ಡಿಲೀಟ್ ಮಾಡ್ರಿ. ಅದನ್ನು ಶ್ರಾವಣಿ ಇರೋದು ಜನಿವಾರ ಹಾಕೊಳ್ಳೋದಲ್ಲ, ಶ್ರವಣ ಮಾಡೋದು. ಹೋದ ಸಲ ಗುರುಗಳಿಂದ ಉಪದೇಶವನ್ನು ತೆಗೆದುಕೊಂಡಿವಿ. ಇದು ಉತ್ಸರ್ಜನ. ಗುರುಗಳಿಗೆ ನಾನು ಅದನ್ನು ಬಿಟ್ಟುಕೊಡೋದು ಉಪಕರ್ಮ. ಮತ್ತೆ ಗುರುಗಳಿಂದ ಉಪದೇಶ ತೆಗೆದುಕೊಳ್ಳೋದು, ಅದು ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕಾಗಿ ಅಂಗಭೂತವಾಗಿ ಜನಿವಾರ ಹಾಕೊಳ್ಳೋದು. ಜನಿವಾರ ಹಾಕೋ ಕಾರ್ಯಕ್ರಮ ಏನು? ಒಬ್ಬನ ಹೆಣ ಸುಟ್ಟು ಬಂದಿ ಅಂದರೆ ಜನಿವಾರ ಹಾಕೋ ಕಾರ್ಯಕ್ರಮ ಇರ್ತದೆ. ಒಬ್ಬ ಕಡೆಗೆ ಅದಕ್ಕೆ ಮುಟ್ಟಿದೆ ಅಂದರೆ ಜನಿವಾರ ಹಾಕೋ ಕಾರ್ಯಕ್ರಮ ಇರ್ತದೆ. ಜನಿವಾರ ಹಾಕೋ ಕಾರ್ಯಕ್ರಮ ವರ್ಷದ ಬೇಕಾದಷ್ಟು ಇರ್ತಾವೆ. ಶ್ರಾವಣ ಅಲ್ಲ, ಗುರುಗಳಿಂದ ಉಪದೇಶ ಪಡೆಯೋದು. ಯಾರಿಗೂ ಅಭಿಮಂತ್ರಣ ಮಾಡ್ಲಿಕ್ಕೆ ಕೊಡ್ತೀವಿ. ಆಫೀಸು ಯಾಕೆ ಇನ್ನೊಬ್ಬರು ಮದುವೆಗೆ ಹೋಗಿ ಮುಂದಾಗ ಆಫೀಸಲ್ಲಿ ಹೋಯ್ತು, ಇನ್ನೊಂದ್ರ ವಾಸ್ತು ಹೋಗಿ ಮುಂದೆ ಆಫೀಸಲ್ಲಿ ಹೋಯ್ತು. ಯಾರ್ಯಾರನೋ ಖುಷಿ ಮಾಡೋ ಸಂಬಂಧ, ಯಾರ್ಯಾರೋ ಬೆಡಕ್ಕಾಗಿ ಅಲ್ಲಿ ನೀವು ಎಲ್ಲ ಆಫೀಸ್ ರಜಾ ಹಾಕಿ ದಾಂಡಿ ಒಗೆದು ಹೋಗ್ತೀರಿ ಅಂತಂದಮೇಲೆ ಒಂದು ದಿವಸ, ವರ್ಷಕ್ಕೆ ಒಂದು ದಿವಸ, ಶ್ರಾವಣಿ ದಿವಸ ಜನಿವಾರ ಹಾಕ್ಕೊಂಡು ಗುರುಗಳಿಂದ ಉಪದೇಶ ಪಡೋದು ಬರಲಿಕ್ಕಾಗೋದಿಲ್ಲ. ಯಾಕೆ ಜನಿವಾರ ಕಿಮ್ಮತ್ತಿಲ್ಲ. ನಮ್ಮವರೇ ಹೇಳ್ತಾರ, ಜೋಕ್ ಮಾಡೋ ಮುಂದಾಗ ಹೇಳ್ತಾರ, ಬ್ರಾಹ್ಮಣರ ಕೊಳ್ಳಾಗ ಜನಿವಾರ ಹಾಕೊಳ್ಳೋದು ಬೆನ್ನು ತುರಿಸೋ ಸಂಬಂಧ. ಅವನು ಬ್ರಾಹ್ಮಣೇ. ಬೆನ್ನು ತೋರಿಸೋ ಸಂಬಂಧ ಅಂತ ಎಲ್ಲರ ಮಂತ್ರದನ. ನಾನು ಇವತ್ತು ಬೆನ್ನು ತುರಿಸೋ ಸಂಬಂಧ ಜನಿವಾರವನ್ನು ಹಾಕ್ಕೊಳ್ತಾ ಇದ್ದೀನಿ ಅಂತದನ. ಏನದ? ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತಿರ್ಯತ್ ಸಹಜಂ ಪುರಸ್ತಾತ್ ಆಯುಷ್ಯಂ ಅಗ್ರಂ. ಎಂತೆಂಥ ಮಾತುಗಳನ್ನ ಜನಿವಾರ ಯಾಕೆ ಹಾಕ್ಕೊಳಿಕತ್ತೀನಿ ಅಂತಲಿಕ್ಕೆ ಎಂತೆಂಥ ಮಾತುಗಳವ ತಲೆ ಬರಬೇಕಲ್ಲ. ನಾನು ಜನಿವಾರ ಯಾಕೆ ಹಾಕ್ಕೊಳಿಕತ್ತೀನಿ ತಲೆ ಬರಬೇಕು ಬೇಡ? ಬ್ರಹ್ಮದೇವರ ಜೊತೆಗೆ ಹುಟ್ಟಿದ್ಯಪ್ಪ ನೀನು ಅಂತ ಕೇಳ್ಕೊತೀನಿ ನಾನು. ಬ್ರಹ್ಮದೇವ ಸಹಜಂ ಪುರಸ್ತಾತ್ ಆಯುಷ್ಯಮಗ್ರಂ ಪ್ರತಿಮುಂಚು ಶುಭ್ರಂ ಯಜ್ಞೋಪವೀತಂ ಬಲವಸ್ತು ತೇಜ. ಆಯುಷ್ಯ ಸಿಗುತ್ತದೆ, ಆರೋಗ್ಯ ಸಿಗುತ್ತದೆ. ಯಜ್ಞೋಪವೀತ, ನಾನು ಇದನ್ನು ಹಾಕ್ಕೊಂಡಿದ್ದಕ್ಕೆ ನಾನು ಮಾಡಿದೆಲ್ಲ ಯಜ್ಞ ಆಗ್ತದೆ. ಯದಶ್ನಾತಿ ತದ್ಧವಿ ಯತ್ ಪಿಬತಿ ತದಸ್ಸ ಸೋಮಪಾನಂ. ಜನಿವಾರ ಹಾಕೊಂಡಂಥ ವ್ಯಕ್ತಿ, ಮಂಗಲಸೂತ್ರವನ್ನು ಕಟ್ಟಿಕೊಂಡಂಥ ವ್ಯಕ್ತಿ ಕುಡಿದದ್ದು ಸೋಮಪಾನ,
ತಿಂದದ್ದು ಹವಿಸ್ಸು ಯಜ್ಞ, ಸಿಟ್ಟಿಗೆ ಬಂದರೆ ಪಶುಬಲಿ, ಅಪೇಕ್ಷಾ ಪಟ್ಟರೆ ತುಪ್ಪ ಹಾಕದಂಗ, ಸಿಟ್ಟು ಅಂತಂದರೆ ಅಗ್ನಿ, ತಪಃ ಅಗ್ನಿ, ತಪಸ್ಸು ಅಗ್ನಿ, ಮರಣವೇ ಅವಭೃತ ಸ್ನಾನ, ಬದುಕಿ ಸಾಯುವವರೆಗೂ ಕೂಡ ಮಾಡಿದ್ದೆಲ್ಲವೂ ಕೂಡ ಯಜ್ಞ ಅಂತಾಗ್ತದೆ ಕೇವಲ ಒಂದು ಜನಿವಾರದಿಂದ, ಒಂದು ಮಂಗಳಸೂತ್ರದಿಂದ. ಬೆಂತುರ್ಸೋಲಿಕ್ಕೆ ಅದನ್ನೆಲ್ಲ ಪ್ರತಿಯೊಂದು ಮಾಡಿದ್ದು ಯಜ್ಞವಾಗಬೇಕು ಅಂತನ್ನೋದಕ್ಕಾಗಿ ಜನಿವಾರದ ಗೊತ್ತಿರಲಿ. ಜೋಕ್ ಕೇಳೋ ಮುಂದೆ ಕೇಳ್ರಿ ಬೇಡ ಅನ್ನಂಗಿಲ್ಲ, ತಿಳ್ಕೊಂಡು ಮುಂದೆ ತಿಳ್ಕೊಡ್ರಿ. ಯಾವತ್ತು ಸ್ವಾಮಿಗಳು ಯಜ್ಞೋಪವಿ ತೆಗೆದ್ರು, ಅವರಿಗೆ ಯಜ್ಞದಲ್ಲಿ ಅಧಿಕಾರ ಇಲ್ಲ, ಅಗ್ನಿಯೊಳಗೆ ಅಧಿಕಾರ ಇಲ್ಲ, ಕೇವಲ ಜಪ ಪಾಠ ಪ್ರವಚನಗಳಲ್ಲಿ ಮಾತ್ರ ಮುಗಿದೈತು. ಅವ್ರ ಯಜ್ಞಾಧಿಕಾರ ಹೋಗ್ಬಿಡ್ತು. ಒಬ್ಬ ಹೆಣ್ಣಿನ ಕೊಳ್ಳಾಗ ಮಂಗಳಸೂತ್ರ ಇತ್ತು, ಮಂಗಳ ಕಾರ್ಯದಲ್ಲಿ ಅಧಿಕಾರ ಇಲ್ಲ. ಇದು ಯಜ್ಞ ಸೂತ್ರ, ಎಲ್ಲ ಯಜ್ಞದಲ್ಲಿ ಅಧಿಕಾರ ಕೊಡುವ ಸೂತ್ರ, ಅದು ಮಂಗಳ ಸೂತ್ರ. ಎಲ್ಲ ಮಂಗಳ ಕಾರ್ಯಗಳಲ್ಲಿ ಅಧಿಕಾರವನ್ನು ಕೊಡತಕ್ಕಂಥ ಸೂತ್ರ ಇದು. ಇದು ಹೋದರೆ ಯಜ್ಞದಲ್ಲಿ ಅಧಿಕಾರ ಇಲ್ಲ, ಅದು ಹೋದರೆ ಮಂಗಳ ಕಾರ್ಯದಲ್ಲಿ ಅಧಿಕಾರವಿಲ್ಲ. ಅಷ್ಟು ಪವಿತ್ರವಾದ ದೃಷ್ಟಿಯಿಂದ ಮಂಗಳಸೂತ್ರ ಯಜ್ಞೋಪವೀತ ಹಚ್ಚಾರ. ಮಲ್ಕೊಳ್ಳೋ ಮುಂದಾಗ ಘೂಟಕ್ಕೆ ಹಾಕಿ ಮಲ್ಕೊಳ್ಳೋರು ಇದ್ದಾರೆ. ಎಂಥ ಹುಚ್ಚತನ ನೋಡ್ರಿ. ಅಫ್ಕೋರ್ಸ್ ಗೊತ್ತಿಲ್ಲ, ತಿಳ್ಕೋಬೇಕು. ನೀವು ನೋ ಎಂಟ್ರಿ ಹೋದ್ರಿ ಅಂತಂದ್ರೆ ಪೊಲೀಸ್ನ ಹಿಡಿತಾನೆ ರಿಸಿಟು. ಯಾಕೆ ನೋ ಎಂಟ್ರಿ ಪ್ರವೇಶ ಇಲ್ಲಿ ಗೊತ್ತಿಲ್ಲರಿ, ತಗೋ ಇನ್ನೊಂದು ರಿಸಿಟ್ ತಗೋ ಅಂತ. ನೋ ಎಂಟ್ರಿಗೆ ಹೋಗಬಾರ್ದು ಅಂತ ತಿಳ್ಕೊಳ್ಳಾರ್ದೆ ಗಾಡಿ ಹೊಡ್ಲಿಕ್ಕತ್ತಿಲ್ಲ. ಸೊ ತಿಳ್ಕೊಳ್ಳಾರ್ದೆ ಹೊಡೆದಕ್ಕೊಂದು ರಿಸಿಟು, ಹೊಡೆದಕ್ಕೊಂದು ರಿಸಿಟ್, 2 ರಿಸಿಟ್ ಹರಿತಾರೆ. ಹಂಗೆ ಯಮದೇವ್ರು ಕೇಳ್ತಾರೆ, ನನಗೆ ಗೊತ್ತಿಲ್ಲ ಇದು ಏನು, ಗೊತ್ತಿಲ್ಲ ಹೋದಲ್ಲ, ಗೊತ್ತಿಲ್ಲ ಅಂತ ಅದಕ್ಕೊಂದು ಪಾಪ. ಯಾಕೆ ಗೊತ್ತು ಮಾಡ್ಕೊಳ್ಳಿಲ್ಲ? ಉಳಿದೆಲ್ಲ ಗೊತ್ತು ಮಾಡ್ಕೊಳ್ಳಿಕ್ಕೆ ಬಂತು, ಇದೇ ಗೊತ್ತು ಮಾಡ್ಕೊಳ್ಳಿಲ್ಲ. ಗೊತ್ತಿಲ್ಲ ಅಂತ ಅನ್ಸೋದಿಲ್ಲ, ಗೊತ್ತಿಲ್ಲ ಅಂತ ಯಾರೂ ಕೇಳಂಗಿಲ್ಲ. ನೀವು ಅಮೇರಿಕಕ್ಕೆ ನನಗೆ ಇಂಗ್ಲೀಷ್ ಗೊತ್ತಿಲ್ಲರಿ ಅಂದ್ರೆ ಅವ್ರೇನು ಮಾಡಬೇಕು? ನೀವು ಅಮೇರಿಕಾ ಬರ್ಬೇಕಾದ್ರೆ ಇಂಗ್ಲೀಷ್ ಕಲಿಬೇಕು. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ, ಇದು ಆನ್ಸರ್ ಅಲ್ಲ. ಹಂಗೆ ನಾನು ಯಮನೋಕರ ಹತ್ರ ನನಗೆ ಯಜ್ಞೋಪವೀತದ ಮಹತ್ವ ಗೊತ್ತಿದ್ದಿದ್ದಿಲ್ಲ, ಸಂಧ್ಯಾವಂದನ ಮಹತ್ವ ಗೊತ್ತಿದ್ದಿದ್ದಿಲ್ಲ, ಧರ್ಮ ಅಂದ್ರೆ ನನಗೆ ಗೊತ್ತಿದ್ದಿಲ್ಲ. ಯಾಕೆ ಗೊತ್ತಿಲ್ಲ? ತಿಳ್ಕೊಳಿಕ್ಕೆ ಏನು ಮಾಡಿದೆ? ರಜಾ ವೆಕೇಷನ್ದೊಳಗೆ ಮತ್ತೊಂದು ಕೋರ್ಸ್ದೊಳಗೆ ಹೋದಿ ಹೊರತು ಈ ಕೋರ್ಸ್ಗೆ ಯಾಕೆ ಬರಲಿಲ್ಲ? 2 ತಿಂಗಳು ಸಿಕ್ಕಿತ್ತಲ್ಲ ವೆಕೇಷನ್ ಅಂತೇಳಿ. ಏನು ಮಾಡಿದೆ ವೆಕೇಷನ್ದೊಳಗೆ? ವಿದ್ಯಾಪೀಠಗಳವನ್ನ ಇಲ್ಲ, ಪಂಡಿತರಿದ್ದಾರ ಇಲ್ಲೋ, ಅವ್ರ ಹತ್ರ ಮಕ್ಕಳನ್ನ ಕಳಿಸ್ಲಿಕ್ಕೆ ಬರ್ತದಿಲ್ಲ. ವಿದ್ಯಾಪೀಠ ಕಳಿಸೋದು ಬೇಡ, ಇಷ್ಟಕ್ಕರೆ ಕಳಿಸ್ಬಿಡ್ತು. 2 ತಿಂಗಳು, ವರ್ಷಕ್ಕೆ 2 ತಿಂಗಳ. ಎಷ್ಟು ತಾಯಂದ್ರೆ ಇವತ್ತು ನಮ್ಮ ವಿದ್ಯಾಪೀಠಕ್ಕೆ ಆ 2 ತಿಂಗಳದಾಗ ತಮ್ಮ ಹುಡುಗರನ್ನ ತರ್ತಾರೆ. ಬೆಳಗ್ಗೆ ಬರ್ತಾರೆ, ಸಾಯಂಕಾಲಕ್ಕೆ ಎಷ್ಟು ಹುಡುಗರು ಏಕಾದಶಿ ಮಾಡ್ತಾವೆ. ಅವ್ರು ನೋಡಿ ತಂದೆ ತಾಯಿಗಳು ಏಕಾದಶಿ ಮಾಡ್ಲಿಕ್ಕತ್ತಾರ. ಮನೆಯೊಳಗೆ ಹಬ್ಬ ಹುಣ್ಣಿ ಸ್ಟಾರ್ಟ್ ಆಗ್ಲಿಕ್ಕತ್ತದ. ನಮ್ಮ ಮಕ್ಕಳು ಶ್ರೀಮಂತರಾಗೋದರ ಜೊತೆಗೆ ನಮ್ಮ ಮಕ್ಕಳು ಧಾರ್ಮಿಕರಾಗಬೇಕು ಅಂತನ್ನೋ ಟಾರ್ಗೆಟ್ಟು ಪ್ರತಿಯೊಬ್ಬ ತಂದೆ ತಾಯಿಗಳಿಗೆ ಇಟ್ಟುಕೊಂಡ್ರೆ ಮಾತ್ರ ನಾಳೆ ನಾವು ಸತ್ತಾಗ ಸಂಸ್ಕಾರ ಮಾಡಲಿಕ್ಕೆ ಸಿಗುತ್ತದೆ. ಮಕ್ಕಳಿಗೆ ಸಂಸ್ಕಾರ ಕೊಡೋದಿಲ್ಲ ಅಂದರೆ ನಮ್ಮ ಸಂಸ್ಕಾರ ಆಗೋದಿಲ್ಲ. ಇವತ್ತೆಷ್ಟು ಲೈಟಾಗಿ ತಗೋತೀವಿ. ಅವ್ರು ನಾನೊಬ್ಬರು ಒಂದು ಕಡೆಗೆ ಮುಂಬೈ ಒಳಗಿದ್ದಾಗ ಅಪ್ಪರ ಮಾಡಿಸ್ಲಿಕ್ಕೆ ಹೋದಾಗ ಅಮೇರಿಕಾದೊಳಗೆ ಇದ್ದರು. ತಂದೆ ತೀರ್ಕೊಂಡಾರ. ಫೋನ್ ಮಾಡಿದ್ರೆ, ಇಲ್ಲರಿ ಬರ್ಲಿಕ್ಕೆ ಆಗೋದಿಲ್ಲ, ನೀವೇ ಎಲ್ಲ ಮುಗಿಸ್ಬಿಡ್ರಿ, ಪ್ರಸಾದ ಅಷ್ಟು ಕಳಿಸ್ರಂತ. ಪ್ರಸಾದ ತಿಂದು ಏನು ಮಾಡ್ತೇಪ್ಪ ಅಂದ್ರೆ, ಕನಿಷ್ಠ ಪಕ್ಷಕ್ಕೆ ನೀವು ದುಃಖರೇ, ಅಯ್ಯೋ ನಾನು ಇಲ್ಲಿದ್ದೀನಿ. ಮಗ ಪರದೇಶಕ್ಕೆ, ಮಗ ಪರದೇಶ, ಅಪ್ಪ ಪರದೇಶಿ, ಹೆಣ ಬಿದ್ದದ, ಯಾರು ಮಾಡೋರಿಲ್ಲ. ಯಾಕೆ ಬೇಕು ಮಕ್ಕಳು? ನಿಮಗೆ ನೀವು ಕೂತೋರಿಗೆಲ್ಲ ಯಾರೂ ತಪ್ಪು ತಿಳ್ಕೊಬೇಡಿ. ಇವರಿಗೆಲ್ಲ ಏನು ಅಂದ್ರೆ ಮಕ್ಕಳು ಶ್ರೀಮಂತರಾಗಬೇಕು, ಮಕ್ಕಳು ದೊಡ್ಡವರಾಗಬೇಕು, ಬಂಗ್ಲಾ ಬರಬೇಕು, ಮತ್ತಂದರು ಎಲ್ಲರಿಗೂ ಇದೇ ತಲೆ ಆಗದೆ. ನಮ್ಮ ತಂದೆ ತಾಯಿಗಳ ಮುಂದಿನ ಭವಿಷ್ಯ ಕರೆಕ್ಟ್ ಆಗಬೇಕಾದ್ರೆ ಅವರು ಧನವಂತರಾದರೆ ಅವ್ರು ನಿಮ್ಮ ಲೈಫ್ ನಡೆಯಂಗಿಲ್ಲ. ಅವರು ಧರ್ಮವಂತರಾಗಬೇಕು ಅಂದ್ರೆ ಮಾತ್ರ ನಿಮ್ಮದು ನಡೀತದೆ, ಇಲ್ಲ ನಡೆಯಂಗಿಲ್ಲ. ನೀವು ನಾಳೆ ಮುದಕ ಆದ್ಮೇಲೆ ನಮ್ಮ ಮಕ್ಕಳು ನನಗೆ ಕೇಳಂಗಿಲ್ಲ ಅಂತಂದ್ರೆ ಯಾರು ತಪ್ಪದು? ಒಂದು 3 ತಿಂಗಳ ಹಿಂದೆ ಒಂದು ಬೆಂಗಳೂರೊಳಗೆ ಕಾರ್ಯಕ್ರಮ ಮಾಡಿದರು. HRBR ಲೇಔಟದೊಳಗೆ 300 ಫ್ಯಾಮಿಲಿನ ಕರೆಸಿದ್ರು. 300 ಫ್ಯಾಮಿಲಿ, ಗಂಡ ಹೆಂಡತಿ ಮಕ್ಕಳು. 3 ತಾಸಿನ ಕಾರ್ಯಕ್ರಮ. 1 ತಾಸು ನನ್ನ ಪ್ರವಚನ, 2 ತಾಸು ಪ್ರಶ್ನೋತ್ತರ. ಭಾಳ ಚಂದ ಆಯ್ತು ಕಾರ್ಯಕ್ರಮ. ಒಂದು 10ರಿಂದ 1 ತನಕ ಕಾರ್ಯಕ್ರಮ ಆಯಿತು. ಅಂದರೆ ಈ ಎಲ್ಲರೂ ಇದೇ ಕೇಳ್ತಾರೆ,
ನಮ್ಮ ಮಕ್ಕಳು ಹಿಂಗಿದ್ದಾರೆ ಏನು ಮಾಡಬೇಕು 4ನೇ ಸ್ಟೇಜ್ ಮುಟ್ಟಿದಾಗ ಕ್ಯಾನ್ಸರ್ ಆಗ್ಯದ, ಏನು ಮಾಡಬೇಕು ಅಂತ ಡಾಕ್ಟ್ರಿಗೆ ಕೇಳಿದ್ರೆ ಡಾಕ್ಟ್ರ್ ಏನು ಹೇಳ್ತಾನೆ? ಲೆಟ್ ಅಸ್ ಸಿ, ಎಲ್ಲಿ ಏನಾಗ್ತದೆ ನೋಡೋಣಂತ. 4ನೇ ಸ್ಟೇಜಿಗೆ ಬಂದ ಕ್ಯಾನ್ಸರು ಯಾವ ಡಾಕ್ಟ್ರ್ ಗುಣ ಮಾಡ್ತಾನೆ ರೀ? ಹಂಗೆ ಇಷ್ಟು ದೊಡ್ಡವನಾಗೋ ತನಕನೂ ಅವನಿಗೆ ಸಂಸ್ಕಾರ ಕೊಟ್ಟಿಲ್ಲ. ಅನ್ನೋದು ಧನದ ಅಂಧಕಾರ, ಕುರುಡುತನ ಮೂಡೆ. ನನ್ನ ಮಕ್ಕಳು ಇಷ್ಟು ದೊಡ್ಡವರು ಮುಂದೇನು? ಈಗ ನನಗೆ ನನ್ನ ಮಕ್ಕಳು ಕೇಳಂಗಿಲ್ಲ ಅಂದರೆ ಯಾರು ಜವಾಬ್ದಾರಿ? ನಾನು ಹೇಳ್ತಿರ್ತೀನಿ, ಜಗತ್ತೊಳಗೆ 7 ಲಕ್ಷ ಧರ್ಮವ, 7 ಲಕ್ಷ ಧರ್ಮದೊಳಗೆ ತಂದೆ ತಾಯಿಗಳು ದೇವಸ್ಥಾನಕ್ಕೆ ಕೂಡಿಸುವ ಧರ್ಮ ನಮ್ಮ ವೈದಿಕ ಧರ್ಮ ಮಾತ್ರ. ಯಾವ ಧರ್ಮನೂ ಹೇಳುವುದಿಲ್ಲ. ಮಾತೃ ದೇವೋಭವ ಪಿತೃ ದೇವೋಭವ ಅಂತ ನಮಗೆ ಉಪಕಾರ ಮಾಡಿದಂತಹ ತಂದೆ ತಾಯಿಗಳನ್ನು ದೇವಸ್ಥಾನಕ್ಕೆ ಕೂಡಿಸ್ಕೊಂಡು ಅವ್ರನ್ನ ಪೂಜಾ ಮಾಡಿ ಸೇವಾ ಮಾಡು ಧರ್ಮ ಹೇಳಿಕೊಡೋದು ನಮ್ದಷ್ಟೇ. ನಮ್ಮ ಧರ್ಮ ಎಷ್ಟು ಕಲಿಸಿರಿ? ಇವತ್ತು ಕಾಲೇಜಿನೊಳಗೆ ಹುಡುಗರ ಮುಂದೆ ಇದು ಒಯ್ದಿರ್ತಾರೆ ನೋಡಿಲ್ಲ, ಸಂದರ್ಶನ ಒಯ್ತಾರಲ್ಲ. ಮತ್ತು ಸೀತಾದೇವಿ ಯಾರು? ಸೀತಾದೇವಿ ರಾವಣಗೆ ಏನಾಗಬೇಕು? ತಂಗಿ ಹೋಗ್ಬೇಕು ರೀ. ನಮ್ಮದು ಮಾಡಿದ್ರು, ಶಂಕರ ಚಾನಲ್ದಿಂದ ಒಂದು ಮಾಡಿ ಎಲ್ಲ ಕಾಲೇಜಿಗೆ ಹೋದಾಗ ಪ್ರಶ್ನೆ ಕೇಳ್ರಿಂದ ಅವರೆಲ್ಲ ಪ್ರಶ್ನೆ ಕೇಳೋಕೆ ನಾವು ಸ್ಟುಡಿಯೋದಲ್ಲಿ ಕೂತು ಉತ್ತರ ಕೊಡ್ತಿದ್ದೇವೆ. ಒಬ್ಬರು ಕೇಳಿದರು, ಅಲ್ಲ ತುಪ್ಪ ಹಾಕ್ತೀರಿ ಉರಿಯೊಳಗೆ ಕೊಡಗಟ್ಲೆ, ಅದನ್ನು ಬಡವ್ರಿಗೆ ಕೊಟ್ರೆ ಒಳ್ಳೇದಾಗ್ತದಲ್ಲ. ನೀವು ಅನ್ನ ಹಾಕ್ತೀರಿ ಹೋಮದೊಳಗೆ, ಅದು ಬಡವ್ರಿಗೆ ಕೊಟ್ರೆ ಅಷ್ಟೇ ಅನ್ನ ಆಗ್ತದಲ್ಲ, ಎಲ್ಲ ಹಾಳು ಮಾಡೋಕ್ಕಿಂತ ನ್ಯಾಷನಲ್ ವೇಸ್ಟ್ ಅಲ್ವಾ? ನಾನು ಹೇಳಿದೆ, ನಾನು ಆನ್ಸರ್ ಮಾಡೋದಿಲ್ಲ, ನೀನೇ ನನಗೆ ಆನ್ಸರ್ ಹೇಳು ಅಂತಂದು. ಏನು ಆನ್ಸರ್ ಹೇಳಬೇಕು? ನಾನು ಕೇಳ್ತೀನಿ, ಒಬ್ಬ ರೈತ 10 ಚೀಲ ಜೋಳನ್ನು ನೆಲದೊಳಗೆ ಮಣ್ಣಾಗ ಹಾಕಿ ಹಾಳು ಮಾಡ್ತಾನಲ್ಲ, ಅದೇ 10 ಚೀಲ ಜೋಳನ್ನು ಬಡವ್ರಿಗೆ ಕೊಟ್ರೆ? 10 ಚೀಲ ಶೇಂಗಾ ಮಣ್ಣಾಗ ಹಾಕ್ತಾನಲ್ಲ, ಅದ್ರ ಬದಲು ಬಡವ್ರಿಗೆ ಕೊಟ್ರೆ? ಕೇಳೋಣ ರೈತಗೆ, ಅವೇನು ಹೇಳ್ತಾನೆ? ಇಲ್ಲ, ನಾನು 10 ಚೀಲ ಮಣ್ಣಾಗ ಹಾಕಿದ್ರೆ 100 ಚೀಲ ಮಣ್ಣು ನನಗೆ ಕೊಡ್ತದೆ ಅಂತ ಗ್ಯಾರಂಟಿ ಇದ್ದಿದ್ದಕ್ಕೆ ನಾನು ಮಣ್ಣಾಗ ಹಾಕ್ತೀನಿ ಅಂತಾನೋ ಇಲ್ಲೋ, ನಾನು 1 ಕಿಲೋ ತುಪ್ಪ ಉರಿಯಾಗ ಹಾಕಿದ್ರೆ ತುಪ್ಪದೊಳಗೆ ಕೈ ತೊಳ್ಕೊಳ್ತಕ್ಕಂಥ ಶ್ರೀಮಂತಿಗೆ ದೇವರು ನನಗೆ ಕೊಡ್ತಾನಂತನ್ನುವ ವಿಶ್ವಾಸದಿಂದ ನಾನು ಹಾಕ್ತೀನಿ. ಇದೇ ಆನ್ಸರ್. ಏನು ನಮ್ಮ ಧರ್ಮ ಗೊತ್ತೇ ಇಲ್ಲ. ಅದೇ ಇನ್ನೊಂದು ಧರ್ಮ ಹೇಳ್ರಿ, ಬೇಕಾದಂಗೆ ಹೇಳ್ತಾರೆ. ಯಾವ ಇಸ್ವಿಯೊಳಗೆ, ಯಾವ T20 ವಿಶ್ವಕಪ್ದೊಳಗೆ ಯಾರು ಎಷ್ಟು ರನ್ ಬಾರಿಸಿದ್ರೆ ಹೇಳ್ರಿ, ಆಗಿಂದಾಗ ಹೇಳ್ತಾರೆ. ಥಟ್ ಅಂತ ಹೇಳಿ ಇದು ಮಕ್ಕಳಲ್ಲಿ ಇದು ಜಾಗೃತಿ ಹೆಚ್ಚಾಗ್ಲಿಕ್ಕತ್ತದ. ಸಿನಿಮಾ ಹಾಡುಗಳ ಜಾಗೃತಿ ಆಗ್ಲಿಕ್ಕತ್ತವ. ಅಂತ್ಯಾಕ್ಷರಿ ನಡೆದಾವ. ದಾಸರ ಪದಗಳಿಗೆ ಎಷ್ಟು ಪ್ರೋತ್ಸಾಹ ಅದ? ಸಿನಿಮಾ ಹಾಡದಿಂದ ನಿಮಗೆ ಇನ್ನೂ ಬೆಳೀತದೆ ಅಧಾರ್ಮಿಕತನ. ದಾಸರ ಪದದಿಂದ ನಿಮಗೆ ಮನಸ್ಸು ಹದ ಆಗ್ತದೆ. ಕಥ ನೀರು ಕುದ್ದಾಗ ಅಕ್ಕಿ ಹಾಕಿದ್ರೆ ಹಂಗೆ ಅಕ್ಕಿ ಮೆತ್ತಗಾಗ್ತಾವ. ದಾಸರ ಪದಗಳಿಂದ ನಮ್ಮ ಮನಸ್ಸು ಮೆತ್ತಗಾಗ್ತದೆ. ಎಷ್ಟು ಕಲಿಸ್ತೀವಿ, ಎಷ್ಟು ಪ್ರೋತ್ಸಾಹ ಕೊಡ್ತೀವಿ. ಇದೇ ತೊರವಿಗಲ್ಲಿಯೊಳಗೆ ನಾನು ಪಾಠ ಹೇಳ್ತಿದ್ದೆ, ಸುಧಾ ಪಾಠ ನಮ್ಮ ಗುಂಡಪ್ಪವರು ಮ್ಯಾಲೆ ಪಾಠ ಹೇಳಿಸ್ತಿದ್ರು. ಹೇಳಿಸೋ ಮುಂದಾಗ ನಾನು ಎದುರಿಗೆ ಒಂದು ಹುಡುಗರಿಗೆ ನಾನು ಟ್ಯೂಷನ್ ತೊಗೊಂಡು ವಿಷ್ಣು ಸಹಸ್ರನಾಮ ಹೇಳ್ತಿದ್ದೆ. ಆ ಹುಡುಗಿಯರಿಗೆ ಹರಿಕಥಾಂಸಾರ ಹೇಳ್ತಿದ್ದೆ. ಒಬ್ಬ ತಂದೆ ತಾಯಿಗಳು ನಿಮಗೆ ಅಕ್ಷರಶಃ ಹೇಳ್ತೀನಿ, ಬಂದು ನನ್ನ ತಕರಾರು ಮಾಡಿದ್ದಾರೆ. ನಾನು ರಾಯರ ಸಾಕ್ಷ್ಯಾಗ ಹೇಳಿಕತ್ತೀನಿ, ನನ್ನ ಮಕ್ಕಳನ್ನ ಹಾಳು ಮಾಡ್ಲಿಕ್ಕತ್ತೀನಿ ಅಂತ ಅಲ್ಲಿಗತ್ತಾರವ್ರು. ಯಾಕಂತ ಕೇಳಿದ್ರೆ ವಿಷ್ಣು ಸಹಸ್ರನಾಮ ಪೂರ್ಣ ಹೇಳೋ ತನಕ ಅವನು ಹೇಳೋದಿಲ್ಲ. 15ರಿಂದ 20 ನಿಮಿಷ ಟೈಮ್ ವೇಸ್ಟ್. ಅವತ್ತೇ ನಾನು ತ್ಯಾಗ ಮಾಡೀನಿ. ನಾವೇನು ಮಾಡ್ಲಿಕ್ಕೆ ಹೊಂಟೀವಿ, ಅವ್ರೇನು ತಿಳ್ಕೊಳಿಕತ್ತಾರ. ಇನ್ನು ನಾಳೆ ಯಾವುದೋ ಹುಡುಗಿಗೇನೋ ಮನಸ್ಸು ಮಾಡ್ಯಾರಂತೂ ಹಬ್ಬಸ್ಲಿಕ್ಕೆ ಕೊಡ್ತಾರೆ, ರೆಡಿ ಇದ್ದಾರೆ. ಉತ್ಸಾಹ ಬೇರೆ ಬೇಡ ಅಂತ ದಿಕ್ಕಿಗೆ ನಮಸ್ಕಾರ ಮಾಡಿದ್ರು. ಭಾಳ ಧರ್ಮ ಪ್ರಚಾರ ಮಾಡೋದು ಎಷ್ಟು ಕಷ್ಟದಂದ್ರೆ, ಪ್ರಚಾರ ಮಾಡೋರಿಗೆ ಪ್ರೋತ್ಸಾಹ ಮಾಡೋದಿಲ್ಲ, ಪ್ರಚಾರ ಮಾಡೋರಿಗೆ ಅಪಪ್ರಚಾರ ಮಾಡೋದು. ಅದಕ್ಕಾಗತ್ತೆ ವಿಪ್ರತ್ವೇ ಸೂತ್ರಮೇವಹಿ. ಸನ್ಯಾಸಿಗಳು ಯಾರು ಅಂದರೆ ಮರ್ಯಾದಾಯಾಮ್ ದಂಡಶಾತಿ ಲಿಂಗಮೇವಚ.
ಶಾಟಿ ಉಟ್ಟುಕೊಂಡ್ರೆ ಸನ್ಯಾಸಿಗಳು, ಹೊರತು ನ ವಿದ್ಯಾ ನಾಚಾರ. ವಿದ್ಯಾ ಇಲ್ಲ, ಆಚಾರ ಇಲ್ಲ, ಏನೂ ಇಲ್ಲ. ಶಾಟಿ ಉಟ್ಟುಕೊಂಡ್ರೆ ಸಾಕು ಸನ್ಯಾಸಿಗಳು ಅಂತ. ಏನು ಮಾಡಿದರೂ ಅವರು ಪಾದಪೂಜೆ ಮಾಡೋದೇ. ಎಷ್ಟು ಸನ್ಯಾಸಿಗಳು ಇವತ್ತು ಹಾಳಾಗಿದ್ದಾರೆ, ಎಷ್ಟು ಸನ್ಯಾಸಿಗಳು ಇವತ್ತು ಎಷ್ಟು ಅನ್ಯಾಯ ಅಧರ್ಮಗಳನ್ನು ಮಾಡ್ತಾ ಇದ್ದಾರೆ. ಆದರೂ ನಾವು ಅವ್ರನ್ನ ಪೂಜಿಸ್ತೀವಲ್ಲ. ರಾಜಕಾರಣ ಹೋಗಿ ಜೈಲಿಗೆ ಹೋಗಿ ಬಂದಮೇಲೆ ಅವನಿಗೆ ಪಟಾಕಿ ಹಾರಿಸೋದೇನು, ಗೌರವ ಮಾಡುವುದೇನು, ಕರೆಸೋದೇನು. ಜೈಲಿಗೆ ಹೋಗಿ ಬಂದವ ಗೌರವಾರ್ಹನಾಗ್ತಾನೆ, ಅಧರ್ಮ ಮಾಡ್ತಕ್ಕಂಥ ಸನ್ಯಾಸಿ ಪೂಜ್ಯನಾಗ್ತಾನೆ. ಇದೆಲ್ಲ ಕಲಿಯುವ ಧರ್ಮ. ಅದಕ್ಕೆ ಹೇಳ್ತಾರೆ ಸನ್ಯಾಸೆ ಮರ್ಯಾದಾಯಾಮ್ ದಂಡಶಾಟಿ ಲಿಂಗಮೇವಚ. ದಂಡ ಕೈಯಾಗಿ ಹಿಡ್ಕೊಂಡು ಶಾಟಿ ಉಟ್ಕೊಂಡ ಅಂತಂದ್ರೆ ಮುಗಿದೋಯ್ತು ಅವನು ಸನ್ಯಾಸ. ಸನ್ಯಾಸ ಯೋಗಾತ್ ಯತ ಯಶುದ್ಧ ಸತ್ವಾ ಆಹ ತೇ ಬ್ರಹ್ಮಲೋಕೆ ತು ಪರಾ ಅಂತಕಾಲೆ ಪರಾಮೃತಾತ್ ಪರಿಮುಚ್ಚಂತಿ ಸರ್ವೇ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ. ವೇದಾಂತದ ಬಗ್ಗೆ ಗಟ್ಟಿಯಾಗಿ ದೃಢವಾಗಿ ಜ್ಞಾನ ಮಾಡಿಕೊಂಡವನು ಸನ್ಯಾಸಿ. ಸನ್ಯಾಸ ಧರ್ಮ ಕಲಿಯುಗದಲ್ಲಿ ನಡೆಯೋದಿಲ್ಲ. ಕಲಿಯುಗದೊಳಗೆ ಸನ್ಯಾಸ ತಗೊಳ್ಳೇಬಾರ್ದು ಅಂತಂದ. ಕಲಿಯುಗದೊಳಗೆ ಸನ್ಯಾಸ ಧರ್ಮ ವರ್ಜನದ. ಶ್ರೀಮದಾಚಾರ್ಯಂತಹ, ರಾಘವೇಂದ್ರ ಪ್ರಭುಗಳಂತಹ ಮಹಾಜ್ಞಾನಿಗಳೇನಿದ್ದಾರೆ ಅವ್ರ ಲೆಕ್ಕ ಬೇಡ. ಇವತ್ತಿನ ಕಾಲ ಪೂರ್ಣ ಕೆಟ್ಟೋಗ್ಬಿಟ್ಟದು. ಅದಕ್ಕೆ ಹೇಳ್ತಾರೆ ಸನ್ಯಾಸಿ. ಇನ್ನು ಪಾಂಡಿತ್ಯೇ ಪರವಂಚಕಂ. ಪಂಡಿತ ಸಾಕು, ವಂಚನಾ ಮಾಡೋದೇ ಒಂದು ಧರ್ಮ. ನಾನು ಹೆಂಗೆ ವಂಚನೆ ಮಾಡಲಿ ಅಂತರೋದು ವಿಚಾರ ಮಾಡ್ತಾನೆ. ಪರವಂಚಕಂ ವಚಃ. ಆಮೇಲೆ ಅಸಾಧುತ್ವೇ. ಇವನು ಒಳ್ಳೆಯವನಲ್ಲ. ಯಾರು ಗೊತ್ತಾ? ಯಾರು ಒಳ್ಳೆಯವರಲ್ಲ? ದರಿದ್ರನಾದವನು ಒಳ್ಳೆಯವನಲ್ಲ. ಒಳ್ಳೆಯದು ಕೆಟ್ಟದ್ದು ಅಂತನ್ನೋದೇನು ವಿಭಾಗದ ನೋಡ್ರಿ. ಇದು ಒಳ್ಳೆಯದು ಕೆಟ್ಟದ್ದು ವಿಭಾಗ ನಾವು ತಿಳ್ಕೊಂಡಂಗಿಲ್ಲ. ಮಹಾಭಾರತದ ಪ್ರಕಾರ ಬೇರೆ ಅದು. ನಿಮಗೆ ಎಲ್ಲರಿಗೂ ನಾನು ಕೇಳ್ತೀನಿ, ನೀವು ಒಳ್ಳೆಯವರ ಕೆಟ್ಟವರ ಕೇಳ್ತೀನಿ, ಹೇಳ್ರಿ. ಒಬ್ಬರೇ ನಾನು ಕೆಟ್ಟವ ಇದ್ದೀನಿ ಅಂತ ಹೇಳ್ರಿ, ಸಾಧ್ಯ ಇಲ್ಲ. ನೀವು ಬಿಡ್ರಿ, ವೀರಪ್ಪನ ಕೇಳ್ರಿ. ಅವನು ನಾ ಒಳ್ಳೆಯವನೇ, ಪ್ರಸಂಗ ಬಂತು ಮಾಡಿನಷ್ಟೇ ಹೊರತು ನಾ ಹಂಗೆ ಸಹಸ ಕೆಟ್ಟಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾನು ಒಳ್ಳೆಯವನು ಅಂತಲೇ ಭಾವನಾ ಬರ್ತದೆ, ನಾನು ಕೆಟ್ಟವನು ಅಂತ ಭಾವನಾ ಬರುವುದಿಲ್ಲ. ಆದ್ದರಿಂದ ಅವನು ಒಳ್ಳೆಯವನಾಗುವುದಿಲ್ಲ. ನಾನು ತಿಳ್ಕೊಂಡಿನಿ ಅಂತ ಯಾವ ತಿಳ್ಕೊಂಡಾನ ಅವ ಎಂದಿಗೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಸ್ಯ ಅಮತಂ ತಸ್ಯ ಮತಂ. ಹಂಗೆ ನಾನು ಒಳ್ಳೆಯವನು ಅಂತಲೇ ಕೊನೆತನಕ ಇಟ್ಟುಕೊಂಡ್ರೆ ನಾನು ಒಳ್ಳೆಯವನಾಗೋದಿಲ್ಲ. ಕನಕದಾಸರು ಬೈದರು, ಒಳ್ಳೆಯವನಾನೆಂದು ಬಲು ಹೆಮ್ಮಿಲಿರಬೇಡ, ಬಾಳು ಸ್ಥಿರವೆಂದು ನೀ ನಂಬಿ ಕೆಡಬೇಡ. ಬಾಳು ಸ್ಥಿರವೆಂದು ನೀ ನಂಬಿ ಕೆಡಬೇಡ. ಏನು ಇಲ್ಲದ 2 ದಿನದ ಸಂಸಾರ. ಒಳ್ಳೆಯವ ನಾನೆಂದು ಬಲು ಹೆಮ್ಮಿಲಿರಬೇಡ. ನಾವು ಒಳ್ಳೆಯವಿದ್ದೀನಿ ಅಂತ ಹಾಳು ಮಾಡ್ಕೋ ಜೀವನ. ನಾನು ಕೆಟ್ಟವನಿದ್ದೀನಿ ಅಂತ ಅನ್ಕೋ, ಅಂದ್ರೆ ನೀವು ಒಳ್ಳೆಯವನಾಗ್ತಿ. ಅಸತಾಂ ಶೀಲಮೇತಚ್ಚ ಪರಿವಾದೋತ ಪೈಶುನಂ. ಮಹಾಭಾರತ ಹೇಳ್ತದೆ ಒಳ್ಳೆಯವರು ಯಾರು ಕೆಟ್ಟವರು ಯಾರು ಅಂದರೆ ಯಾವನು ಯಾರ ಬಗ್ಗೆಯೂ ನಿಂದೆಯನ್ನು ಮಾಡುವುದಿಲ್ಲ, ಯಾವನು ಒಬ್ಬರ ಚಾಡಿಯನ್ನು ಇನ್ನೊಬ್ಬರ ಮುಂದೆ ಹೇಳುವುದಿಲ್ಲ, ಅವನು ಒಳ್ಳೆಯವನು. ಈಗ ಹೇಳ್ರಿ, ಯಾರು ಒಳ್ಳೆಯವರು? ನಾನು ಒಳ್ಳೆಯವನ ಕೆಟ್ಟವನ? ನಾ ಅಂತ ಹೇಳ್ಕೊತೀನಿ, ನಾ ಕೆಟ್ಟವ. ಯಾಕಂದ್ರೆ 1 ತಾಸಿನ ಪ್ರವಚನವಾಗಿ ಇಷ್ಟು ಮಂದಿ ನಿಂದ ಮಾಡಿದ್ವಿ. ಅಸತಾಂ ಶೀಲಂ. ಕೆಟ್ಟವರು ಯಾರು? ಪರಿವಾದ, ನಿಂದ, ಪೈಶುನಂ, ಚಾಡಿ. ಯಾರಿಗೆ ಬರೇ ಚಾಡಿ ಹೇಳೋದು ನಿಂದ ಮಾಡ್ತಾರೋ ಅವ್ರು ಜಗತ್ತಿನಾಗ ದುಷ್ಟಿದ್ದಾರೆ. ಹಂಗಾರೆ ನಾ ಏನು ಮಾಡಬೇಕು? ಒಳ್ಳೆಯವನಾಗಬೇಕಾದ್ರೆ ನಿಂದ ಬಿಡಬೇಕು, ಚಾಡಿ ಹೇಳೋದು ಬಿಡಬೇಕು. ಎಂದು ಬಿಡ್ತೀನಿ ಅಂದು ಒಳ್ಳೆಯವನಾಗ್ತೀನಿ. ನಾವಂತೂ ಪ್ರತಿಜ್ಞೆ ಮಾಡೀವಿ, ಪ್ರಾಣ ಬಿಡ್ತೀವಿ ಹೊರತು ಇದನ್ನು ಬಿಡಂಗಿಲ್ಲ. ಆದ್ದರಿಂದ ಒಳ್ಳೆಯವನು ಅಂತ ಆಗಬೇಕಾಗಿತ್ತು ಅಂತಂದರೆ
ಈ ಗುಣ ಬರಬೇಕಾಗ್ತದೆ. ದಿನ ಈ ಗುಣ ಬೆಳೆಸ್ಕೊಳ್ಳಿಕತ್ತೀವಿ. ಯಾರ ಬಗ್ಗೆ ಏನಾದರೂ ಸುದ್ದಿ ಬಂತು ಅಂದ್ರೆ ಮೊದಲು ನಾನು ಪ್ರಚಾರ ಮಾಡಬೇಕು ಅಂತನೋ ಹವ್ಯಾಸ ಉತ್ಸಾಹ ನಮ್ಮಲ್ಲಿ ಇರ್ತದೆ. ಅದು ಖರೇನೋ ಸುಳ್ಳು ವಿಚಾರ ಮಾಡೋಂಗಿಲ್ಲ. ಅಂತೂ ಹೊಸ ಸುದ್ದಿ ನಾನು ಮೊದಲು ಹೇಳಬೇಕು ಅಂತನೋ ಆತುರತೆ ಕಾತುರತೆ ಕ್ಯೂರಿಯಾಸಿಟಿ ಒಳಗೆ ನಾವು ಇರ್ತೀವಿ. ಅಂಥದ್ದು ನಾವು ಒಳ್ಳೆಯವರಾಗಲಿಕ್ಕೆ ಹೆಂಗೆ ಸಾಧ್ಯತೆ ಹೇಳಿ? ಕನಕದಾಸರು ಬೈತ, ಒಳ್ಳೆಯವ ನಾನೆಂದು ಬಲು ಹೆಮ್ಮೆದಿರಬೇಡ. ಪುರಂದರದಾಸರು ಹೇಳ್ತಾರೆ, ನೀನು ಅಲಂಕಾರ ಮಾಡ್ಕೊಳ್ಳೋದೇ ಆಗಿದ್ರೆ ಪೌಡರ ಕಾಡಿಗೆ ಹಚ್ಕೋಬೇಡ, ನಾನು ಹೇಳಿದ ಅಲಂಕಾರ ಮಾಡ್ಕೋ ಅಂತಂತ. ಅವರೇನಂತಾರೆ, ಪಡೆದ ತಾಯಿ ತಂದೆಗಳ ಮನವನು ಇಸಬೇಡ, ಮನೆಗೆ ಮಲ್ಲಿಗೆಯಾಗು ಮಾಮರದ ಗಿಡವಾಗು, ಬಿಡಬೇಡ ಸದ್ಗುಣವ ಬಾಳಿಗಿದು ಭೂಷಣ. ಒಳ್ಳೆತನ ಬಿಡಬೇಡ, ಯಾರಲ್ಲೂ ಹಾಗೆ ಬೇಡ. ಇದು ನಿನ್ನ ಅಲಂಕಾರ ಅಂತಂತಾರೆ. ಒಳ್ಳೆತನ ಬಿಡಬೇಡ, ಯಾರಲ್ಲೂ ಹಾಗೆ ಬೇಡ. ಇದನ್ನೆಲ್ಲ ಸಾಧಿಸಲು ಒಂದೇ ದಾರಿಯು ನಿನಗೆ. ಹಂಗೆ ನೀನು ಒಳ್ಳೆಯವನಾಗಬೇಕಾದ ದಾರಿ ಏನಂದರೆ, ಪುರಂದರ ವಿಠಲನ ಮನದಲ್ಲಿ ನೆನೆಯೋ, ಬಿಡಬೇಡ ಸದ್ಗುಣವ ಬಾಳಿಗಿದು ಭೂಷಣ. ಅಂದರೆ ಒಳಗೆ ಜೀವನದ ಭೂಷಣ, ದೇಹದ ಭೂಷಣ ಇದು. ನಿಮ್ಮೇನು ಮೇಕಪ್ ಹಾಕ್ಸ್ ತೊಗೊಂಡು ಮೇಕಪ್ ಮಾಡ್ಕೊತಾರಲ್ಲ, ಅದು ದೇಹದ ಭೂಷಣ. ನಿನಗೆ ಭೂಷಣ ಏನು? ಇದು ಭೂಷಣ, ಇದು ಭೂಷಣ, ಭೂಷಣಕ್ಕೆ ಭೂಷಣ, ಇದು ಭೂಷಣ. ರಂಗನನ್ನು ನೋಡುವುದೇ ಕಂಗಳಿಗೆ ಭೂಷಣ, ಶೃಂಗಾರ ತುಳಸಿ ಮಣಿ ಕೊರಳಿಗೆ ಭೂಷಣ ಅಂತೇಳಿ ಭೂಷಣಕ್ಕೆ ಭೂಷಣ. ಅಲ್ಲೆಲ್ಲ ಒಳ್ಳೆ ತಗೊಳ್ಬೇಕು ಮಾತಾಡ್ತಾರೆ. ಸೊ ಇದೆಲ್ಲ ನೋಡಿದರೆ ವಿಪ್ರತ್ವೇ ಸೂತ್ರಮೇವಹಿ. ನಮ್ಮ ಪ್ರತಿಯೊಂದು ಧರ್ಮದ ಅಂಶದಲ್ಲಿ ಇದೊಂದು ಪ್ರತ್ಯೇಕ ವಿಚಾರ, ಪ್ರತ್ಯೇಕ ಪ್ರವಚನ. ಪ್ರತಿಯೊಂದು ಧರ್ಮದ ಅಂಶದಲ್ಲಿ ನಮಗೆ ಆರೋಗ್ಯ, ಆಯುಷ್ಯ, ಮನಸ್ಸಿನ ನೆಮ್ಮದಿ, ಕಾಯ ವಾಚ ಮನಸ್ಸ ಗಟ್ಟಿಯಾಗಬೇಕು, ಬಲಿಷ್ಠನಾಗಬೇಕು ಅಂತಲಿಕ್ಕೆ ಏನು ಬೇಕೋ ಅದು ನಮ್ಮ ಧರ್ಮದಲ್ಲಿ ಇದೆ. ಪಂಚಗವ್ಯ ತೊಳೋದು, ಪ್ರಾಣಾಯಾಮ ಮಾಡೋದು, ದೇಹದ ಗಟ್ಟಿತನ, ಜಪ ಮಾಡೋದು, ಧ್ಯಾನ ಮಾಡೋದು, ಮನಸ್ಸಿನ ಗಟ್ಟಿತನ, ಪುರಾಣಾದಿಗಳನ್ನು ಶ್ರವಣ ಮಾಡಿ ವಿವೇಕವನ್ನು ಪಡೆಯೋದು, ಇದು ಬುದ್ಧಿಯ ಗಟ್ಟಿತನ. ಹಿಂಗೆ ಮಾಡಿದ್ರೆ ಒಂದೊಂದು ಏನು ನಮ್ಮಲ್ಲಿ ಧರ್ಮ ಹಿಂಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದೆಲ್ಲವೂ ಕೂಡ ನಮ್ಮ ಕಾಯ ವಾಚ ಮನಸ್ಸ ಗಟ್ಟಿ ಆಗಬೇಕು ಅಂತ ಅನ್ನೋದಕ್ಕಾಗಿ ಮಾಡಿದ್ದಾರೆ. ಅದನ್ನು ಯಾರು ಬಿಟ್ಟಿದ್ದಾರೆ? ಮೂರರಿಂದಲೂ ವೀಕಿದ್ದಾರೆ. ಅದಕ್ಕೆ ಮತ್ತೆ ಗಟ್ಟಿ ಆಗಬೇಕಾದ್ರೆ ಇವು ಮೂರನ್ನು ಗಟ್ಟಿಯಾಗೊಳಿಸ್ಕೋಬೇಕಾಗಿತ್ತು ಅಂದರೆ ಮತ್ತೆ ನಮ್ಮ ಧರ್ಮವನ್ನು ಪರಿಪಾಲನೆ ಮಾಡಬೇಕು ಅಂತ ಅನ್ನೋದಕ್ಕಾಗಿ ಕಲಿಯುಗದಲ್ಲಿ ಧರ್ಮನಾಶ ಹೇಗಾಗ್ತದೆ, ಇದರಿಂದಲೇ ಬಲ ಕಡಿಮೆ ಆಯಿತು, ಆಯುಷ್ಯ ಕಡಿಮೆ ಆಯಿತು. ಲಾಸ್ಟ್ ಮ್ಯಾಕ್ಸಿಮಮ್ ಆಯುಷ್ಯ ಎಷ್ಟನ್ನು 30 ಅವನಿಗೆ 21 ವರ್ಷ ಆಗಿತ್ತಂತ ಹೋದ ಚಲೋ ಆಯ್ತು ಬಿಡ್ರಿ. 21 ವರ್ಷಕ್ಕೆ ಮುಂದೆ ಹೋದ್ರೆ ಅಡ್ಡಿಲ್ಲ ವಯಸ್ಸಾಗಿತ್ತು ಬಿಡ್ರಿ ಅಂತಂತಾರೆ. ಈಗನು 70ಕ್ಕೆ ಅಂತಂತೀರಿ. ಈಗನು 70-80ಕ್ಕೆ ಹೋದ್ರೆ ಅಂತ ಆಗ 100 ವಯಸ್ಸಾದ್ರೂ ಕೂಡ ಇನ್ನೂ 100 ಹಾಗೇನೋ 100 ಆಗಿದ್ದಿಲ್ಲ. ಇನ್ನು ಈಗ ಪಾಪ 95 ಅಂತನ್ನೂ ಜಗತ್ತಿತ್ತು. ಈಗ 80ಕ್ಕಿಂತ ಒಳಗೆ ಬಂದರೆ 60 ದಾಟಿದ್ರೆ ಹಂಗಾರೆ ದಾಟ್ಲಿಕ್ಕೆ ಅಡ್ಡಿಲ್ಲ ಅಂತ ಹಿಂಗೆ ವಿಚಾರ ಮಾಡ್ತೀವಿ. ಮುಂದೆ ಹಿಂಗೆ ಬರ್ತದಲ್ಲ, 30 ಆಗಿತ್ತು ಹಂಗಾರೆ ಶತಮಾನೋತ್ಸವ ಮಾಡ್ದಂಗೆ 30ನೇ ವರ್ಷದ ಉತ್ಸವ ಮಾಡ್ತಾರೆ. ಮುಂದೆ ಅವನಿಗೆ 30 ವರ್ಷ. ಏನು ಕಾರ್ಯಕ್ರಮ? 30ನೇ ವರ್ಷದ ಸಮಾರಂಭ. 30ನೇ ವರ್ಷ ಸಮಾರಂಭ. 20 ವರ್ಷ 20ನೇ ವರ್ಷ ಸಮಾರಾಧನ ಅಂತ ಮಾಡ್ತಾರೆ. ಸಮಾರಾಧನ 20-30 ವರ್ಷದಾಗೆ ಮುಗೀತದ. ಮುಂದೆ ಆಯುಷ್ಯ ಕಡಿಮೆ ಆಗ್ತದೆ. ಯಾಕೆ? ಯಾವ ಬಲ ಉಳಿಯೋದಿಲ್ಲ. ಬಲ ಉಳಿದೇ ಇದ್ದಾಗೆಲ್ಲ ಹಾಳಾಗಿ ಹೋಗ್ಬಿಡ್ತೇವೆ, ಆಯುಷ್ಯ ಹೋಗ್ಬಿಡ್ತದೆ ಅಂತನ್ನೋದಕ್ಕೆ ಪುನಃ ಮತ್ತೆ ಧರ್ಮದ ಪ್ರತಿಯೊಂದು ಜಾಗೃತಿ ಆಗಬೇಕು. ಒಂದೊಂದು ಅಂಶ ತೊಗೊಳ್ಲಿಕ್ಕತ್ತಾರೆ. ವಿಪ್ರತ್ವೇ ಸೂತ್ರಮೇವಹಿ. ಎಲ್ಲಿ ಹೋಗ್ಲಿಕ್ಕತ್ತದ ನಮ್ಮದು, ಎಲ್ಲಿ ತಪ್ಪಲಿಕ್ಕತ್ತದ ಅಂತ ಹೇಳ್ತಾರೆ. ಮತ್ತು ಮುಂದೆ ಕಲಿಯುಗದ ಇನ್ನೂ ಅನೇಕ ಧರ್ಮಗಳನ್ನು ತಿಳಿಸ್ತಾರೆ. ಶ್ರೀಕೃಷ್ಣ ಅರ್ಪಣ. 7:08